ನಮಸ್ತೆ ಡಾಕ್ಟರ್ ಸೋಮೇಶ್ವರ್ ಅವರೇ. ನಮಸ್ತೆ ನಮಸ್ತೆ. ಹೇಗಿದ್ದೀರಿ ಸರ್? ಆರಾಮ್. ಅಕ್ಕ ಸಮ್ಮೇಳನ ಮುಗಿಸ್ಕೊಂಡ್ ಬಂದು ಅದಾದ್ಮೇಲೆ ಸಾಕಷ್ಟು ಕಾರ್ಯಕ್ರಮಗಳಾಗಿದೆ ನಿಮ್ದು ಅಂತ ಅನ್ಕೋತೇನೆ. ಹೌದು, ಸುಮಾರು ಕಾರ್ಯಕ್ರಮಗಳು ಬೆಂಗಳೂರಲ್ಲಿ ಹ್ಮ್. ಆದವು. ಅದಕ್ಕೆ ನಿಮ್ಮ ಅಕ್ಕ ನೆನಪುಗಳು ಹಳೇದಾಗೋಕ್ ಮುಂಚೆ ನಮ್ಮ ಕ್ಲಬ್ ಹೌಸ್ ನಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ತಮ್ಗೆ ಆಹ್ವಾನ ಕೊಟ್ಟಿದ್ದು. ವಿಶ್ವವಾಣಿಯ ಎಲ್ಲ ಶ್ರೋತೃಗಳಿಗೂ ಕೂಡ ಸಂಜೆಯ ನಮಸ್ಕಾರಗಳು. ವಿಶ್ವವಾಣಿ ಕ್ಲಬ್ ಹೌಸ್ ವಿಶ್ವೇಶ್ವರ್ ಭಟ್ ಅವರ ನೇತೃತ್ವದಲ್ಲಿ ದಿನವೂ 7 ಗಂಟೆಯಿಂದ 8 ಗಂಟೆ 30 ನಿಮಿಷದವರೆಗೆ ಅರಿವಿನ ಸಂವಾದಗಳನ್ನ ಏರ್ಪಡಿಸ್ತಾ ಬಂದಿರುವಂತ ಅನುಭವ ಮಂಟಪ. ವಿಶ್ವದ ನಾನಾ ಮೂಲೆಗಳಿಂದ ಕನ್ನಡಿಗರು ನಮ್ಮ ಜೊತೆಯಾಗಿ ಇಲ್ಲಿ ನಡೆಯುವಂತಹ ಸಂವಾದಗಳನ್ನ ಅತ್ಯಂತ ಯಶಸ್ವಿ ಸಂವಾದಗಳನ್ನಾಗಿಸ್ತಾ ಇದ್ದೀರಿ. ಜೊತೆಗೆ ನಮ್ಮ ಕರ್ನಾಟಕದ ವಿಶೇಷ ವ್ಯಕ್ತಿಗಳನ್ನ, ಸಂಪನ್ಮೂಲ ವ್ಯಕ್ತಿಗಳನ್ನ ಆಹ್ವಾನಿಸಿ ಅವರ ಮುಖೇನ ನಮ್ಮ ಅರಿವನ್ನ ವಿಸ್ತರಿಸುವಂತ, ಜ್ಞಾನವನ್ನ ಹೆಚ್ಚಿಸುವಂತ ಹೊಸ ಹೊಸ ವಿಷಯಗಳ ಬಗ್ಗೆ ಅರಿವಿನ ಸಂವಾದಗಳನ್ನ ನಾವಿಲ್ಲಿ ಏರ್ಪಡಿಸ್ತಾ ಇದ್ದೇವೆ. ಇಂದು ನಮ್ಮ ವಿಶ್ವವಾಣಿ ಕ್ಲಬ್ ಹೌಸ್ನ 999ನೇ ಕಾರ್ಯಕ್ರಮ. ಈ ಸಂವಾದಗಳಲ್ಲಿ ಬಹುಪಾಲು ಪಾಲ್ಗೊಂಡಂತ ಎಲ್ಲರಿಗೂ ಇರುವಂತಹ ಸಾರ್ಥಕತೆ ಖಂಡಿತ ನನಗೂ ಇದೆ. 999ರ ಈ ಪಯಣ, ಏರಿಳಿತಗಳು, ಮತ್ತೆ ಅದರ ಹಿಂದಿದ್ದಂತ ಸಣ್ಣ ಪುಟ್ಟ ಶ್ರಮಗಳು, ಮತ್ತೆ ಒಂದೊಳ್ಳೆ ಕಾರ್ಯಕ್ರಮ ನಡೆದಾಗ ಒಂದಿಷ್ಟು ಉತ್ಕೃಷ್ಟ ಮಾತುಗಳನ್ನ ಕೇಳಿದಾಗ ಆಗುವಂತಹ ಸಂತೋಷ, ದಿನದ ಶುಭಾರಂಭದಿಂದ ಹಿಡಿದು ದಿನವನ್ನ ಕೊನೆಗಾಣಿಸುವವರೆಗೆ ಒಂದಿಷ್ಟು ಏನೋ ಒಂದು ಒಳ್ಳೆಯ ವಿಚಾರವನ್ನ ತಿಳಿದುಕೊಂಡ್ವಿ, ಅದನ್ನ ಸಂಪನ್ಮೂಲ ವ್ಯಕ್ತಿಗಳ ಬಾಯಿಂದಾನೇ ಕೇಳಿದ್ವಿ ಅನ್ನುವಂತ ಒಂದು ಖುಷಿ ಇದೆಯಲ್ಲ, ಅದು ಯಾವ ದುಡ್ಡಿನಿಂದ ಕೂಡ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನ್ಕೋತೀನಿ. ಆ ನಿಟ್ಟಿನಲ್ಲಿ ನಿತ್ಯ ಜ್ಞಾನ ದಾಸೋಹವನ್ನ ಮಾಡ್ತಾ ಇರುವಂತಹ ನಮ್ಮ ವಿಶ್ವವಾಣಿ ಕ್ಲಬ್ ಹೌಸ್ ಹಾಗೆ ಇಲ್ಲಿ ಬಂದು ಯಾವುದೇ ಕಂಡೀಷನ್ಸ್ ಇಲ್ದಲೆ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ತಮ್ಮ ಅರಿವನ್ನ ಬಹಳ ಪ್ರೀತಿಯಿಂದ ಹಂಚಿಕೊಳ್ತಾ ಇರುವಂತಹ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ನಮ್ಮ ವಿಶ್ವವಾಣಿ ಬಳಗದ ಎಲ್ಲರ ಪರವಾಗಿ ಒಂದು ಹೃದಯಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ, ನಿಮ್ಮೆಲ್ಲರ ಅರಿವು, ನಿಮ್ಮೆಲ್ಲರ ಜ್ಞಾನ, ಜೀವಮಾನದ ಸಾಧನೆಯನ್ನ ನೀವು ಬಂದು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ನಾವು ಕೂಡ ಅಷ್ಟೇ ಪ್ರೀತಿ ಹಾಗೆ ಅಷ್ಟೇ ಒಂದು ಶ್ರದ್ಧೆಯಿಂದ ನಿಮ್ಮ ಮಾತುಗಳನ್ನ ಕೇಳ್ತಾ ಮಾಗಿದ್ದೀವಿ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗತ್ತೆ. ಖಂಡಿತ 4 ವರ್ಷದ ಹಿಂದಿನ ನಮಗೂ ಕೂಡ ಇಂದಿನ ನಮಗೂ ಬಹಳಷ್ಟು ಬೆಳವಣಿಗೆ ಆಗಿದೆ ಆಂತರಿಕವಾಗಿ ಅಂತ ನಾನು ಅನ್ಕೋತೇನೆ. ಈ ಮಾಗಿದ ಮನಸ್ಥಿತಿಗೆ ನಮ್ಮ ವಿಶ್ವವಾಣಿ ಕ್ಲಬ್ ಹೌಸ್ನ ಮಾತುಗಳು ಬಹಳಷ್ಟು ಕಾಣಿಕೆ ಕೊಟ್ಟಿವೆ. ಇಂದು ಅಕ್ಕ ಸಮ್ಮೇಳನಕ್ಕೆ ಹೋಗಿ ಅಲ್ಲಿ ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನ ವಿಶೇಷವಾಗಿ ಕನ್ನಡಿಗರಿಗೆ ಮಾಡಿ ಬಂದಿರುವಂತ ಡಾಕ್ಟರ್ ಸೋಮೇಶ್ವರ್ ಅವರ ಮಾತುಗಳು ನಮ್ಮ ವಿಶ್ವವಾಣಿ ಕ್ಲಬ್ ಹೌಸ್ ನಲ್ಲಿ ಜಾಗತಿಕ ನುಡಿ ಜಾತ್ರೆ ಅಕ್ಕ, ಈ ಬಗೆಗಿನ ಅವರ ಅನುಭವಗಳನ್ನ ಅವರು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ನಮ್ಮ ಕ್ಲಬ್ ಹೌಸ್ಗೆ ಅವರು ಸುಪರಿಚಿತರು. ದಯವಿಟ್ಟು ಪರಿಚಯವನ್ನ ಉದ್ದ ಮಾಡಿ ಹೇಳಿ, ನನ್ನ ಸಮಯ ಕಡಿದು ಮಾಡಬೇಡಿ ಅಂತ ಹೇಳುವಂತ ಅವರ ಪ್ರೀತಿಯ ಆಗ್ರಹಕ್ಕೆ ಹೋಗ್ಬಿಟ್ಟು ಅವರನ್ನ ಮಾತುಗಳಿಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ ಸರ್, ಆತ್ಮೀಯವಾದ ಸ್ವಾಗತ. ನಮಸ್ತೆ ರೂಪಾ ಅವರೇ, ಧನ್ಯವಾದಗಳು. ಎಲ್ಲ ಶ್ರೋತೃಗಳಿಗೆ ನನ್ನ ನಮಸ್ಕಾರ. ಅಕ್ಕ ಸಮ್ಮೇಳನಕ್ಕೆ ಹೋಗಿ ಬಂದಿದ್ದೆ. ಅಕ್ಕ ಸಮ್ಮೇಳನದ ಅತ್ಯಂತ ಮರೆಯಲಾಗದ ಅನುಭವ ಏನು ಅಂತ ತಾವು ಕೇಳೋದಾದ್ರೆ ಜೆಟ್ ಲ್ಯಾಗ್ ಸಾಮಾನ್ಯವಾಗಿ 24 ಗಂಟೆಗಳಿಂದ 48 ಗಂಟೆಗಳವರೆಗೆ ಇರಬಹುದು. ಆದ್ರೆ ನನಗೆ 10 ದಿನಗಳಾದ್ರೂ ಜೆಟ್ ಲ್ಯಾಗ್ ಕಡಿಮೆ ಆಗಿಲ್ಲ. ಏನಿದು ಜೆಟ್ ಲ್ಯಾಗ್? ಭೂಮಿ ತನ್ನ ಅಕ್ಷದ ಮೇಲೆ ಸುತ್ತುತ್ತಾ ಇರುತ್ತಲ್ಲ, ನಾವು ವಿಮಾನದಲ್ಲಿ ಹೋಗುವಾಗ ಭೂಮಿ ಚಲಿಸುವ ಕಡೆಗೇನೆ ನಾವು ವಿಮಾನದಲ್ಲಿ ಚಲಿಸ್ತಾ ಇದ್ರೆ ಅಂತಹ ಅಹಿತಕರವಾದ ಘಟನೆ ಏನು ನಡೆಯಲ್ಲ. ಯಾಕಂದ್ರೆ ಬೇರೆ ಬೇರೆ ಕಾಲಮಾನಗಳನ್ನ ಅತ್ಯಂತ ತ್ವರಿತವಾಗಿ ನಾವು ಕ್ರಮಿಸೋ ಕಾರಣ ವಿಮಾನದಿಂದ ಇಳಿದು ಕೂಡ್ಲೇನೆ ದೇಹ, ಮನಸ್ಸು ಮತ್ತು ಆಲೋಚನೆ ನಮ್ಮ ಹಿಡಿತದಲ್ಲಿರಲ್ಲ, ಕಷ್ಟವಾಗುತ್ತೆ. ಒಂದು 15-20 ಗಂಟೆಗಳ ಕಾಲ ನಿರಂತರವಾಗಿ ನಿದ್ರೆ ಮಾಡದ ಮೇಲೇನೆ ನಾವು ಸಹಜ ಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ. ಆದ್ರೆ ಭೂಮಿ ಚಲಿಸುವ ದಿಕ್ಕಿನ ವಿರುದ್ಧವಾಗಿ ನಾವು ಪ್ರಯಾಣ ಮಾಡುವಾಗ ಈ ಜೆಟ್ ಲ್ಯಾಗ್ ಅನ್ನೋ ಸಮಸ್ಯೆ ಮತ್ತಷ್ಟು ಉಗ್ರವಾಗಿ ಕಾಣುತ್ತೆ.
ಒಳ್ಳೆ ವಯಸ್ಸಲ್ಲಿ ಇರ್ತಕ್ಕಂಥ ಹುಡುಗರಿಗೆ ಅಷ್ಟು ದೊಡ್ಡ ಸಮಸ್ಯೆ ಆಗ್ಲಾರದು. ಆದ್ರೆ 50-60 ವಯಸ್ಸನ್ನ ದಾಟಿದವರಿಗೆ ಇದು ಸ್ವಲ್ಪ ಹೆಚ್ಚಿನ ಅವಧಿಯವರೆಗೆ ಕಾಡೋದುಂಟು. ಹಾಗಾಗಿ ನನಗೆ ಈ ಸಲ ಸ್ವಲ್ಪ ಹೆಚ್ಚಿಗೆ ತೊಂದರೆ ಕೊಡ್ತು. ಅದರಿಂದ ಸುಧಾರಿಸ್ಕೊಂಡು ಈಗ ನನ್ನ ದೈನಂದಿನ ಕೆಲಸ ಕಾರ್ಯಗಳನ್ನ ಆರಂಭಿಸಿದ್ದೇನೆ. ಅಕ್ಕ ಸಮ್ಮೇಳನ ಹಾಗಂದ್ರೆ ಏನು ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕಾಗುತ್ತೆ. ಈ ಅಕ್ಕ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಅಕ್ಕ ಅನ್ನೋದು ಒಂದು ಸಂಕ್ಷಿಪ್ತ ನಾಮ, ಅಬ್ರಿವೇಶನ್ ಅಂತ ನಾವು ಹೇಳ್ತೇವೆ. ಅಕ್ಕದಲ್ಲಿ ಎ ಕೆ ಕೆ ಎ 4 ಇಂಗ್ಲಿಷ್ ಅಕ್ಷರ ಇದೆ. ಒಂದೊಂದು ಇಂಗ್ಲಿಷ್ ಅಕ್ಷರ ಒಂದೊಂದು ಶಬ್ದವನ್ನ ಪ್ರತಿನಿಧಿಸುತ್ತೆ. ಅಸೋಸಿಯೇಷನ್ ಆಫ್ ಕನ್ನಡ ಕೂಟಾಸ್ ಆಫ್ ಅಮೇರಿಕಾ ಅಂತ. ಈ ಅಸೋಸಿಯೇಷನ್ ಅಲ್ಲಿಂದ ಎ, ಕನ್ನಡ ಇಂದ ಕೆ, ಕೂಟ ಇಂದ ಕೆ, ಮತ್ತೆ ಅಮೇರಿಕಾ ಇಂದ ಆ. ಹೀಗೆ 4 ಅಕ್ಷರವನ್ನ ತಗೊಂಡು ಅಕ್ಕ ಅನ್ನೋ ಒಂದು ಸಂಕ್ಷಿಪ್ತ ಸೊಗಸಾದ ಹೆಸರನ್ನ ರೂಪಿಸಿದ್ದಾರೆ ಈ ಸಂಘಟಕರು. ಇವರು 2 ವರ್ಷಕ್ಕೆ ಒಂದು ಸಮಾವೇಶವನ್ನ ಆಯೋಜಿಸ್ತಾರೆ. ಇದುವರೆಗೂ 11 ಸಮಾವೇಶಗಳನ್ನ ಅಮೆರಿಕದ ಬೇರೆ ಬೇರೆ ನಗರಗಳಲ್ಲಿ ಆಯೋಜಿಸಿದ್ದಾರೆ. ಈ ಸಲ ನಡೆದದ್ದು 12ನೇ ಸಮಾವೇಶ. ಇದು ರಿಚ್ಮಂಡ್ ನಗರದಲ್ಲಿ ನಡೆಯಿತು. ವಾಷಿಂಗ್ಟನ್ DC ಅಂತ ಕೇಳಿದ್ದೇವೆ, ಅಮೆರಿಕದ ರಾಜಧಾನಿ. ಅದರ ಹತ್ತಿರದಲ್ಲೇ ಇರತಕ್ಕಂಥ ಮತ್ತೊಂದು ರಾಜ್ಯ ಅಥವಾ ಸಂಸ್ಥಾನ, ಅದನ್ನ ವರ್ಜೀನಿಯಾ ಅಂತ ಕರೀತೇವೆ. ಈ ವರ್ಜೀನಿಯಾದ ರಾಜಧಾನಿ ರಿಚ್ಮಂಡ್ ನಗರ. ಈ ರಿಚ್ಮಂಡ್ ನಗರದಲ್ಲಿ ಈ 12ನೇ ಸಮಾವೇಶ ಆಯೋಜನೆ ಆಯಿತು. ಈ ಅಕ್ಕ ಸಂಘಟನೆಯ ಜೊತೆ ಮೇರಿಲ್ಯಾಂಡ್ ಪ್ರದೇಶದಲ್ಲಿ ಇರ್ತಕ್ಕಂಥ ಕಾವೇರಿ ಕನ್ನಡ ಸಂಘ ಹಾಗೂ ರಿಚ್ಮಂಡ್ ನಗರದಲ್ಲೇ ಇರ್ತಕ್ಕಂಥ ಕನ್ನಡ ಸಂಘ, ಹೀಗೆ 2 ಕನ್ನಡ ಸಂಘಗಳ ಸಹಯೋಗದಲ್ಲಿ ಅಕ್ಕ ಸಂಸ್ಥೆ ತನ್ನ 12ನೇ ವಿಶ್ವ ಕನ್ನಡ ಸಮ್ಮೇಳನವನ್ನ ಬಹಳ ಯಶಸ್ವಿಯಾಗಿ ಆಯೋಜಿಸಿತು. ಈ ಒಂದು ಸಮ್ಮೇಳನ ನಡೆದದ್ದು ಆಗಸ್ಟ್ 30, 31 ಮತ್ತು ಸೆಪ್ಟೆಂಬರ್ 1ರಂದು. ಈ ಅಕ್ಕ ಸಮ್ಮೇಳನದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಮೊದಲು ಅಮೆರಿಕದಲ್ಲಿ ಕನ್ನಡಿಗರು ಯಾವಾಗ ಹೋಗಿ ನೆಲೆಸಿದ್ರು, ಕ್ರಮೇಣ ಅವರ ಸಂಖ್ಯೆ ಹೇಗೆ ಹೆಚ್ಚಾಯಿತು, ಯಾವಾಗ ಹೆಚ್ಚಾಯಿತು, ಕನ್ನಡಿಗರೆಲ್ಲ ಒಟ್ಟಿಗೆ ಸೇರುವಂತ ಸಂದರ್ಭಗಳು ಹೇಗೆ ಅವರು ಸೃಜಿಸ್ಕೊಂಡ್ರು, ಕನ್ನಡ ಸಂಘವನ್ನ ಕಟ್ಟಬೇಕು ಅಂತ ಅನಿಸಿದ್ದು ಯಾಕೆ, ಮೊದಲು ಆರಂಭವಾದ ಕನ್ನಡ ಸಂಘ ಯಾವುದು, ಆನಂತರ ಎಲ್ಲೆಲ್ಲಿ ಆರಂಭವಾದವು, ಅದಾದ ಮೇಲೆ ಅಕ್ಕ ಅಂತಕ್ಕಂಥ ಒಂದು ಸಂಘಟನೆ ಯಾಕೆ ಮತ್ತು ಯಾವತ್ತು ರೂಪುಗೊಳ್ತು, ಇದರ ಬಗ್ಗೆ ಒಂದಷ್ಟು ಹಿನ್ನೆಲೆ ತಿಳ್ಕೊಂಡ್ರೆ ಆಗ ಈ ಅಕ್ಕ ಸಮಾವೇಶದ ಮಹತ್ವ ಏನು ಅಂತ ಅರಿವಾಗುತ್ತೆ. ಭಾರತದಿಂದ ಅಮೆರಿಕಕ್ಕೆ ಕನ್ನಡಿಗರು ಮೊದಲ ಬಾರಿಗೆ ಹೊರಟದ್ದು 1960ರ ದಶಕದಲ್ಲಿ. ಈಗ 2020ರ ದಶಕಕ್ಕೆ ನಾವು ಬಂದಿದ್ದೇವೆ. ಅಂದರೆ 60 ವರ್ಷಗಳ ಕಾಲ ಅಮೆರಿಕದಲ್ಲಿ ಕನ್ನಡಿಗರು ವಾಸವಾಗಿದ್ದಾರೆ ಅಂತ ಹೇಳಬಹುದು. ಕನ್ನಡಿಗರು ಅಮೆರಿಕದಲ್ಲಿ ಹೆಜ್ಜೆಯನ್ನ ಇಟ್ಟು ಈಗ ವಜ್ರ ಮಹೋತ್ಸವವನ್ನ ಆಚರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪೇನೂ ಆಗ್ಲಾರ್ದು. ಅಮೆರಿಕವನ್ನ ಅವಕಾಶಗಳ ಅಮರಾವತಿ ಅಂತ ಕರೀತಾರೆ. ಹಾಗಾಗಿ ಮೊದಲು ಅಮೆರಿಕಕ್ಕೆ ಹೋದಂತ ಕನ್ನಡಿಗರ ಮನಸ್ಸು ಹೇಗಿರಬಹುದು ಅನ್ನೋದನ್ನ ನಾವೆಲ್ಲ ಊಹಿಸ್ಕೋಬೇಕಾಗುತ್ತೆ. ಅವರೆಲ್ಲ ಬಹುಶಃ 25 ವರ್ಷಗಳ ಆಸುಪಾಸಲ್ಲಿ ಇದ್ದಂಥವರು, ಕಲ್ಲನ್ನ ಹಿಂಡಿ ನೀರನ್ನ ತೆಗೆಯಬಲ್ಲಂತ ಚೈತನ್ಯವನ್ನ ಉಳ್ಳವರು. ಹೇಗೋ ಒಂದು ಪದವಿಯನ್ನ ಪೂರ್ಣಗೊಳಿಸಿದ್ರು ಭಾರತದಲ್ಲಿ. ಸಾಲ್ವೋ ಸೋಲವೋ ಮಾಡಿಕೊಂಡು ಪಾಸ್ಪೋರ್ಟು ವೀಸಾ ಸಿದ್ಧಪಡಿಸ್ಕೊಂಡು ಅಮೆರಿಕಕ್ಕೆ ಅರ್ಜಿಯನ್ನ ಹಾಕಿದ್ರು. ಅಮೆರಿಕದಿಂದ ಹೆಚ್ಚಿನ ಓದಿಗೋ ಅಥವಾ ಕೆಲಸಕ್ಕೋ ಒಂದು ಅವಕಾಶ ದೊರೆತಾಗ ತನ್ನ ಮನೋವೇಗಕ್ಕೆ ಸರಿಯಾಗಿ ಈ ವಿಮಾನ ಹಾರ್ತಾ ಇಲ್ವಲ್ಲ ಅಂತ ಚಡಪಡಿಸ್ತಾ ಅಮೆರಿಕಕ್ಕೆ ಹೆಜ್ಜೆ ಇಟ್ಟಾಗ ಅವರಿಗೆ ಎದುರಾದದ್ದು ಅಪರಿಚಿತ ಊರಿನ
ವಿಚಿತ್ರ ಕಾಕು ಅಥವಾ ಆಕ್ಸೆಂಟ್ ಅಲ್ಲಿ ವಿಚಿತ್ರ ಇಂಗ್ಲಿಷ್ ಅನ್ನು ಮಾತನಾಡುವ ಜನ. ಇಂಗ್ಲಿಷ್ ನನಗೆ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಇದೇನಪ್ಪ ಹೀಗ್ ಮಾತಾಡ್ತಾರಲ್ಲ ಅಂತ ಹೇಳಿ ಹೇಗೋ ಅವರ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ, ಅಯ್ಯೋ ನಮ್ಮ ಕನ್ನಡ ಭಾಷೆ ಎಷ್ಟು ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ವಿ, ಇಲ್ಲಿ ಬಾಯಿ ಬಿಡೋದೇ ಕಷ್ಟವಲ್ಲಪ್ಪ ಅಂತ ಮನಸ್ಸಿನ ಒಳಗೆ ಗುಣಗ್ತಾ ಹೊಂದ್ಕೊಳ್ಳಕ್ಕೆ ಶುರು ಮಾಡಿದ್ರು. ನಮ್ಮ ಕರ್ನಾಟಕದಲ್ಲಂತೂ ಉಡುಪಿ ಹೋಟೆಲು, MTR, CTRಗಳು ಬೇಕಾದಷ್ಟಿವೆ. ಯಾವಾಗ ತಿನ್ಬೇಕು ಅನ್ಸುತ್ತೆ ನೇರವಾಗಿ ಹೋಟೆಲ್ಗಳಿಗೆ ಹೋಗಿ ಹೊಟ್ಟೆ ತುಂಬ ಮನಸ್ಸಿಗೆ ತೃಪ್ತಿಯಾಗುವಷ್ಟು ತಿಂಡಿಗಳನ್ನ ತಿನ್ನಬಹುದು. ಆದ್ರೆ ಅಮೆರಿಕದಲ್ಲಿ ಸ್ವಯಂ ಪಾಕ ಮಾಡ್ಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ಮನೆಯಲ್ಲಿ ಅಮ್ಮ ಅಡುಗೆ ಮಾಡಿ ಬಡಿಸೋವಾಗ ಸಾರಲ್ಲಿ ಸ್ವಲ್ಪ ಉಪ್ಪು ಹೆಚ್ಚಾಯ್ತು ಅಂದ್ರೆ ಏನ್ ಕೂಗಾಡಿದ್ದು. ಅದೇ ಹುಡುಗರು ಇಲ್ಲಿ ಅಮೆರಿಕದಲ್ಲಿ ಉಪ್ಪು ಖಾರ ಹುಳಿ ಇಲ್ಲದೆ ಇರುವಂತ, ಕೊತ್ತಂಬರಿ ಕರಿಬೇವು ತೆಂಗಿನ ತುರಿ ಇಲ್ಲದೆ ಇರುವಂತ, ವಾಸ್ತವದಲ್ಲಿ ಒಗ್ಗರಣೆಯಲ್ಲದ ಒಗ್ಗರಣೆ ಹಾಕಿದ ಉಪ್ಪಿಟ್ಟು ಚಿತ್ರಾನ್ನಗಳನ್ನ ತಿಂದುಕೊಂಡು ತಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ನಾಲ್ಗೆ ರುಚಿನ ಒಂದು ಕಡೆ ಇಟ್ಟು ಹೊಟ್ಟೆ ಹಸಿವಿಗೆ ಬೆಲೆಯನ್ನ ಕೊಡದೆ ಓದು 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 ಮುಖ್ಯ, ಸಂಶೋಧನೆ ಮಾಡಬೇಕು, ಮಹಾಪ್ರಬಂಧ ಥೀಸಿಸ್ ಪೂರ್ಣಗೊಳಿಸ್ಬೇಕು, ಪರೀಕ್ಷೆ ತಗೋಬೇಕು, ಪೂರ್ಣಗೊಳಿಸ್ಬೇಕು, ಡಾಕ್ಟರ್ ಇಲ್ಲ ಡಾಕ್ಟರೇಟ್ ಅನ್ನ ಪಡೀಬೇಕು. ಅಲ್ಲಿಯವರೆಗೆ ಹೊಟ್ಟೆ ಪಾಡುವಷ್ಟು ದೊಡ್ಡ ಸಮಸ್ಯೆ ಆಗಿರಲಿಲ್ಲ. ಆದ್ರೆ ಒಂದು ಸಲ ಪದವಿಯನ್ನ ಗಳಿಸಿ ಕೆಲಸಕ್ಕೆ ಸೇರಿದ ಮೇಲೆ ಆಗ ಅಮ್ಮ ಮಾಡ್ತಾ ಇದ್ದಂತ ಅಡುಗೆ ರುಚಿ ಏನಿತ್ತು ಅದೆಲ್ಲ ನೆನಪಿಗೆ ಬಂದು ಯಾಕೆ ಮದುವೆ ಆಗಬಾರದು ಅನ್ನೋ ವಿಚಾರ ನಮ್ಮ ಕನ್ನಡಿಗರಿಗೆ ಬಂತು. ಕೆಲವು ಕನ್ನಡಿಗರು ಅಮೆರಿಕದ ಬಿಳಿಯ ಸುಂದರಿಯರಿಗೆ, ಕಂದು ಸುಂದರಿಯರಿಗೆ, ಕಪ್ಪು ಸುಂದರಿಯರಿಗೆ ಮಾರು ಹೋಗಿ ಅಲ್ಲೇ ಮದುವೆ ಆದದ್ದು ಉಂಟು. ಆದರೆ ಬಹಳಷ್ಟು ಜನ ನೇರವಾಗಿ ಭಾರತಕ್ಕೆ ಹಾರಿ ಅಪ್ಪ ಅಮ್ಮಂದಿರು ತೋರದಂತ ಸುಖೋಮಲೆಯನ್ನ ಒಪ್ಪಿ ಮದುವೆಯಾಗಿ ಅಮೆರಿಕಕ್ಕೆ ಬಂದು ಸಂಸಾರವನ್ನ ಕಟ್ಟಿಕೊಂಡ್ರು. ಗಂಡ ಕಚೇರಿಗೋ ಆಸ್ಪತ್ರೆಗೋ ಮತ್ತೊಂದು ಕಡೆಗೋ ಹೋದ್ರೆ ಹೆಂಡತಿ ಒಂಟಿಯೋ ಒಂಟಿ. ಆಗ ಕಾದಂಬರಿಗಳಿಗೆ ಸಾಕಾಗುವಷ್ಟು ಪುಟಗಳಲ್ಲಿ ತನ್ನ ಅನಿಸಿಕೆಗಳನ್ನ, ನೋವು ನಲಿವುಗಳನ್ನ ಪತ್ರಗಳ ಮೂಲಕ ಹೆತ್ತವರಿಗೆ ಬರೆದ್ರೂ ಸಹ ಆ ಏಕಾಕಿತನ, ಒಂಟಿತನ ಕಾಡೋದು ನಿಲ್ಲಿಸ್ತಿರ್ಲಿಲ್ಲ. 70ರ ದಶಕದಲ್ಲಿ ಗ್ರೀನ್ ಕಾರ್ಡ್ ಮುಕ್ತವಾಗಿ ಸಿಕ್ತು. ಕನ್ನಡಿಗರು ಪ್ರವಾಹೋಪಾದಿಯಲ್ಲಿ ಅಮೆರಿಕಕ್ಕೆ ಬಂದ್ರು. ಪೂರ್ವ ಕರಾವಳಿಯ ನ್ಯೂಯಾರ್ಕ್, ವಾಷಿಂಗ್ಟನ್, ಬಾಸ್ಟನ್ ಮತ್ತು ಫಿಲಡೆಲ್ಫಿಯಾ ಪ್ರದೇಶಗಳಲ್ಲಿ, ಪಶ್ಚಿಮ ಕರಾವಳಿಯ ಲಾಸ್ ಏಂಜಲೀಸ್, ಸ್ಯಾನ್ ಫ್ರಾನ್ಸಿಸ್ಕೋ, ದಕ್ಷಿಣದ ಅಟ್ಲಾಂಟಾ ಮತ್ತು ಹ್ಯೂಸ್ಟನ್, ಉತ್ತರದಲ್ಲಿ ಶಿಕಾಗೋ ಮತ್ತು ಡೆಟ್ರಾಯಿಟ್, ಮಿನಿಯಾಪೊಲಿಸ್ ಮುಂತಾದ ನಗರಗಳಲ್ಲಿ ಕನ್ನಡಿಗರು ನೆಲೆಸೋಕೆ ಶುರು ಮಾಡಿದ್ರು. ಮಿಶಿಗನ್ ಸಂಸ್ಥಾನದಲ್ಲಿದ್ದಂತ ಕನ್ನಡಿಗರು ಎಲ್ಲ ಕನ್ನಡಿಗರ ವಿಳಾಸ, ದೂರವಾಣಿ ಸಂಖ್ಯೆಯನ್ನ ಉಳ್ಳಂತ ಡೈರೆಕ್ಟರಿಯನ್ನ ಸಿದ್ಧಪಡಿಸಿದ್ರು. ಹಾಗಾಗಿ ಕನ್ನಡಿಗರು ಪರಸ್ಪರ ದೂರವಾಣಿಯ ಮೂಲಕ ಮಾತನಾಡೋದಕ್ಕೆ ಸಾಧ್ಯವಾಯಿತು. ಅದಾದ ನಂತರ ಒಂದೇ ಸ್ಥಳದಲ್ಲಿ ಇದ್ದಂತ ಕನ್ನಡಿಗರು ಯಾವ್ದಾದ್ರು ಹಬ್ಬಗಳು ಬಂದಾಗ ಅಥವಾ ವಾರಾಂತ್ಯದಲ್ಲಿ ಹತ್ತಿರದಲ್ಲಿ ಇದ್ದಂತ ಉದ್ಯಾನವನದಲ್ಲೋ ಅಥವಾ ಯಾರ್ದಾದ್ರೂ ಮನೆಯ ನೆಲಮಾಳಿಗೆಯಲ್ಲೋ ಸೇರ್ತಾ ಇದ್ರು, ಹರಟೆ ಹೊಡಿತಾ ಇದ್ರು. ಎಲ್ರೂ ತಮ್ಮ ಮನೆಯಿಂದ ಮಾಡಿ ತಂದಂತ ತಿಂಡಿಗಳನ್ನ ಹಂಚಿಕೊಂಡು ತಿಂದು ಒಳ್ಳೆ ಕಾಫಿ ಕುಡಿದು, ಮಕ್ಕಳು ಅಥವಾ ದೊಡ್ಡವರು ಯಾರಾದ್ರೂ ಹಾಡುಗಳನ್ನ ಹಾಡಿದ್ರೆ ಅಥವಾ ಏನಾದ್ರೂ ಮಾತುಕತೆ ಆಡಿದ್ರೆ ಅದನ್ನ ಕೇಳಿ ಆನಂದಿಸಿ ಹೊರಟು ಬಿಡ್ತಾ ಇದ್ರು. ಹೀಗೆ ಇರುವಾಗ ಈ ಒಂದು ಸಂದರ್ಭದಲ್ಲಿ ಯಾಕೆ ಕನ್ನಡ ಸಂಘವನ್ನ ಕಟ್ಟಬಾರದು ಅನ್ನೋ ವಿಚಾರ ಬಂತು. ಅದರ ಫಲವಾಗಿ ಏಪ್ರಿಲ್ 13, 1971ರಲ್ಲಿ ಮಿಶಿಗನ್ ನಗರದಲ್ಲಿ KS ಶ್ರೀಪಾದರಾಜು ಹಾಗೂ ಅವರ ಗೆಳೆಯರು ಪಂಪ ಕನ್ನಡ ಕೂಟವನ್ನ ಆರಂಭಿಸಿದ್ರು. ಇದು ಮೊದಲ ಕನ್ನಡ ಕೂಟ ಅಮೆರಿಕದಲ್ಲಿ. ಇದು 1996ರಲ್ಲಿ ತನ್ನ ಬೆಳ್ಳಿ ಹಬ್ಬವನ್ನ ಆಚರಿಸಿತು. 2021ರಲ್ಲಿ ಚಿನ್ನದ ಹಬ್ಬವನ್ನೂ ಆಚರಿಸಿತು. ಪಂಪ ಕನ್ನಡ ಕೂಟದ ನಂತರ ನ್ಯೂಯಾರ್ಕ್ ಅಲ್ಲಿ ಡಾಕ್ಟರ್ ಶ್ರೀದೇವಿ ಚಂದ್ರಶೇಖರ್ ಅವರು ನ್ಯೂಯಾರ್ಕ್ ಕನ್ನಡ ಕೂಟವನ್ನ ಆರಂಭಿಸಿದ್ರು. ಇದು ಅಮೆರಿಕದಲ್ಲಿ ಇರುವಂತ ಅತ್ಯಂತ ಬೃಹತ್ತಾದ ಒಂದು ಕನ್ನಡ ಕೂಟ.
72ರಲ್ಲಿ ಶಿಕಾಗೋ ನಗರದಲ್ಲಿ ವಿದ್ಯಾರಣ್ಯ ಕನ್ನಡ ಕೂಟ, ಉತ್ತರ ಕ್ಯಾಲಿಫೋರ್ನಿಯಾದಲ್ಲಿ ಕನ್ನಡ ಕೂಟ, ಮೇರಿಲ್ಯಾಂಡಲ್ಲಿ ಕನ್ನಡ ಕೂಟ, ವರ್ಜೀನಿಯಾದಲ್ಲಿ ಕನ್ನಡ ಕೂಟಗಳು ಆರಂಭವಾದವು. ಇವತ್ತು ಸುಮಾರು 37ಕ್ಕೂ ಹೆಚ್ಚು ಕನ್ನಡ ಕೂಟಗಳಿವೆ ಅಮೆರಿಕದಲ್ಲಿ. 1998ರಲ್ಲಿ ಅರಿಜೋನಾ ಸಂಸ್ಥಾನದ ಕೆಲವು ಉತ್ಸಾಹಿ ಯುವಕರು ಈ 37-38 ಕನ್ನಡ ಸಂಘಗಳು ಏನಿವೆ ಇವುಗಳಿಗೆ ಮಾರ್ಗದರ್ಶನ ಕೊಡುವಂತ ಒಂದು ಛತ್ರ ಸಂಘಟನೆ ಅಥವಾ ಅಂಬ್ರೆಲಾ ಆರ್ಗನೈಸೇಷನ್ ಆರಂಭಿಸಿದ್ರೆ ಚೆನ್ನಾಗಿರುತ್ತಲ್ವಾ? ಈ ಎಲ್ಲ ಸಂಘಟನೆಗಳನ್ನ ಒಗ್ಗೂಡಿಸಿ ಕನ್ನಡದ ಚಟುವಟಿಕೆಗಳನ್ನ ಒಂದು ನಿಯಂತ್ರಿತ ರೀತಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತಲ್ವಾ ಅಂತ ಯೋಚನೆ ಮಾಡಿದಾಗ ಈ ಅಕ್ಕಾ ಸಂಸ್ಥೆ ಅನ್ನೋದು ರೂಪುಗೊಳ್ತು. ಅಸೋಸಿಯೇಷನ್ ಆಫ್ ಕನ್ನಡ ಕೂಟಾಸ್ ಆಫ್ ಅಮೆರಿಕಾ. ಈ ಅಕ್ಕ ಇದುವರೆಗೂ 11 ವಿಶ್ವ ಕನ್ನಡ ಸಮ್ಮೇಳನಗಳನ್ನ ಅಮೆರಿಕಾದ್ಯಂತ ನಡೆಸಿದೆ. 12ನೇ ಸಮ್ಮೇಳನವನ್ನ ಇತ್ತೀಚೆಗೆ ಗ್ರೇಟರ್ ರಿಚ್ಮಂಡ್ ನಗರದಲ್ಲಿ ಪೂರ್ಣಗೊಳಿಸಿತು. ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸುವುದಕ್ಕೆ ನನಗೆ ಹೇಗೆ ಅವಕಾಶ ಸಿಕ್ತು ಅನ್ನೋದನ್ನ ಹೇಳಬೇಕು. ಒಂದು ದಿನ ಶ್ರೀವತ್ಸ ಜೋಶಿಯವರು ನನಗೆ ಫೋನ್ ಮಾಡಿದ್ರು. ಒಂದು ಸಂಜೆ ಈ ತರ ಅಕ್ಕ ಸಮ್ಮೇಳನ ನಡೀತಾ ಇದೆ ರಿಚ್ಮಂಡ್ ನಗರದಲ್ಲಿ, ಆ ಸಮ್ಮೇಳನಕ್ಕೆ ನೀವು ಬರಬಹುದಾ ಅಂತ ಕೇಳಿದ್ರು. ಖಂಡಿತ ಬರಬಹುದು, ಆದ್ರೆ ಆ ಸಮ್ಮೇಳನದಲ್ಲಿ ನನಗೇನು ಕೆಲಸ, ಅಲ್ಲಿ ಬಂದು ನಾನೇನ್ ಮಾಡ್ಬೇಕು ಅನ್ನೋದನ್ನ ನೀವು ಹೇಳಬೇಕು. ಅದು ನನಗೆ ಆಗೋ ಹಾಗಿದ್ರೆ ನಾನು ಖಂಡಿತ ಬರ್ತೇನೆ ಅಂತ ಹೇಳಿದೆ. ಆಗ ಅವರು 2 ಕೆಲಸವನ್ನ ನಿಮಗೆ ಕೊಡ್ತೇವೆ, ಒಂದು ಆಶಯ ಭಾಷಣ ಮಾಡಿ, ಇನ್ನೊಂದು ಥಟ್ ಅಂತ ಹೇಳಿ ಕ್ವಿಜ್ ಅನ್ನ ಮಾಡಿ ಅಂತ ಹೇಳಿದ್ರು. ಆಗ ನಾನು ಅವರಿಗೆ ಬರೀ ಒಂದು ಕ್ವಿಜ್ ಮಾಡಿದ್ರೆ ಸಾಕಾಗಲ್ಲ, ಅಲ್ಲಿ ತುಂಬಾ ಜನ ಬಂದಿರ್ತಾರೆ, ಹಾಗಾಗಿ ಒಂದಷ್ಟು ಆಯ್ಕೆಯ ಸುತ್ತುಗಳನ್ನ ಮಾಡಿ ಆನಂತರ ಅಂತಿಮ ಸುತ್ತನ್ನ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡ್ರು ಅವರು. ಆನಂತರ ಬೆಂಗಳೂರಿಂದ ಅಮೆರಿಕಕ್ಕೆ ನಾನೊಬ್ನೇ ಬರಬೇಕಾಗಿಲ್ಲ, ನನ್ನ ಜೊತೆ ನಮ್ಮ ಹಾಸ್ಯ ಲೇಖಕರಾದ MS ನರಸಿಂಹಮೂರ್ತಿ ಅವರು ಬರ್ತಾರೆ. ನೀವಿಬ್ರು ಒಟ್ಟಿಗೆ ಸೇರ್ಕೊಂಡು ಇಲ್ಲಿಗೆ ಬರಬಹುದು. ನೀವಿಬ್ಬರ ಜೋಡಿ ಅನುಪಮ ಜೋಡಿ ಆಗಿರುತ್ತೆ. ನೀವಿಬ್ರು ಈ ಒಂದು ಜಂಟಿ ಪಯಣ ಏನಿದೆ ಅದನ್ನ ಇಷ್ಟಪಡ್ತೀರಿ ಅಂತ ಹೇಳಿದ್ರು. ಆಯ್ತು ಅಂತ ಒಪ್ಕೊಂಡ್ವಿ. ನಾನು ಮತ್ತು MS ನರಸಿಂಹಮೂರ್ತಿ ಇಬ್ರು ಮಾತಾಡ್ಕೊಂಡು ಹೊರಟ್ವಿ. ನಾವು 27ರ ಮಧ್ಯರಾತ್ರಿ ಸುಮಾರು 1 ಗಂಟೆ ಅಷ್ಟೊತ್ತಿಗೆ ವಿಮಾನ ಹೊರಟಿತು. KLM ಏರ್ ಸರ್ವೀಸಸ್ ಅಂತ, ಇದು ನೆದರ್ಲ್ಯಾಂಡ್ಸ್ ಡಚ್ ಏರ್ ಸರ್ವಿಸ್. ಇದು 28ರ ಸಂಜೆ ನಾವು ವಾಷಿಂಗ್ಟನ್ DC ವಿಮಾನ ನಿಲ್ದಾಣದಲ್ಲಿ ಇಳಿದಾಗ ನಮ್ಮನ್ನ ಸ್ವಾಗತಿಸೋದಕ್ಕೆ ಕಾಯ್ತಾ ಇದ್ರು ಶ್ರೀವತ್ಸ ಜೋಶಿಯವರು ಹಾಗೂ ಶರಾವತಿ ಕನ್ನಡ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಸಕ್ರಿಯ ಸದಸ್ಯರಾಗಿರ್ತಕ್ಕಂಥ ಚಂದ್ರು ಅವರು. ತಕ್ಷಣವೇ ನಮಗೆ ಅವರು ಹೂಗುಚ್ಛಗಳನ್ನು ಕೊಟ್ಟು ಸ್ವಾಗತಿಸಿದ್ರು. ಒಂದು ಕೆಂಪು ಹೂಗಳದ್ದು, ಇನ್ನೊಂದು ಹಳದಿ ಹೂಗಳದ್ದು. ಇದು ನಮ್ಮ ಕನ್ನಡ ಧ್ವಜದ ಸಾಂಕೇತಿಕ ಬಣ್ಣವಾಗಿತ್ತು. ಆ ಹೂ ನನಗೆ ಬಣ್ಣಗಳ ಜೊತೆಗೆ ಆ ಹೂ ಕುತೂಹಲ. ತಕ್ಷಣವೇ ಹೂ ನೋಡಿದ ಕೂಡಲೇ ನನಗೆ ಗೊತ್ತಾಯಿತು ಇದು ಕಾರ್ನೇಷನ್ ಹೂವ ಅಂತ. ಕಾರ್ನೇಷನ್ ಹೂವನ್ನ ಕಣ್ಣಾರೆ ಕಂಡದ್ದು ಅದೇ ಮೊದಲ ಬಾರಿ. ಅದೇ ನಿಮಗೆ ಹ್ಯಾಕ್ ಗೊತ್ತಾಯ್ತು, ನೋಡಿದ ಕೂಡಲೇ ಥಟ್ ಅಂತ ಹ್ಯಾಕ್ ಗುರ್ತಿಸಿದ್ರಿ ಅಂತ ನೀವು ಕೇಳಬಹುದು. ಈ ಕಾರ್ನೇಷನ್ ಹೂವ ಹೆಚ್ಚು ಕಡಿಮೆ ನಮ್ಮ ಗುಲಾಬಿ ಹೂವಿನ ಹಾಗೆ. ಯಾವುದೇ ಶುಭ ಸಂದರ್ಭದಲ್ಲಿ ನಾವು ಗುಲಾಬಿ ಹೂವನ್ನ ಕೊಡ್ತೇವಲ್ವಾ, ಹಾಗೆ ಅಮೆರಿಕದಲ್ಲಿ ಕಾರ್ನೇಷನ್ ಹೂಗಳನ್ನ ಕೊಡ್ತಾರೆ. ಜುಲೈ 1ರಂದು ವೈದ್ಯರ ದಿನಾಚರಣೆ ನಾವೆಲ್ಲ ಜಾಗತಿಕ ಮಟ್ಟದಲ್ಲಿ ಆಚರಿಸ್ತೇವೆ. ಭಾರತದಲ್ಲಿ ಸಾಮಾನ್ಯವಾಗಿ ವೈದ್ಯರನ್ನ ಅಭಿನಂದಿಸಬೇಕಾದ್ರೆ ಒಂದು ಕೆಂಪು ಗುಲಾಬಿಯನ್ನು ಕೊಟ್ಟು ಅಭಿನಂದಿಸೋದುಂಟು. ಹಾಗೆಯೇ ಅಮೆರಿಕದಲ್ಲಿ ಈ ಕೆಂಪು ಕಾರ್ನೇಷನ್ ಹೂವನ್ನ ಕೊಡ್ತಾರೆ. ಇದನ್ನ ಓದಿ ತಿಳ್ಕೊಂಡಿದ್ದೆ ನಾನು. ಹಾಗಾಗಿ ಜೋಶಿ ಅವರು ನನ್ನ ಕೈಗೆ ಹೂವನ್ನ ಕೊಡ್ತಾ ಇದ್ದ ಹಾಗೆ ಇದು ಕಾರ್ನೇಷನ್ ಹೂವಲ್ವಾ ಅಂತ ಕೇಳಿದೆ. ಹೌದು ಹೌದು, ನೀವು ಹೇಳಿದ್ದು ಸರಿ ಅಂತ ಹೇಳಿದ್ರು. ಬಹಳ ಸಂತೋಷವಾಯಿತು. ತಕ್ಷಣವೇ ನಾವು ಮೂವರು ಒಂದು ಫೋಟೋವನ್ನ ತೆಗೆಸ್ಕೊಂಡ್ವಿ. ಆ ಫೋಟೋವನ್ನ ತಕ್ಷಣವೇ MS ನರಸಿಂಹಮೂರ್ತಿ ಅವರು ತಮ್ಮ ಫೇಸ್ಬುಕ್ ಮತ್ತು ಇತರ ಮಾಧ್ಯಮಗಳಲ್ಲಿ ಹರಿಯಬಿಟ್ರು, ತೇಲಿಬಿಟ್ರು ಅದನ್ನ. ಅದು ಅದ್ಭುತವಾದ ಒಂದು ಪ್ರತಿಕ್ರಿಯೆಯನ್ನ ಉಂಟು ಮಾಡ್ತು. ಕವನಗಳು ಸಹ ರಚನೆ ಆದವು ಈ ಒಂದು
ಚಿತ್ರಕ್ಕೆ ಅಂತ ಹೇಳ್ತಂದ್ರೆ ಅದು ಆಶ್ಚರ್ಯ ಆಗಬಹುದು. ಆ ಕವನ ನಿಜಕ್ಕೂ ಆಕರ್ಷಕವಾಗಿದೆ, ಸೊಗಸಾಗಿದೆ. ಎಲ್ಲೋ ಒಂದು ಕಡೆಗೆ ನಾವು ಈ ಕವನ ರಚನೆಗೆ ಸ್ಫೂರ್ತಿ ಕೊಡುವಷ್ಟು ಸಾಧನೆಯನ್ನ ಮಾಡಿದ್ದೀವಾ ಅಂತ ಹೇಳಿ ಒಂದು ಸಲ ನಮಗೆ ಖುಷಿಯೂ ಆದದ್ದುಂಟು. ಹಾಗೆಯೇ ಎಲ್ಲೋ ಒಂದು ಕಡೆಗೆ ಜನರ ಆಸೆ ಏನಿದೆ ಆ ಆಶಯವನ್ನ ತಲುಪುವ ಮಟ್ಟಕ್ಕೆ ನಾವು ಬೆಳಿಬೇಕು, ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿಯೂ ಸಹ ನಮ್ಮ ಮೇಲೆ ಬಂತು. ಆ ನಂತರ ನಾವು ನೇರವಾಗಿ ಹೊರಟದ್ದು ಕೋ ಚೆನ್ನಬಸಪ್ಪ ಅವರ ಹೆಸರು ತಾವೆಲ್ಲ ಕೇಳಿರ್ತೀರಿ. ಕರ್ನಾಟಕದ ಬಹಳ ಬಹಳ ಪ್ರಖ್ಯಾತರಾಗಿರ್ತಕ್ಕಂಥ ಸಜ್ಜನ ನ್ಯಾಯಮೂರ್ತಿಗಳು. ಅವರು ಅದ್ಭುತವಾದ ಪುಸ್ತಕಗಳನ್ನ ಬರೆದಿದ್ದಾರೆ ಕನ್ನಡದಲ್ಲಿ. ಇಂತಹ ಕೋ ಚೆನ್ನಬಸಪ್ಪ ಅವರ ಮಗ, ಆ ದಂಪತಿಗಳು ಮೇರಿಲ್ಯಾಂಡ್ ಅಲ್ಲಿ ವಾಸವಾಗಿದ್ರು. ನೇರವಾಗಿ ಅವರ ಮನೆಗೆ ನಮ್ಮನ್ನ ಕರ್ಕೊಂಡು ಹೋಗಿ ಬಿಟ್ರು. ಸುಚೇತಾ ದಂಪತಿಗಳು ತುಂಬಾ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡ್ರು. ನಾವು ಹೋಗೋಷ್ಟೊತ್ತಿಗೆ ಕತ್ತಲಾಗೋದಕ್ಕೆ ಆರಂಭವಾಗಿತ್ತು. ತಕ್ಷಣವೇ ನಮ್ಗೆ ಬಿಸಿ ಬಿಸಿ ಅನ್ನ, ತಿಳಿ ಸಾರು ಹಾಗೂ ಪಾಯಸ ಮಾಡಿ ಬಡಿಸಿದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಿಮಾನದಲ್ಲಿ ಅವರು ಕೊಟ್ಟಂತ ತಿಂಡಿಯನ್ನ ತಿಂದು ನಾಲಿಗೆ ಕೆಟ್ಟೋಗಿತ್ತು ಒಂದೇ ದಿನಕ್ಕೆ. ಅಷ್ಟು ಕೆಟ್ಟದಾಗಿತ್ತು ಊಟ. ತಕ್ಷಣವೇ ಸುಚೇತಾ ಅವರು ಮಾಡಿಕೊಟ್ಟಂತ ಸಾರನ್ನ ದಯವಿಟ್ಟು ಒಂದು ಬಟ್ಟಲಿಗೆ ಹಾಕೊಡಿ ಅಂತ ಬಾಯ್ಬಿಟ್ಟು ಕೇಳಿ ಬಟ್ಟಲು ತುಂಬಾ ಸಾರನ್ನ ತಗೊಂಡು ಕುಡಿದು ಎಷ್ಟು ಖುಷಿ ಪಟ್ವಿ ಅನ್ನೋದನ್ನ ಅಕ್ಷರಗಳಲ್ಲಿ ಹೇಳೋದು ಬಹಳ ಬಹಳ ಕಷ್ಟ. ಬಿಸಿ ಬಿಸಿ ಅನ್ನ, ಸಾರು, ಪಾಯಸ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಆ ರಾತ್ರಿ ವಿಶ್ರಾಂತಿ ತಗೊಂಡ್ವಿ. ಮರುದಿನ ಬೆಳಿಗ್ಗೆ ಬಿಸಿ ಬಿಸಿ ಉಪ್ಪಿಟ್ಟನ್ನ ಮಾಡಿದ್ರು. ಮಧ್ಯಾಹ್ನಕ್ಕೆ ಏನ್ ಊಟ ಮಾಡ್ಲಿ ಅಂತ ಕೇಳಿದಾಗ, ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೇಳಿದಾಗ ಅವರು ಒಂದು ಪಟ್ಟಿಯನ್ನ ಕೊಟ್ರು. ಆ ಪಟ್ಟಿಯಲ್ಲಿ ಮಸಾಲ ದೋಸೆ ಇತ್ತು. ತಕ್ಷಣವೇ ನಾನು ಮತ್ತು MSN ಇಬ್ರು ಸಹ ಮಸಾಲ ದೋಸೆ ನಮಗೆ ಇಷ್ಟ, ಅದೇ ಸಾಕು, ಅನ್ನ, ಸಾರು, ಹುಳಿ ಇತ್ಯಾದಿಗಳು ಬೇಡ ಅಂತ ಹೇಳಿದ್ವಿ. ಮಸಾಲ ದೋಸೆ 2 ದೋಸೆಯನ್ನ ಇಬ್ರು ತಿಂದ್ವಿ. ತುಂಬಾ ಸಂತೋಷವಾಯ್ತು. ಅಲ್ಲಿಂದ ರಿಚ್ಮಂಡ್ ನಗರಕ್ಕೆ ಹೊರಟ್ವಿ ನಾವು. ರಿಚ್ಮಂಡ್ ನಗರಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿದ್ದು ಜೋಶಿಯವರು. ದಾರಿ ಉದ್ದಕ್ಕೂ ಸುಮಾರು 2.5 ಗಂಟೆಗಳ ಪ್ರಯಾಣ ಅದು. ದಾರಿ ಉದ್ದಕ್ಕೂ ನಗೆ ಚಟಾಕಿಗಳನ್ನ, ಹಾಸ್ಯ ಪ್ರಸಂಗಗಳನ್ನ ಹೇಳ್ತಾ ನಮ್ಮನ್ನ ನಗಿಸ್ತಾನೆ ಕರ್ಕೊಂಡು ಹೋದ್ರು MS ನರಸಿಂಹಮೂರ್ತಿ ಅವರು. ಅವ್ರು ಹೇಗೆ ಕೆಳಗೆ ಬಿದ್ದು ಹಲ್ಲುಗಳನ್ನ ಮುರ್ಕೊಂಡಿದ್ದು ದೊಡ್ಡದಲ್ಲ, ಮುರ್ಕೊಂಡ ಆದ ಮೇಲೆ ಆದಂತ ಪ್ರಸಂಗಗಳು ಇವೆಯಲ್ಲ, ಅವೆಲ್ಲವನ್ನ ಹೇಳ್ತಾ ಅದ್ರ ಜೊತೆಗೆ ಇನ್ನೂ ಅನೇಕ ಅದ್ಭುತ ಪ್ರಸಂಗಗಳನ್ನ ಹೇಳ್ತಾ ಅವರು ನಮ್ಮನ್ನ ರಿಚ್ಮಂಡ್ ನಗರಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಹಿಲ್ಟನ್ ಅಂತ ಒಂದು ಹೋಟೆಲ್, ಅಲ್ಲಿ 442 ಸಂಖ್ಯೆಯ ಕೋಣೆಯಲ್ಲಿ ನನ್ನನ್ನು ಮತ್ತು MSN ಅವರನ್ನ ಇಳಿಸಿದ್ರು. ಡುಂಡಿರಾಜ್ ಅವರು ಅದೇ ರಾತ್ರಿ ಸಿಯಾಟಲ್ ಇಂದ ಅವರು ರಿಚ್ಮಂಡ್ ನಗರಕ್ಕೆ ಬರೋರಿದ್ರು. ಅವ್ರಿಗೂ ಸಹ ಒಂದು ರೂಮನ್ನ ಕಾದಿರಿಸಿದ್ರು. ಆ ರಾತ್ರಿ ಊಟ ಮಾಡ್ಕೊಂಡು ಚೆನ್ನಾಗಿ ನಿದ್ರೆ ಮಾಡಿದ್ವಿ. ಬೆಳಿಗ್ಗೆ ಆಗ್ತಾ ಇದ್ದ ಹಾಗೇನೆ ಡುಂಡಿರಾಜ್ ಅವರು ಬಂದ್ರು. ಅವರಿಗೆ ರೂಮ್ ಅನ್ನ ಕೊಡಿಸ್ಬೇಕು ಅಂದ್ರೆ ಜೋಶಿ ಅವರು ಬರಬೇಕಾಗಿತ್ತು. ಅವರು ಸ್ವಲ್ಪ ತಡವಾಗಿತ್ತು. ಹಾಗಾಗಿ ಜೋಶಿ ಅವರು ಏನ್ ಹೇಳಿದ್ರು, ಡುಂಡಿರಾಜ್ ಅವ್ರಿಗೂ ಬಂದಿರ್ತಾರೆ, ಅವರನ್ನ ದಯವಿಟ್ಟು ನಿಮ್ ರೂಮ್ ಅಲ್ಲೇ ಉಳಿಸ್ಕೊಳ್ಳಿ ಅಂತ MSNಗೆ ಫೋನ್ ಮಾಡಿದ್ರು. ಆಗ ಡುಂಡಿರಾಜ್ ಅವರು ಜೋಶಿ ಅವರಿಗೆ ಫೋನ್ ಮಾಡಿ ಒಂದ್ ಮಾತನ್ನ ಹೇಳಿದ್ರು, ಏನು ಯೋಚನೆ ಇಲ್ಲ ಜೋಶಿ ಅವರೇ, ನೀವು ಆರಾಮಾಗಿ ಬನ್ನಿ, ಇಲ್ಲಿ MSN ನನಗೆ ಬಿಸ್ಕೆಟ್ ಹಾಕಿದ್ದಾರೆ ಅಂತ ಜೋಕ್ ಹೊಡೆದ್ರು. ಬಿಸ್ಕೆಟ್ ಹಾಕಿದ್ದಾರೆ ಅನ್ನೋದನ್ನ ಹೇಳ್ಬೇಕು. ಯಾಕೆ ಅಂತ ಹೇಳ್ತಂದ್ರೆ, ಈ ಅಮೆರಿಕದ ಪ್ರಯಾಣದಲ್ಲಿ ತಿನ್ನೋದಿಕ್ಕೆ ಏನೂ ತಿಂಡಿಗಳು ಸಿಗೋಲ್ಲ, ನಮ್ಮ ಭಾರತೀಯ ತಿಂಡಿಗಳು ಅಂತ ಗೊತ್ತಿತ್ತು. ಹಾಗಾಗಿ MSN ಅವರು ತಮ್ಮ ಜೊತೆ ಬರಬೇಕಾದ್ರೆ ಇಡೀ ಬೇಕರಿಯನ್ನೇ ತಂದ್ಬಿಟ್ಟಿದ್ರು. ಅದೆಷ್ಟು ಸಿಹಿ ಬಂದ್ಗಳು, ಖಾರ ಬಂದ್ಗಳು, ಬಿಸ್ಕೆಟ್ಗಳು ಮತ್ತೆ ಗೊಜ್ಜವಲಕ್ಕಿ. ಈ ಗೊಜ್ಜವಲಕ್ಕಿ ನಮ್ಮ ಜೀವನ ಉಳಿಸ್ತು, ನಮ್ಮ ನಾಲಿಗೆ ರುಚಿಯನ್ನ ಕಾಪಾಡ್ತು. ಹಾಗೆಯೇ ಬಂದ್ಗಳು ಬೆಳಗ್ಗೆ ಆಗ್ತಾ ಇದ್ದ ಹಾಗೇನೆ, ಸಾರ್ ಒಂದ್ ಬಂದ್ ಕೊಡಿ, ತೋಳಿ ಡಾಕ್ಟ್ರೆ ಈ ಬಂದ್ ತುಂಬಾ ಚೆನ್ನಾಗಿದೆ, ಹೀಗೆ ತಿನ್ಕೊಂಡು ಬಂದ್ವಿ. ಹಾಗೆ ಜೋಶಿ ಅವ್ರು ಫೋನ್ ಮಾಡಿದಾಗ ಹೇಳಿದ್ದೇನೆಂದ್ರೆ, ಡುಂಡಿರಾಜರಿಗೂ 2 ಬಿಸ್ಕೆಟ್ನ ಹಾಕದೆ ಅಂತ.
ಕೊಟ್ಟದ್ದು ಆದ್ರೆ ಹೇಳಿದ್ದು ಹಾಕದೆ ಅಂತ. ಅದಕ್ಕೆ ಎಷ್ಟು ನಕ್ಕಿದೀವೋ ಅಷ್ಟು ನಕ್ಕಿದೀವಿ. ಹೀಗೆ ಒಬ್ಬರ ಕಾಲನ್ನ ಒಬ್ಬರು ಎಳಿತಾ ಆ ರೂಮಲ್ಲಿ ಏನು ನಾವು ಆ ಕೆಲವು ಗಂಟೆಗಳನ್ನ ಕಳೆದ್ವಿ, ಅದು ಅದ್ಭುತವಾಗಿತ್ತು. ಅವತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ. ಅದಾದ ಮೇಲೆ ನನ್ನ ಆಶಯ ಭಾಷಣ ಪ್ರಕಟವಾಗಿತ್ತು, ರಾತ್ರಿ 9ರಿಂದ 9:30 ಅಂತ. ಈ ಆಶಯ ಭಾಷಣಕ್ಕೆ ಸಾಕಷ್ಟು ಸಂಶೋಧನೆ ಮಾಡಿ ನಾನು ಮಾಹಿತಿಯನ್ನೆಲ್ಲ ಸಂಗ್ರಹಿಸಿ ಅದನ್ನ ಲೇಖನ ರೂಪದಲ್ಲಿ ಬರೆದಿಟ್ಕೊಂಡು ಎಲ್ಲ ಸಿದ್ಧವಾಗಿದ್ದೆ. ಕಾರ್ಯಕ್ರಮ ಆರಂಭವಾಯಿತು. ನೋಡ್ತೇನೆ ರಾಜಕಾರಣಿಗಳು ಮತ್ತು ಸ್ವಾಮೀಜಿಗಳು ಇವರದ್ದೇ ಒಂದು ಭರಾಟೆ. ಅವರಿಗೆ ಮಾತ್ರ ಆದ್ಯತೆ. ಅವರಿಗೇನು ಸಮಯ ಕೊಟ್ಟಿದ್ರೋ ಆ ಸಮಯವನ್ನ ಮೀರಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅದಾದ ನಂತರ ಒಬ್ಬ ಮಹಾಶಯರು, ಅವರಿಗೆ ಅಧಿಕೃತ ಆಹ್ವಾನವೇ ಇರಲಿಲ್ಲ, ಆ ಮಹಾಶಯರು ವೇದಿಕೆ ಹತ್ತಿ ತಮ್ಮದೇ ಆದ ಶೈಲಿಯಲ್ಲಿ ಭಾಷಣವನ್ನ ಹೊಡೆದದ್ದು. ಹೀಗೆ ಅನಗತ್ಯ ವ್ಯಕ್ತಿಗಳ ಭಾಷಣ ಅನಿರೀಕ್ಷಿತವಾಗಿ ಸೇರಿಕೊಂಡಾಗ ನನಗಾಗಿ ಇದ್ದಂತ ಸಮಯ ಏನಿತ್ತು ಅದನ್ನ ಅವರೇ ತಿಂದ ಕಾರಣ ನನಗೆ ಆಶಯ ಭಾಷಣ ಮಾಡಲಿಕ್ಕೆ ಆಗ್ಲಿಲ್ಲ. 2ರಿಂದ 3 ನಿಮಿಷಗಳವರೆಗೆ ಸಂಕ್ಷಿಪ್ತವಾಗಿ ನನ್ನ ಅನಿಸಿಕೆಗಳನ್ನ ಹೇಳಿ ಕೂತ್ಕೊಂಡೆ. ಆಗ ಕಾರ್ಯಕ್ರಮದ ಆಯೋಜಕರು ಬಂದು ನನ್ನಲ್ಲಿ ಕ್ಷಮೆ ಯಾಚಿಸಿದ್ರು. ಇದು ನಮ್ಮ ನಿರೀಕ್ಷೆಯನ್ನು ಮೀರಿದಂತ ಘಟನೆ, ದಯವಿಟ್ಟು ಕ್ಷಮಿಸಿ. ನಾಳೆ ಪ್ರಧಾನ ಕಾರ್ಯಕ್ರಮ ಇದೆ, ಸಮಾವೇಶದ ಉದ್ಘಾಟನೆ ಇದೆ, ಅಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತೇವೆ, ನೀವು ಆಶಯ ಭಾಷಣ ಮಾಡಬಹುದು ಅಂತ ಹೇಳಿದ್ರು. ನಾನು ಆಯ್ತು ಅಂತ ಹೇಳಿದೆ. ಆದ್ರೆ ಮರುದಿನ ನೋಡ್ತಾ ಇದ್ದ ಹಾಗೇನೆ ವೇದಿಕೆಯ ಮೇಲೆ ಒಂದು 30 ಜನ ಕರ್ನಾಟಕದ 3/4 ಭಾಗ ರಾಜಕಾರಣಿಗಳು ಅಲ್ಲಿದ್ರು, ಇನ್ನು 1/4 ಭಾಗ ನಮ್ಮ ಮಠಾಧೀಶರುಗಳು ಇದ್ರು. ಆ ದಂಡನ್ನ ನೋಡಿದ ಕೂಡಲೇ ನನಗೆ ತಕ್ಷಣ ಗೊತ್ತಾಯ್ತು ನನಗೆ ಆಶಯ ಭಾಷಣ ಮಾಡ್ಲಿಕ್ಕೆ ಸಮಯ ಸಿಗೋಲ್ಲ ಅಂತ. ಬಹಳ ನಿರಾಸೆಯಾಯಿತು, ಬೇಸರವೂ ಆಯ್ತು. ಇದಕ್ಕಾಗಿ ಯಾಕೆ ಬರಬೇಕಾಗಿತ್ತು, ನಾನು ಎಷ್ಟು ದೂರ ಅಂತ ಯೋಚನೆ ಬಂದದ್ದು ನಿಜ. ಆದರೆ ಆ ಕ್ಷಣದಲ್ಲಿ ನಾನು ಎದ್ದು ನಿಂತು ಉಗ್ರವಾಗಿ ಪ್ರತಿಭಟಿಸಬಹುದಾಗಿತ್ತು. ಆದ್ರೆ ಅದು ಸಭ್ಯತೆ ಅಲ್ಲ. ಯಾಕೆ ಹೀಗಾಯ್ತು ಅನ್ನೋದನ್ನ ವಿಚಾರಿಸೋಣ ಅಂತ ಆ ಕ್ಷಣದಲ್ಲಿ ಸುಮ್ಮನಾದೆ. ಆ ನಂತರ ಆಯೋಜಕರು ಬಂದು ನಮ್ಮಲ್ಲಿ ಕ್ಷಮೆ ಯಾಚಿಸಿದ್ರು. ಸರಿ, ಏನ್ ಮಾಡ್ಲಿಕ್ಕಾಗುತ್ತೆ, ಚಿಂತೆ ಇಲ್ಲ ಬಿಡಿ ಅಂತ ಹೇಳಿ ಆ ಆಶಯ ಭಾಷಣದ ಪ್ರತಿ ಏನು ನಾನು ಲೇಖನ ಬರೆದಿದ್ದೆ ಅದನ್ನ ಜೋಶಿಯವರಿಗೆ ಕೊಟ್ಟೆ. ಜೋಶಿಯವರು ಅದನ್ನ ಸೊಗಸಾಗಿ ವಿಶ್ವವಾಣಿ ಪತ್ರಿಕೆಯಲ್ಲಿ ಇಡೀ 1 ಪುಟದ ಪೂರ್ತಿ ಆ ಆಶಯ ಭಾಷಣದ ಮುಖ್ಯಾಂಶಗಳೇನಿದ್ವು ಅವುಗಳನ್ನೆಲ್ಲ ಲೇಖನ ರೂಪದಲ್ಲಿ ಪ್ರಕಟಿಸಿದ್ರು. ಜೋಶಿಯವರಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಯಾಕಂದ್ರೆ ಆ ಒಂದು ಮನಸ್ಥಿತಿಯಲ್ಲಿ ಸಮಾಧಾನವನ್ನು ಕೊಟ್ಟವ್ರು ಜೋಶಿ. ಇಲ್ಲ, ಹೀಗಾಗಬಾರ್ದಾಗಿತ್ತು, ಆಗಿದೆ. ಅಕ್ಕ ಸಮ್ಮೇಳನದಲ್ಲಿ ಯಾವಾಗ್ಲೂ ಈ ರಾಜಕಾರಣಿಗಳದು ಮಠಾಧೀಶರದು ಹಾವಳಿ ಇದ್ದೇ ಇರುತ್ತೆ. ನಾವು ಹಾಕೊಂಡಿರೋ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರೋಕೆ ಅವರು ಬಿಡೋದೇ ಇಲ್ಲ. ಅವರ ವಿರುದ್ಧವಾಗಿ ನಿಂತು ಮಾತನಾಡೋದಿಕ್ಕೆ ಅಕ್ಕ ಪದಾಧಿಕಾರಿಗಳಿಗೆ ಅಷ್ಟು ಧೈರ್ಯ ಇಲ್ಲ. ಹಾಗಾಗಿ ದಯವಿಟ್ಟು ಕ್ಷಮಿಸಿ. ಕೊನೆಯ ಪಕ್ಷ ನಿಮ್ಮ ಆಶಯ ಏನು, ಅಮೆರಿಕದ ಕನ್ನಡಿಗರಿಗೆ ಏನ್ ಹೇಳಬೇಕಾಗಿತ್ತು ಅದನ್ನ ಲೇಖನ ರೂಪದಲ್ಲಿ ಹೇಳಿದ್ದೀರಿ. ಹಾಗಾಗಿ ದಯವಿಟ್ಟು ಬೇಸರ ಮಾಡ್ಕೋಬೇಡಿ ಅಂತ ಹೇಳಿದ್ರು. ನಾನಷ್ಟಾಗಿ ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಯಾಕಂದ್ರೆ ಆ ಹೊತ್ತಿಗೆ ಅಲ್ಲಿನ ಪರಿಸರವನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡಿದ ಮೇಲೆ ನನಗೆ ಅಲ್ಲಿ ನಡೆದಂತ ಸ್ಥಿತಿ ಏನು ಅಂತ ಗೊತ್ತಾಯ್ತು ನನಗೆ. ಹಾಗಾಗಿ ಸುಮ್ಮನಾದೆ. ಆದ್ರೆ ಮರುದಿನ ಕ್ವಿಜ್ ಏನಿತ್ತು ಥಟ್ಟಂತ ಹೇಳಿ, ಅದು ಅದ್ಭುತವಾಗಿ ನಡೀತು. ಅದರ ಬಗ್ಗೆ ಒಂದು ರೀತಿಯಾದ ಖುಷಿ ಕೊಟ್ಟಿದೆ, ತೃಪ್ತಿ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪೇನೂ ಆಗಲಾರದು. ಮೊದಲು ಒಂದು ಆಯ್ಕೆಯ ಸುತ್ತನ್ನ ನಡೆಸಿದ್ದಿ, ಲಿಖಿತ ಸ್ಪರ್ಧೆ. ಆ ಲಿಖಿತ ಸ್ಪರ್ಧೆಯಲ್ಲಿ ಇಬ್ಬಿಬ್ರು ಸೇರಿ ಒಟ್ಟಿಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಉತ್ತರ ಕೊಟ್ರು. ಅಲ್ಲಿ ಅತ್ಯಂತ ಹೆಚ್ಚಿನ ಅಂಕವನ್ನು ಗಳಿಸಿದಂತ 8 ತಂಡಗಳನ್ನ ಆಯ್ಕೆ ಮಾಡಿದ್ವಿ. 4 ತಂಡಕ್ಕೆ ಒಂದು ವೇದಿಕೆಯ ಮೇಲೆ
ಒಂದು ಸುತ್ತು ಒಂದು ಸ್ಪರ್ಧೆ ಮಾಡಿದ್ವಿ. ಆ ನಂತರ ಉಳಿದ 4 ತಂಡಗಳಿಗೆ ಇನ್ನೊಂದು ಸ್ಪರ್ಧೆ. ಈ 2 ಸ್ಪರ್ಧೆಗಳಲ್ಲಿ ಮೊದಲ 2 ಸ್ಥಾನ ಪಡೆದವರಿಗೆ ಅಂತಿಮ ಸ್ಪರ್ಧೆಯನ್ನ ವೇದಿಕೆ ಮೇಲೆ ಮಾಡಿದ್ವಿ. ಯಥಾ ಪ್ರಕಾರ ಪ್ರತಿ ಸರಿ ಉತ್ತರಕ್ಕೆ ಕನ್ನಡ ಪುಸ್ತಕ ಒಂದು ಬಹುಮಾನವಾಗಿ ದೊರೀತಾ ಇತ್ತು. ಹಾಗೇನೆ ಸ್ಪರ್ಧಿಗಳು ಸರಿಯಾದ ಉತ್ತರ ಕೊಡ್ಲಿಲ್ಲ ಅಥವಾ ತಪ್ಪು ಉತ್ತರ ಕೊಟ್ರೆ ಅದೇ ಪ್ರಶ್ನೆಯನ್ನ ಪ್ರೇಕ್ಷಕರಿಗೆ ವರ್ಗಾಯಿಸಿದಾಗ ಅವರು ಸರಿ ಉತ್ತರ ಕೊಟ್ರೆ ಅವರಿಗೆ ಕನ್ನಡ ಪುಸ್ತಕವನ್ನ ಬಹುಮಾನವಾಗಿ ಕೊಟ್ಟಿವಿ. ಈ ಒಂದು ಹೊಸ ಪ್ರಯೋಗ, ಅಮೆರಿಕದ ಮಟ್ಟಿಗೆ ಇದು ಹೊಸ ಪ್ರಯೋಗ. ಈ ರೀತಿಯಾದ ಕ್ವಿಜ್ ಅನ್ನು ಅವರು ಯಾರೂ ನೋಡಿರ್ಲಿಲ್ಲ. ತುಂಬಾ ಸಂತೋಷದಿಂದ ನಾನು ಉತ್ತರ ಕೊಡ್ತೇನೆ ಅಂತ ಅವರ ಉತ್ಸಾಹವನ್ನು ನೋಡಿ ನಮಗೂ ಸಹ ಖುಷಿ ಆಯ್ತು. ಸಾಧ್ಯವಾದಷ್ಟು ಪುಸ್ತಕಗಳನ್ನ ಅವರಿಗೆ ಕೊಡೋದಕ್ಕೆ ನಾವು ಪ್ರಯತ್ನ ಪಟ್ವಿ. ಆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತು ಅಂತ ಹೇಳಬಹುದು. ಈ ಸಮಾವೇಶದಲ್ಲಿ ಏನ್ ಹಿಡಿಸ್ತು ಏನ್ ಹಿಡಿಸ್ಲಿಲ್ಲ ಅನ್ನೋ ವಿಚಾರವನ್ನ ಸ್ವಲ್ಪ ಹೇಳಬೇಕಾಗುತ್ತೆ. ಅಕ್ಕ ಸಮಾವೇಶದಲ್ಲಿ ನನ್ನ ಗಮನವನ್ನ ಅತ್ಯಂತ ಸೆಳೆದದ್ದು ಮೆರವಣಿಗೆ. ಉದ್ಘಾಟನೆಯ ಬೆಳಗಿನ ಜಾವ 6:30 ಅಷ್ಟೊತ್ತಿಗೆ ಬಂದು ತಿಂಡಿ ತಿನ್ಕೊಂಡು ಮೆರವಣಿಗೆಯಲ್ಲಿ ಹೊರಟೋಕೆ ಶುರು ಮಾಡಿದ್ರು. ಸುಮಾರು 37 ಸಂಘಟನೆಗಳಿವೆ ಅಮೆರಿಕಾದ್ಯಂತ ಅಂತ ಏನು ಹೇಳಿದೆ. ಒಂದೊಂದು ಸಂಘಟನೆಯಿಂದ 2-3ರಿಂದ ಹಿಡಿದು 30, 40, 50, 100ರವರೆಗೆ ಸದಸ್ಯರು ಬಂದಿದ್ರು. ಅವರೆಲ್ಲರೂ ತಮ್ಮ ತಮ್ಮ ಸಂಘಟನೆಗಳ ಒಂದು ಫಲಕವನ್ನ ಹಿಡ್ಕೊಂಡು ನಿಂತ್ಕೊಂಡಿದ್ರು. ನಿಧಾನಕ್ಕೆ ಮೆರವಣಿಗೆ ಹೊರಡ್ತು. ಮೆರವಣಿಗೆ ಕೇವಲ ಮೆರವಣಿಗೆ ಆಗಿರ್ಲಿಲ್ಲ. ಒಂದೊಂದು ಸಂಘಟನೆಯೋ ಒಂದೊಂದು ಸಂಘವೋ ಅನೇಕ ರೀತಿಯಲ್ಲಿ ತಮ್ಮ ವೈವಿಧ್ಯತೆಯನ್ನ ತೋರಿಸ್ತು. ಕೆಲವರು ಹಾಡನ್ನ ಹಾಡ್ತಾ ಇದ್ರು, ಕೆಲವರು ಜಯಘೋಷ ಮಾಡ್ತಾ ಇದ್ರು, ಕೆಲವರು ಛದ್ಮ ವೇಷವನ್ನ ಧರಿಸಿದ್ರು. ಅಂದ್ರೆ ನಮ್ಮ ಶಂಕರಾಚಾರ್ಯರ ಹಾಗೆ, ಪುರಂದರದಾಸರ ಹಾಗೆ, ಕನಕದಾಸರ ಹಾಗೆ ವೇಷವನ್ನ ಹಾಕೊಂಡು ಆ ಕೀರ್ತನೆಗಳನ್ನ ಮಾಡ್ತಾ ಮೆರವಣಿಗೆಯಲ್ಲಿ ಬಂದ್ರು. ಇನ್ನು ಕೆಲವರು ಕಂಸಾಳೆ ಕುಣಿತ, ಇನ್ನು ಕೆಲವರು ಜಾನಪದ ಹಾಡುಗಳು, ಹೀಗೆ ಅನೇಕ ರೀತಿಯಾದ ವೈವಿಧ್ಯಮಯವಾದಂತ ಚಟುವಟಿಕೆಗಳು ನಡೀತಾ ಇದ್ವು. ಆಮೇಲೆ ನನಗೆ ಈ ಮೆರವಣಿಗೆಯನ್ನ ಅಮೂಲಾಗ್ರವಾಗಿ ನೋಡಬೇಕು ಅಂತ ಆಸೆಯಾಗಿತ್ತು ನಾನು. ಹಾಗಾಗಿ ಮೊದಲ ಸಂಘದಿಂದ ಹಿಡಿದು ಕೊನೆಯ ಸಂಘ ಏನಿತ್ತು ಅಲ್ಲಿಯವರೆಗೆ ಪ್ರತಿಯೊಂದು ಸಂಘ ಹೇಗೆ ಇವರು ಖುಷಿಯನ್ನ ಪಡ್ತಾ ಇದ್ದಾರೆ ಅನ್ನೋದನ್ನ ನೋಡಿದೆ. ಅವರ ಖುಷಿಯನ್ನ ವರ್ಣಿಸೋಕೆ ಸಾಧ್ಯ ಇಲ್ಲ, ಅಷ್ಟು ಸಂತೋಷ ಪಟ್ಟವರು. ನನ್ನನ್ನ ನೋಡ್ತಾ ಇದ್ದಾಗೆ, ಬನ್ನಿ ಸರ್ ಬನ್ನಿ, ನಮ್ಮ ಜೊತೆ ನೀವು ಸೇರ್ಕೊಳ್ಳಿ, ನಮ್ಮ ಸಂಘದವ್ರ ಜೊತೆ ನಿಮ್ದು ಒಂದು ಫೋಟೋ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಬನ್ನಿ ಅಂತ ಕರ್ಕೊಂಡು ಅವ್ರ ಜೊತೆ ಸೇರಿಸ್ಕೊಂಡು ಅನೇಕ ಫೋಟೋಗಳನ್ನ ತೆಗೆದು, ಹೇಗಿದ್ದೀರಿ ಸರ್, ನಿಮ್ ಕಾರ್ಯಕ್ರಮ ಚೆನ್ನಾಗಿದೆ, ನಾವು ನೋಡ್ತೇವೆ, ನಿಮ್ಮ ಕಾರ್ಯಕ್ರಮ ನೋಡ್ತಾ ಬೆಳೆದಿದ್ದೀವಿ ಸರ್, ಹಾಗಾಗಿ ನಮ್ಮ ಬಾಲ್ಯದ ಅವಿಭಾಜ್ಯ ಅಂಗ ಆಗಿದೆ ನಿಮ್ಮ ತಟ್ಟಂತ ಹೇಳಿ ಕಾರ್ಯಕ್ರಮ, ಹಾಗೂ ನೀವು ನಮ್ಮ ಬಾಲ್ಯವನ್ನ ಸುಂದರವನ್ನಾಗಿ ಮಾಡಿದ್ದೀರಿ. ನಾವು ವಿಚಾರವಂತರಾಗೋದಿಕ್ಕೆ ಒಂದಷ್ಟು ಹೆಚ್ಚಿನ ವಿಚಾರಗಳನ್ನ, ಪಠ್ಯಪುಸ್ತಕಗಳನ್ನ ಬಿಟ್ಟು ಹೆಚ್ಚಿನ ವಿಚಾರಗಳನ್ನ ತಿಳ್ಕೋಬೇಕು ಅನ್ನೋ ಪ್ರಜ್ಞೆ ಮೂಡೋದಕ್ಕೆ ನಿಮ್ಮ ಕಾರ್ಯಕ್ರಮ ಕಾರಣವಾಗಿದೆ. ಹಾಗಾಗಿ ನಾವು ನಿಮಗೆ ತುಂಬಾ ಕೃತಜ್ಞರಾಗಿದ್ದೇವೆ ಅನ್ನೋ ಮಾತನ್ನ ಅನೇಕ ಜನ ಹೇಳಿದಾಗ ಈ ಕಾರ್ಯಕ್ರಮವನ್ನ ನಡೆಸಿದ್ದು ನಿಜಕ್ಕೂ ಒಂದು ಸಾರ್ಥಕತೆಯನ್ನ ತಂದುಕೊಟ್ಟಿದೆ ಅಂತ ಆ ಕ್ಷಣದಲ್ಲಿ ಅನ್ನಿಸಿದ್ದು ಸುಳ್ಳಲ್ಲ. ಹೀಗೆ ಒಂದು ಅದ್ಭುತವಾದಂತ ಮೆರವಣಿಗೆ ನಂತರ ನಾವು ಊಟಕ್ಕೆ ಹೋದ್ವಿ. ಊಟದ ಬಗ್ಗೆ ಹೇಳ್ಬೇಕು ಒಂದು ಮಾತು. ಸುಮಾರು 3,500ರಿಂದ 4,000 ಜನ ಸೇರಿದ್ರು ಈ ಸಮಾವೇಶದಲ್ಲಿ. ಅಷ್ಟೂ ಜನಕ್ಕೆ ಊಟವನ್ನ ಏರ್ಪಡಿಸ್ಬೇಕು ಅಂತ ಹೇಳ್ತಂದ್ರೆ ಅದು ತಮಾಷೆಯ ಕೆಲಸ ಅಲ್ಲ. ಎಲ್ಲಕ್ಕಿಂತಲೂ ಮುಖ್ಯವಾದದ್ದು ಇಷ್ಟು ಜನರನ್ನ ಸೇರಿಸುವಂತಹ ಸಭಾಂಗಣ, ವಿಶಾಲವಾದ ಸಭಾಂಗಣ. ಅದು ವಿಶಾಲ ಅಂದ್ರೆ ವಿಶಾಲ, ಒಂದು ತುದಿಯಿಂದ ಮತ್ತೊಂದು ತುದಿಗೆ ನಡಿಬೇಕು ಅಂದ್ರೆ ಕಾಲ್ ನೋವು ಬರ್ತಾ ಇತ್ತು, ಅಷ್ಟು ದೊಡ್ಡ ಸಭಾಂಗಣ ಅದು. ಈ ಸಭಾಂಗಣವನ್ನ 5 ಭಾಗಗಳನ್ನಾಗಿ ವಿಂಗಡಿಸಿದ್ರು. ಮೊದಲನೇ ಭಾಗದಲ್ಲಿ ಪ್ರಧಾನ ವೇದಿಕೆ, ಅಲ್ಲಿ ಹೆಚ್ಚು ಕಡಿಮೆ ಒಂದು 1,200 ಜನ ಕೂತ್ಕೊಳ್ಳೋಷ್ಟು ದೊಡ್ಡದಾದ ವೇದಿಕೆ. ಅದಾದ ಮೇಲೆ ಎರಡನೇ ವೇದಿಕೆ, ಅಂದ್ರೆ ಕಾರ್ಯಕ್ರಮಗಳು
ಈ ಪ್ರಧಾನ ವೇದಿಕೆ, ಮೊದಲ ವೇದಿಕೆ ಹಾಗೂ ಎರಡನೇ ವೇದಿಕೆಯ ಮೇಲೆ ಒಟ್ಟೊಟ್ಟಿಗೆ ನಡೀತಾ ಇತ್ತು. ಯಾರಿಗೆ ಯಾವ ಕಾರ್ಯಕ್ರಮ ಇಷ್ಟವೋ ಅವರು ಅದನ್ನ ಹೋಗಿ ನೋಡಬಹುದಾಗಿತ್ತು. ಹೀಗೆ 2 ವೇದಿಕೆಯ ಮೇಲೆ ಕಾರ್ಯಕ್ರಮಗಳು ನಡೀತಾ ಇತ್ತು. ಅದಾದ ಮೇಲೆ 3ನೇ ಭಾಗ ಏನಿತ್ತು, ಆ ಭಾಗದಲ್ಲಿ ಸಂಪೂರ್ಣ ಊಟ ಮಾಡೋದಿಕ್ಕೆ ವ್ಯವಸ್ಥೆ. ಇನ್ನು 4ನೇ ಭಾಗಕ್ಕೆ ಹೋಯ್ತು ಅಂದ್ರೆ ಅಲ್ಲಿ ಒಂದು ರೀತಿಯಾದ ನಮ್ಮ ಊರಿನ ಸಂತೆ, ನಮ್ಮ ಜಾತ್ರೆ ನೆನಪಿಗೆ ಬಂತು. ನಲ್ಲಿ ಜಾತ್ರೆಯಲ್ಲಿ ನಾವು ಏನೆಲ್ಲ ನೋಡಬಹುದೋ ಅವೆಲ್ಲವೂ ಅಲ್ಲಿದ್ದುವು. ಅನೇಕ ಜನ ಈ ಕೃತಕ ಆಭರಣಗಳಿಗೆ, ಬ್ಯಾಗ್ಗಳಿಗೆ, ಪರ್ಸ್ಗಳಿಗೆ, ಹೀಗೆ ಅನೇಕ ವಸ್ತುಗಳಿಗೆ ಮಾರು ಹೋಗಿ ಅವುಗಳನ್ನ ಕೊಂಡ್ಕೊಳ್ಳಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಚೌಕಾಶಿ ಮಾಡ್ತಾ ವ್ಯಾಪಾರ ಮಾಡ್ತಾ ಇದ್ದುದನ್ನ ನಾವು ನೋಡಬಹುದಾಗಿತ್ತು. ಅನೇಕ ಕಡೆ ವರ್ಣಚಿತ್ರಗಳನ್ನ ಬರೆದಂತ ಕನ್ನಡಿಗರು ಅವುಗಳ ಪ್ರದರ್ಶನವನ್ನ ಏರ್ಪಡಿಸಿದ್ರು. ಅವನ್ನ ನೋಡಿ ಖುಷಿ ಪಟ್ವಿ. ಇದು ಒಂದು ಭಾಗದಲ್ಲಿ. ಇನ್ನು ಕೊನೆಯ ಭಾಗದಲ್ಲಿ ಏನಿತ್ತು, ಅಲ್ಲಿ ಒಂದು ರೀತಿಯಾದಂತ ವಾಣಿಜ್ಯ ವ್ಯವಹಾರಗಳು, ಅದಕ್ಕಿಂತಲೂ ಮುಖ್ಯವಾಗಿ ಗಂಡು ಹೆಣ್ಣನ್ನ ನೋಡುವಂತ ಒಂದು ಪ್ರಕ್ರಿಯೆ ನಡೆದಿತ್ತು. ಅಲ್ಲಿ ಕನ್ಯಾ ಪಿತೃಗಳು ಮತ್ತು ವರನ ಪಿತೃಗಳು ಇಬ್ರು ಸಹ ಅಲ್ಲಿಗೆ ಬಂದು ಮಾತುಕತೆಯನ್ನ ಆಡಿ, ಹುಡುಗ ಹುಡುಗಿ ಒಬ್ಬರನ್ನೊಬ್ಬರನ್ನ ನೋಡಿ, ಹೀಗೆ ಅವರದ್ದೇ ಆದಂತ ಪ್ರಪಂಚ. ಹೀಗೆ 5 ರೀತಿಯ ಚಟುವಟಿಕೆಗಳು ಏಕಕಾಲದಲ್ಲಿ ನಡೆಯೋದಿಕ್ಕೆ ಅನುಕೂಲ ಆಗುವಂತ ಒಂದು ಬೃಹತ್ತಾದ ಸಭಾಂಗಣ. ಹಾಗಾಗಿ ಆ ಸಭಾಂಗಣವನ್ನ ನೋಡೋದೇ ಒಂದು ಖುಷಿ ಕೊಡುವಂತ ಅನುಭವ ಆಗಿತ್ತು. ಹಾಗೇನೆ ಅಲ್ಲಿ ಧ್ವನಿ ವ್ಯವಸ್ಥೆ ಅದ್ಭುತವಾಗಿ ಏರ್ಪಡಿಸಿದ್ರು. ಧ್ವನಿ ವ್ಯವಸ್ಥೆ ಅಲ್ಲ, ಹಾಗಾಗಿ ಎಲ್ಲೂ ಯಾವುದೇ ಕಾರಣಕ್ಕೂ ಯಾರಿಗೂ ಅಂತಹ ತೊಂದರೆ ಏನೂ ಆಗಲಿಲ್ಲ. ಈ ಒಂದು ಸಮಾವೇಶದಲ್ಲಿ ವೈವಿಧ್ಯಮಯವಾದ ಕಾರ್ಯಕ್ರಮಗಳು, ಈ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನ ವಿಶಾಲವಾಗಿ 2 ಗುಂಪುಗಳಲ್ಲಿ ವಿಂಗಡಿಸಬಹುದು. ಒಂದು ಸಾಹಿತ್ಯಕ ಕಾರ್ಯಕ್ರಮಗಳು, ಇನ್ನೊಂದು ಮನರಂಜನಾ ಕಾರ್ಯಕ್ರಮಗಳು. ಈ ಸಾಹಿತ್ಯಕ ಕಾರ್ಯಕ್ರಮಗಳು ಬಹಳ ಸೀಮಿತ ಪ್ರಮಾಣದಲ್ಲಿ ಇದ್ದುವು. ಮನರಂಜನಾ ಕಾರ್ಯಕ್ರಮಗಳದ್ದೇ ಅತ್ಯಂತ ದೊಡ್ಡ ಪಾಲು. ಆಗ ನನಗನ್ಸಿದ್ದು, ವಾಸ್ತವದಲ್ಲಿ ಈ ಸಮಾವೇಶ ಕನ್ನಡ ಭಾಷೆಯ ಮೇಲಿನ ಪ್ರೀತಿಯಿಂದ ನಡೀತಾ ಇಲ್ಲ. ಇದು ಕೇವಲ ಸಂಭ್ರಮಕ್ಕಾಗಿ ಈ ಸಮಾವೇಶ ನಡೀತಾ ಇದೆ ಅಂತ ಅನ್ನಿಸ್ತು. ಯಾಕಂದ್ರೆ 2 ವರ್ಷಗಳ ಕಾಲ ಅಮೆರಿಕದ ಬೇರೆ ಬೇರೆ ಭಾಗಗಳಲ್ಲಿ ಹೆಚ್ಚು ಕಡಿಮೆ ಒಂಟಿ ಬದುಕನ್ನು ನಡೆಸುವಂತ ಕನ್ನಡಿಗರಿಗೆ ಒಂದು ರೀತಿ ಮುಕ್ತವಾಗಿ ಮಾತನಾಡೋದಿಕ್ಕೆ, ಹರಟೆ ಹೊಡೆಯೋದಿಕ್ಕೆ, ಜೋರಾಗಿ ನಗೋದಿಕ್ಕೆ, ಬೇಕಾದ ತಿಂಡಿಗಳನ್ನ ತಿನ್ನೋದಿಕ್ಕೆ, ಗೆಳೆಯರ ಜೊತೆ ಬಂಧುಗಳ ಜೊತೆ ಹರಟೆ ಹೊಡೆಯೋದಿಕ್ಕೆ, ಹೀಗೆ ಒಂದು ರೀತಿ ಬಿಂದಾಸಾಗಿ ಬದುಕನ್ನ ನಡೆಸ್ಬೇಕು ಅವ್ರಿಗಷ್ಟೇ. ಅದಷ್ಟೇ ಮುಖ್ಯ ಅವರಿಗೆ. ಇಲ್ಲ ಕನ್ನಡ ಸಾಹಿತ್ಯದ ಬಗ್ಗೆ, ಸಂಗೀತದ ಬಗ್ಗೆ, ಅಥವಾ ಕನ್ನಡ ನಾಡಿನ ರಾಜಕೀಯದ ಬಗ್ಗೆ, ಇದರ ಬಗ್ಗೆ ಗಂಭೀರವಾಗಿ ನಾವು ವಿಚಾರ ಮಾಡೋಣ, ಆ ಥರದಕ್ಕೆಲ್ಲ ಅವಕಾಶ ಇರಲಿಲ್ಲ. ಅಲ್ಲಿ ಆಸಕ್ತಿ ಅಷ್ಟಿರ್ಲಿಲ್ಲ ಅವರಿಗೆ. ಆಸಕ್ತಿ ಇಲ್ಲವೇ ಇಲ್ಲ ಅಂತ ನಾ ಹೇಳಲ್ಲ, ಆದ್ರೆ ಈ ಸಮಾವೇಶದಲ್ಲಿ ಅಂತಹ ಗಂಭೀರ ಆಸಕ್ತಿಯನ್ನ ಉಳ್ಳಂತವರು ಬಹಳ ಕಡಿಮೆ. ಜಯಶ್ರೀ ದೇಶಪಾಂಡೆಯವರು ಒಂದು ಅದ್ಭುತವಾದ ಒಂದು ಭಾಷಣವನ್ನ ಮಾಡಿದ್ರು. ಕನ್ನಡ ಸಾಹಿತ್ಯದಲ್ಲಿ ಇದುವರೆಗೆ ಅದ್ಭುತವಾದ ಕಾಣಿಕೆಯನ್ನು ನೀಡಿದಂತ ಮಹಿಳಾ ಸಾಹಿತಿಗಳು ಯಾರಿದ್ದಾರೆ ಅವರ ಬಗ್ಗೆ ಅವರು ಮಾಡಿದಂತ ಭಾಷಣ ಏನಿತ್ತು ನಿಜಕ್ಕೂ ಅದ್ಭುತವಾಗಿತ್ತು. ಅಕ್ಕ ಮಹಾದೇವಿಯಿಂದ ಹಿಡಿದು ಇವತ್ತಿನವರೆಗೆ ಯಾರ್ಯಾರು ಬರೀತಾ ಇದ್ದಾರೆ ಅಷ್ಟೂ ಜನರ ಬಗ್ಗೆ ಅವರ ಭಾವಚಿತ್ರವನ್ನ ಹಾಕಿ, ಅವರ ಸಾಮಾನ್ಯ ಪರಿಚಯವನ್ನ ನೀಡಿ, ಅವರ ಸಾಹಿತ್ಯದ ವಿಶೇಷ ಏನು ಅನ್ನೋದನ್ನ ಸೊಗಸಾಗಿ ಹೃದಯ ಮುಟ್ಟುವ ಹಾಗೆ ಭಾಷಣವನ್ನ ಮಾಡಿದಿರೋದು ಅದ್ಭುತವಾಗಿತ್ತು ನನ್ನ ಲೆಕ್ಕದಲ್ಲಿ. ಆದ್ರೆ ಆ ಭಾಷಣವನ್ನ ಕೇಳಕ್ಕೆ ಇದ್ದದ್ದು ಬರೀ 50 ಜನ. ಅದೇ ನೀವು ಚಲನಚಿತ್ರ ಗೀತೆಗಳ ಒಂದು ಕಾರ್ಯಕ್ರಮ ಏನಿತ್ತು ಅಲ್ಲಿ ನೋಡಿದಾಗ ಅಷ್ಟೂ ಜನ ಅಲ್ಲಿ ಸೇರ್ಕೊಂಡಿದ್ರು. ವೇದಿಕೆಯ ಮೇಲೆ ಗಾಯಕರು ಹಾಡ್ತಾ ಇದ್ರೆ ಕೆಳಗಡೆ ಇವರು ಕುಣಿದದ್ದೇ ಕುಣಿದದ್ದು. ಆ ಕುಣಿತವನ್ನ ನೋಡೋದಿಕ್ಕೆ 2 ಅಲ್ಲ 4 ಅಲ್ಲ, ನಮ್ಮ ರಾವಣಾಸುರನಿಗೆ 10 ತಲೆ 20 ಕಣ್ಣುಗಳು ಏನಿದ್ವೋ ಆ ರೀತಿ 20 ಕಣ್ಣುಗಳಿದ್ರೂ ಸಾಲದು. ಆ ರೀತಿ ಖುಷಿ ಪಟ್ರು. ಇನ್ನೊಂದು ಅದ್ಭುತ ಪ್ರಯೋಗ ನಡೀತು ಅಲ್ಲಿ. ಅದು ಗಮಕವನ್ನ ಹಾಡಿದ್ರು ಒಬ್ರು, ಮತ್ತೊಬ್ರು ವ್ಯಾಖ್ಯಾನವನ್ನ ನೀಡಿದ್ರು.
ಮೂರನೆಯ ಒಬ್ರು ಆ ದುರ್ಯೋಧನನ ವೇಷವನ್ನ ಹಾಕೊಂಡು ವೈಶಂಪಾಯನ ಸರೋವರದಲ್ಲಿ ಅಡಗಿರ್ತಾನಲ್ಲ ರನ್ನನ ಗದಾಯುದ್ಧ, ಆ ಗದಾಯುದ್ಧದ ಭಾಗವನ್ನ ಅವರು ವಾಚಿಸಿ ವ್ಯಾಖ್ಯಾನವನ್ನ ನೀಡುವಾಗ ಆ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಅಭಿನಯವನ್ನ ಮಾಡಿದ್ರದು. ವಾಚನ ಮತ್ತು ವ್ಯಾಖ್ಯಾನ ನಮಗೆ ಅಪರೂಪ ಏನಲ್ಲ, ನಮಗೆ ಗೊತ್ತಿರುವಂತದ್ದೇ. ಆದ್ರೆ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಅಭಿನಯವನ್ನ, ಮುಖಭಾವವನ್ನ ತೋರೋದಿದೆಯಲ್ಲ, ಅದು ಒಂದು ಹೊಸ ಪ್ರಯೋಗ. ಬಹಳ ಚೆನ್ನಾಗಿಯೇ ಮಾಡಿದ್ರು. ಆದ್ರೆ ಅಂತಹ ಉತ್ತಮ ಕಾರ್ಯಕ್ರಮಕ್ಕೂ ಅಲ್ಲಿ 50-60ಕ್ಕಿಂತ ಹೆಚ್ಚಿನ ಜನ ಇರಲಿಲ್ಲ. ಹಾಗಾಗಿ ಅಲ್ಲಿ ನಡೆದಂತ ಇದೇ ರೀತಿಯ ಅನೇಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ 50ಕ್ಕಿಂತ ಹೆಚ್ಚು ಜನ ಸೇರ್ತಾ ಇರಲಿಲ್ಲ. ಆದ್ರೆ ಈ ಚಲನಚಿತ್ರ ಗೀತೆಗಳು, ಆಮೇಲೆ ನೃತ್ಯ ಕಾರ್ಯಕ್ರಮಗಳು, ಯಕ್ಷಗಾನಕ್ಕೆ, ನಾಟಕಗಳಿಗೆ, ಪ್ರಹಸನಗಳಿಗೆ, ಮತ್ತೆ ಇತರ ಗಾಯನ ಕಾರ್ಯಕ್ರಮಗಳಿಗೆ, ಮತ್ತೆ ಈ ಕೆರೋಕೆ ಗಾಯನಗಳಿಗೆ, ವಿಸಿಲಲ್ಲಿ ಹೊಡಿತಾ ಚಿತ್ರಗೀತೆಗಳನ್ನ ಹಾಡುವಂತ ಒಬ್ಬ ಕಲಾವಿದನ ಕಾರ್ಯಕ್ರಮಕ್ಕೆ ಜನ ಕಿಕ್ಕಿರಿದು ತುಂಬಿದ್ರು. ಹಾಗಾಗಿ ನನಗೆ ಅನಿಸಿದ್ದು, ಬಹಳ ಬಹಳ ಗಂಭೀರವಾದ ನೋಡುಗರು, ಕನ್ನಡಿಗರು ಅಲ್ಲಿಗೆ ಬಂದಿಲ್ಲ, ಬರೋದೂ ಇಲ್ಲ ಅನ್ನೋದು ಮನವರಿಕೆಯಾಯಿತು. ಆನಂತರ ಕೆಲವು ಹಿರಿಯ ಗೆಳೆಯರ ಜೊತೆ ಮಾತುಕತೆ ಆಡಿದಾಗ ಎಲ್ಲ ಪ್ರತಿಯೊಂದು ಅಕ್ಕ ಸಮ್ಮೇಳನದಲ್ಲೂ ಹೀಗೆ ಆಗುತ್ತೆ, ಗಂಭೀರವಾದ ಚರ್ಚೆಗಳಂತೂ ನಡೆಯೋದಿಲ್ಲ. ಕನ್ನಡದ ಅಳಿವು ಉಳಿವಿನ ಬಗ್ಗೆ ಇಲ್ಲಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲಿ ಏನಿದ್ರು ಅವರಿಗೆ ಮನರಂಜನೆ ಬೇಕು, ಖುಷಿ ಬೇಕು. 3 ದಿನಗಳ ಕಾಲ ಅವರು ತಮ್ಮ ಬದುಕಿನ ಅಷ್ಟೂ ಜಂಜಡಗಳನ್ನ ಮರೆತು ಹೊಟ್ಟೆ ತುಂಬ ತಿನ್ನಬೇಕು, ಹರಟೆ ಹೊಡಿಬೇಕು, ಕುಣಿಬೇಕು. ಅದಷ್ಟೇ ಅವರಿಗೆ ಮುಖ್ಯ ಆಗಿದೆ. ಹಾಗಾಗಿ ನೀವು ನಿಮ್ಮ ಆಶಯ ಭಾಷಣದಲ್ಲಿ ಕನ್ನಡ ಭಾಷೆ ಅಳಿವು ಮತ್ತು ಉಳಿವಿನ ಬಗ್ಗೆ ಏನು ಅದ್ಭುತವಾದ ನೀವು ಅಂಶಗಳನ್ನೆಲ್ಲ ಗುರ್ತು ಹಾಕೊಂಡಿದ್ದೀರಿ, ಅದೆಲ್ಲ ಹೇಳೋಕೆ ಆಗ್ಲಿಲ್ಲ ಅಂತ ನಿಮಗೆ ಬೇಸರ ಆಗಿರಬಹುದು. ಚಿಂತೆ ಇಲ್ಲ, ನೀವು ಅಷ್ಟೆಲ್ಲ ಹೇಳಿದ್ರೆ ಅದನ್ನ ಗಂಭೀರವಾಗಿ ಸ್ವೀಕರಿಸ್ತಾ ಇದ್ದವ್ರು ಎಷ್ಟು ಜನವೋ ಗೊತ್ತಿಲ್ಲ. ನೀವು ಬರಹ ರೂಪದಲ್ಲಿ ಅದನ್ನ ಪ್ರಕಟಿಸಿದ್ದೀರಲ್ಲ, ಅವರು ಸಾವಕಾಶವಾಗಿ ಓದ್ಕೋತಾರೆ, ನೀವೇನು ಯೋಚನೆ ಮಾಡೋದ್ ಬೇಡ ಅಂತ ಹೇಳಿ ನನಗೆ ಭರವಸೆಯನ್ನ ನೀಡಿದ್ರು. ಒಟ್ಟಲ್ಲಿ ಅಲ್ಲಿ ಈ 2 ರೀತಿಯ ಕಾರ್ಯಕ್ರಮಗಳು ಅಲ್ಲಿ ಅನುಭವಕ್ಕೆ ಬಂದವು. ಆನಂತರ ನನಗೆ ಒಂದು ಸಲ ಅನ್ನಿಸ್ತು, ನನಗೆ ಇಷ್ಟು ಹಣವನ್ನ ಖರ್ಚು ಮಾಡಿ ಇವರು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರಲ್ಲ, ಯಾಕೆ ಆ ರಾಜಕಾರಣಿಗಳನ್ನ ಮತ್ತು ಮಠಾಧೀಶರನ್ನ ಆಶ್ರಯಿಸ್ತಾರೆ ಅನ್ನೋ ಒಂದು ಪ್ರಶ್ನೆ ಬಂದಾಗ, ಈ ಬೃಹತ್ತಾದ ಸಮಾವೇಶವನ್ನ ನಡೆಸಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ಹಣವನ್ನ ಕೊಡುತ್ತೆ, ಮಠಗಳಿಂದಲೂ ನೆರವು ಸಿಗುತ್ತೆ ಅಂತ ಕೇಳಿದ್ದೇನೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಅವರು ಹೇಳಿದ ಹಾಗೆ ಕೇಳುವ ಅನಿವಾರ್ಯತೆ ಇವರಿಗೆ ಉಂಟಾಗುತ್ತೆ. ಹಾಗಾಗಿ ತಾವು ಏನು ಯೋಜನೆ ಹಾಕೊಂಡಿರ್ತಾರೆ ಆ ಯೋಜನೆಯನ್ನ ಬಿಟ್ಟು ಹೋಗುವಂತ ಅಪಸವ್ಯಗಳು ನಡೀತಾನೇ ಇರುತ್ತೆ ಅಂತ ಗೊತ್ತಾಯಿತು. ಇದು 12ನೇ ಸಮ್ಮೇಳನ ಮಾತ್ರ ಅಲ್ಲ, ಹಿಂದಿನ ಸಮ್ಮೇಳನಗಳಲ್ಲೂ ನಡೆದಿದೆ, ಬಹುಶಃ ಮುಂದಿನ ಸಮ್ಮೇಳನಗಳಲ್ಲೂ ನಡೆಯುತ್ತೆ ಅಂತ ಹೇಳಿದ್ರು. ಹಾಗಾಗಿ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಬಂದಂತ ರಾಜಕಾರಣಿಗಳಾಗಲಿ ಅಥವಾ ಮಠಾಧೀಶರಾಗಲಿ ಕನ್ನಡ ನಾಡು ನುಡಿಯ ಬಗ್ಗೆ ಮಾತನಾಡಿದ್ದು ಅಷ್ಟಕ್ಕಷ್ಟೇ. ಅಂತಹ ಗಂಭೀರವಾದ ಚಿಂತನೆ ಯಾರಿಂದಲೂ ಬರಲಿಲ್ಲ. ನಮ್ಮನ್ನ ಕರೆಸಿದ್ದಾರಲ್ಲ, ಹಾಗಾಗಿ ನಾವೇನೋ ಒಂದು ಮಾತಾಡಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಯಾವುದೇ ಒಂದು ಪೂರ್ವ ಯೋಜಿತ ಅಂಶಗಳನ್ನ ಇಟ್ಟುಕೊಳ್ಳದೆ ಆ ಕ್ಷಣದಲ್ಲಿ ತಮಗೆ ಏನನ್ನಿಸ್ತೋ ಅದನ್ನ ಮಾತಾಡಿಕೊಂಡು ಅವರು ವಾಪಸ್ ಹೋದ್ರು. ನಂತರ ಯಾವೊಬ್ಬ ರಾಜಕಾರಣಿಯೋ ಯಾವುದೇ ಕಾರ್ಯಕ್ರಮದಲ್ಲಿ ಕಾಣಿಸ್ಲಿಲ್ಲ. ಹಾಗಾಗಿ ಉದ್ಘಾಟನೆಯಲ್ಲಿ ಕಂಡಷ್ಟೇ ಅವರ ಮುಖ, ಆನಂತರ ಅವರ ಮುಖ ಸಂಪೂರ್ಣ ಮಾಯವಾಗಿ ಹೋಯಿತು. ಈ ಅಕ್ಕ ಸಮ್ಮೇಳನಕ್ಕೆ ನನ್ನ ಸಂಪರ್ಕ ಹೇಗೆ ಬಂತು ಅನ್ನೋದನ್ನ ಒಂದು ಚೂರು ಮೆಲುಕು ಹಾಕ್ಕೊಂಡ್ರೆ ಅದು ತಪ್ಪಾಗಲಾರದು ಅಂತ ಭಾವಿಸ್ತೇನೆ. ಅಮೆರಿಕದಲ್ಲಿ ಕನ್ನಡ ಸಂಘಟನೆಗಳು ಇರುವ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ನಾನು ಆಗಷ್ಟೇ MBBS ಅನ್ನ ಪೂರ್ಣಗೊಳಿಸಿ ವೈದ್ಯನಾಗಿ ವೃತ್ತಿಯಲ್ಲಿ ತೊಡಗಿರೋ ಸಂದರ್ಭದಲ್ಲಿ ಒಂದು ಅಮೆರಿಕನ್ನಡ ಅಂತ ಒಂದು ಪತ್ರಿಕೆ ನನ್ನ ಕೈ ಸಿಕ್ತು. ಇದು ಫೋಟೋ ಕಾಪಿ ಜೆರಾಕ್ಸ್ ನಿಂದ ಮಾಡಿದಂತ ಒಂದು ಪತ್ರಿಕೆ. ಆಗ ಭಾರತದಲ್ಲಿ ಜೆರಾಕ್ಸ್ ಅನ್ನೋ ಪರಿಚಯ ಆ ಒಂದು
ತಂತ್ರಜ್ಞಾನ ಸಿಗ್ತಾ ಇರ್ಲಿಲ್ಲ. ಇದು ಮುದ್ರಣ ಅಲ್ಲ, ಆದ್ರೂ ವಿಚಿತ್ರವಾಗಿ ಎಷ್ಟು ಆಕರ್ಷಕವಾಗಿದೆಯಲ್ಲ ಅಂತ ಬಹಳ ಬಹಳ ನಾನು ತಿರುಗಿಸಿ ನೋಡಿದೆ. ಆವಾಗ ನನಗೆ ಗೊತ್ತಾಯಿತು ಇದು ನಡೆದದ್ದು 1984ರಲ್ಲಿ. ಹೀಗೆ ಫೋಟೋ ಕಾಪಿ ಪತ್ರಿಕೆಯನ್ನ ಮೊದಲ ಬಾರಿಗೆ ನಾನು ನೋಡಿದೆ. ಅಮೆರಿಕನ್ನಡ ಅಂತ ಅದರ ಹೆಸರು. ಇದನ್ನ ಆರಂಭಿಸಿದವರು ಶುದ್ಧ ಕನ್ನಡಿಗ ಅಂತ ಹೆಸರಾಗಿದ್ದಂತ ದಿವಂಗತ ಹರಿಹರೇಶ್ವರ ಅವರು. ಹರಿಹರೇಶ್ವರ ಅವರು ಒಂದು ರೀತಿ ತವರು ಮನೆ ಇದ್ದ ಹಾಗೆ. ಭಾರತದಿಂದ, ಕರ್ನಾಟಕದಿಂದ ಯಾರೇ ಕನ್ನಡಿಗರು, ಸಾಹಿತಿ, ಕಲಾವಿದರು ಅಮೆರಿಕಕ್ಕೆ ಹೋಗ್ಲಿ, ಅವರು ನೇರವಾಗಿ ಹೋಗ್ತಾ ಇದ್ದಿದ್ದು ಹರಿಹರೇಶ್ವರ ದಂಪತಿಗಳ ಮನೆಗೆ. ಅಷ್ಟು ಚೆನ್ನಾಗಿ ನಮ್ಮ ಕನ್ನಡಿಗರನ್ನ ತಮ್ಮ ಮನೆಯಲ್ಲಿ ಉಳಿಸ್ಕೊಂಡು ಎಲ್ಲ ರೀತಿಯ ಅಗತ್ಯಗಳನ್ನ ಪೂರೈಸ್ತಾ ಅವರ ಯೋಗಕ್ಷೇಮವನ್ನ ನೋಡ್ಕೊತಾ ಇದ್ದವರು ಹರಿಹರೇಶ್ವರ. ಒಂದು ರೀತಿ ಗಾಡ್ ಪೇರೆಂಟ್ಸ್ ಇದ್ದ ಹಾಗೆ ಅವರು. ಒಂದು ಘಟ್ಟದಲ್ಲಿ ಅವರಿಗೆ ಅಮೆರಿಕವನ್ನ ಬಿಟ್ಟು ಕರ್ನಾಟಕಕ್ಕೆ ಬರಬೇಕು ಅಂತ ಅನ್ನಿಸ್ತು. 2010ರಲ್ಲಿ ಅವರು ಮೈಸೂರಿಗೆ ಬಂದು ನೆಲೆಸಿದ್ರು. ಒಂದು ದಿವಸ ರಾತ್ರಿ ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ, ಕನ್ನಡದಲ್ಲಿ ಒಂದು ವಿಶಿಷ್ಟ ಪುಸ್ತಕವನ್ನ ತರ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಜ್ಞಾನ ಶಾಖೆ ಏನಿದೆ, ಆ ಜ್ಞಾನ ಶಾಖೆಗೆ ಸಂಬಂಧಪಟ್ಟಂತ ಸಮಗ್ರ ಇತಿಹಾಸವನ್ನು ಒಳಗೊಂಡಂತ ಪುಸ್ತಕ ಅದು. ನೀವು ವೈದ್ಯಕೀಯ ಕ್ಷೇತ್ರದಲ್ಲಿದ್ದೀರಿ, ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ವಿಜ್ಞಾನ ಬೆಳೆದು ಬಂದ ಹಾದಿಯ ಬಗ್ಗೆ ಒಂದು ಲೇಖನವನ್ನ ಬರೆದು ಕೊಡ್ತೀರಾ ಅಂತ ಹರಿಹರೇಶ್ವರ ಕೇಳಿದ್ರು. ಆಗ್ಲಿ ಸರ್, ಬರ್ಕೊಡ್ತೇನೆ, ಅದಕ್ಕೇನಂತೆ ಅಂತ ಒಪ್ಕೊಂಡೆ. 40 ಪುಟಗಳ ಲೇಖನ ಬರೆದು ಕೊಟ್ಟೆ. ಅದು ಪುಸ್ತಕ ರೂಪದಲ್ಲಿ ಪ್ರಕಟ ಆಗೋಷ್ಟಲ್ಲಿ ಹರಿಹರೇಶ್ವರ ಅವರಿಗೆ ಹೃದಯಾಘಾತ ಆಗಿ ಅವರು ನಮ್ಮನ್ನ ಬಿಟ್ಟು ಹೋದ್ರು. ಇದು ನನಗೆ ಬಹಳ ಬಹಳ ಬೇಸರವನ್ನ ಉಂಟು ಮಾಡಿದಂತ ವಿಚಾರ. ಯಾಕಂದ್ರೆ ಈ ಅಮೆರಿಕನ್ನಡ ಪತ್ರಿಕೆಯನ್ನ ತಂದವರು ಮತ್ತೆ ಕನ್ನಡಿಗರಿಗೆ ಗಾಡ್ ಫಾದರ್ ಆಗಿ ರಕ್ಷಣೆಯನ್ನ ಕೊಟ್ಟವರು, ಈಗ ಅವರನ್ನ ಮುಖತಃ ನೋಡುವ ಸಂದರ್ಭ ಬಂದಾಗ ನೋಡೋಕೆ ಆಗ್ಲಿಲ್ವಲ್ಲ ಅನ್ನೋ ಆ ಒಂದು ಕೊರಗು ಇವತ್ತಿನವರೆಗೂ ಕಾಡ್ತಾ ಇದೆ. ನಂತರ ನಮ್ಮ ಅಮೆರಿಕದಲ್ಲಿ ಕನ್ನಡದ ಬಗ್ಗೆ ವಿಶೇಷವಾದ ಆಸ್ಥೆಯನ್ನ ಇಟ್ಟುಕೊಂಡು ಒಂದಷ್ಟು ಬರಿತಾ ಇರ್ತಕ್ಕಂಥ ನಮ್ಮ ಲೇಖಕರಲ್ಲಿ ಶ್ರೀವತ್ಸ ಜೋಶಿ ಹಾಗೂ ಡಾಕ್ಟರ್ ಗುರುಪ್ರಸಾದ್ ಕಾಗಿನೆಲೆ ಬಹಳ ಬಹಳ ಮುಖ್ಯರಾದವರು. ಹಾಗೆಯೇ ಈ ಸಂಘಟನೆಯಲ್ಲಿ, ಕನ್ನಡಿಗರ ಸಂಘಟನೆಯಲ್ಲಿ ವಲ್ಲೀಶ ಶಾಸ್ತ್ರಿಯವರು ಬಹಳ ಮುಖ್ಯರು. ಇವರೆಲ್ಲ ಬಂದಾಗ ಇವರನ್ನ ದಂಪತಿಗಳ ಸಮೇತ ಥಟ್ಟಂತ ಹೇಳಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವು. ಅವರು ಭಾಗವಹಿಸಿ ಇಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಅಮೆರಿಕದಲ್ಲೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕನಸನ್ನ ನಮಗೆ ತೋರಿಸ್ತವರು ವಲ್ಲಿ ಶಾಸ್ತ್ರಿ ಅವರು. ಆದ್ರೆ ಅವರು ತೋರಿಸಿದಂತಹ ಈ ಒಂದು ಕನಸು ನನಸಾಗುವುದಕ್ಕೆ 2024ರವರೆಗೆ ನಾವು ಕಾಯಬೇಕಾಯ್ತು. ಚಿಂತೆ ಇಲ್ಲ, ಈ 12ನೇ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಪ್ರತಿಯೊಂದು ಪ್ರಶ್ನೆಗೂ ಒಂದು ಕನ್ನಡ ಪುಸ್ತಕವನ್ನ ಬಹುಮಾನವಾಗಿ ಕೊಡ್ತೇವೆ ಅಂತ ಮೊದಲೇನೆ ಅದನ್ನ ಘೋಷಿಸ್ಬಿಟ್ಟಿದ್ರು. ಆದ್ರೆ ಒಂದು ಸಣ್ಣ ಸಮಸ್ಯೆಯೂ ಎದುರಾಯ್ತು ನನಗೆ. ನಾನು ಹೊರಟದ್ದು KLM ವಿಮಾನ, ಡಚ್ ವಿಮಾನದಲ್ಲಿ. ಅವರು ಒಂದೇ ಒಂದು ಲಗೇಜ್ ಅನ್ನು ಮಾತ್ರ ನೀವು ತಗೊಂಡು ಹೋಗಬಹುದು ಅಂತ ಹೇಳಿದ್ರು. ಆದ್ರೆ ನಾನು ಈ ಹಿಂದೆ ಅಮೆರಿಕಕ್ಕೆ ಹೋದಾಗ 2 ಲಗೇಜ್ಗಳಲ್ಲಿ, ಒಂದು ಲಗೇಜ್ ಅಲ್ಲಿ ನನ್ನ ಬಟ್ಟೆಗಳು, ಇನ್ನೊಂದು ಲಗೇಜ್ ತುಂಬಾ ಪೂರ್ತಿ ಪುಸ್ತಕ. ನಮ್ಗೆ 23 kgಗಳ 2 ಲಗೇಜ್ ತಗೊಂಡು ಹೋಗ್ಲಿಕ್ಕೆ ಅನುಕೂಲ ಆಯ್ತು. ಹಾಗಾಗಿ 20 kg ಪುಸ್ತಕ, ಇನ್ನು ಉಳಿದದ್ದು ಬಟ್ಟೆ. ಈ ರೀತಿ ನಾನು ಹೋಗ್ತಾ ಇದ್ದೆ. ಈ KLM ಅಲ್ಲಿ 2ನೇ ಲಗೇಜ್ಗೆ ಅವಕಾಶ ಇಲ್ಲ ಅಂದಾಗ ಪುಸ್ತಕಗಳನ್ನ ಬಿಡಬೇಕಾಯ್ತು. ಆದ್ರೆ ಜೋಶಿಯವರು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ನಮಗೆ ಧೈರ್ಯವನ್ನ ಕೊಟ್ಟು ಪುಸ್ತಕಗಳನ್ನ ಅವರೇ ಆಯೋಜಿಸಿದ್ರು. ಪುಸ್ತಕಗಳನ್ನ ಎಲ್ಲ ಕೊಟ್ವಿ. ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತು. ಅದರ ಬಗ್ಗೆ ಏನೂ ಅನುಮಾನ ಇಲ್ಲ. ಕಾರ್ಯಕ್ರಮ ಆದ ನಂತರ 2 ದಿನಗಳ ಕಾಲ ನಾವು ಅಲ್ಲೇ ವಾಷಿಂಗ್ಟನ್ DC ಯಲ್ಲೇ ಇದ್ವಿ. ಆ ಸಂದರ್ಭದಲ್ಲಿ ನಮ್ಮನ್ನ ವಿವಿಧ ಸ್ಥಳಕ್ಕೆ ಕರ್ಕೊಂಡು ಹೋದವರು ಜೋಶಿ ದಂಪತಿಗಳು. ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಮಾಡದಂತ ಈ ಒಂದು ಕೈಂಕರ್ಯ ಅಂತಲೇ ನಾನು ಇದನ್ನ ಕರೀತೇನೆ. ಯಾಕಂದ್ರೆ ಯಾರೇ ಆಗಲಿ
ನಮ್ಮ ಕರ್ನಾಟಕದಿಂದ ಅಮೆರಿಕಕ್ಕೆ ಹೋಗಿ ಜೋಶಿ ದಂಪತಿಗಳನ್ನ ನೋಡ್ತು ಅಂದ್ರೆ ಅವರ ಅಷ್ಟೂ ಯೋಗಕ್ಷೇಮವನ್ನ ಈ ದಂಪತಿಗಳು ವಹಿಸ್ತಾರೆ. ನಮ್ಮನ್ನ ಇಡೀ ವಾಷಿಂಗ್ಟನ್ ಸುತ್ತಿಸಿ ಮುಖ್ಯವಾದ ಸ್ಥಳಗಳನ್ನೆಲ್ಲ ತೋರಿಸಿದ್ರು. ಅಲ್ಲಿ ಇದ್ದಂತ ಒಂದು ಸಸ್ಯೋದ್ಯಾನ ಬಟಾನಿಕಲ್ ಗಾರ್ಡನ್ಗೆ ಕರ್ಕೊಂಡು ಹೋದ್ರು. ನಾನು BSc ಸಸ್ಯಶಾಸ್ತ್ರವನ್ನ ಓದಿದ್ದ ಕಾರಣ ನನಗೆ ಸಸ್ಯಗಳ ಬಗ್ಗೆ ಅಪಾರವಾದ ಒಲವು ಇದೆ. ಹಾಗಾಗಿ ಜಗತ್ತಿನ ಬೇರೆ ಬೇರೆ ಹವಾಗುಣಗಳಲ್ಲಿ ಬೆಳೆಯುವಂತ ಸಸ್ಯಗಳು ಏನಿವೆ ಆ ಸಸ್ಯಗಳನ್ನ ಇಲ್ಲಿ ತಂದು ಆ ಬೇರೆ ಬೇರೆ ಹವಾಗುಣಗಳನ್ನ ಕೃತಕವಾಗಿ ಸೃಜಿಸಿ ಅಲ್ಲಿ ಆ ಗಿಡಗಳನ್ನ ಬೆಳೆಸುವ ಪ್ರಯತ್ನ ಮಾಡಿದ್ದಾರೆ ಅಮೆರಿಕನ್ನರು. ಅದ್ಭುತವಾದ ಪ್ರಯತ್ನ. ಅವರ ಪ್ರಯತ್ನ ಯಶಸ್ಸನ್ನ ಕೊಟ್ಟಿದೆ. ವೀಳ್ಯದೆಲೆಯ ಬಳ್ಳಿಯನ್ನು ಸಹ ನಾನು ಅಲ್ಲಿ ನೋಡಿದೆ. ಭಾರತೀಯ ಸಸ್ಯಗಳಲ್ಲದೆ ಬೇರೆ ಬೇರೆ ಸಸ್ಯಗಳು ಅಲ್ಲಿ ಇದ್ವು. ಬಹಳ ಸೊಗಸಾಗಿ ಅಚ್ಚುಕಟ್ಟಾಗಿ ಅಲ್ಲಿ ಈ ಒಂದು ಪ್ರದರ್ಶನವನ್ನ ಏರ್ಪಡಿಸಿದ್ದಾರೆ ಆ ಒಂದು ಬೊಟಾನಿಕಲ್ ಗಾರ್ಡನ್ ನಲ್ಲಿ. ಇದನ್ನ ನೋಡಿ ಸಂತೋಷ ಪಟ್ಟೆ. ಹಾಗೇನೆ ಅಲ್ಲಿ ಈ ಗಿಡಗಳ ಬೀಜಗಳನ್ನ, ಗೊಬ್ಬರವನ್ನ ಮತ್ತೆ ಹೇಗೆ ಬೆಳೆಸಬೇಕು ಅದಕ್ಕೆ ಸಂಬಂಧಪಟ್ಟಂತ ತಾಂತ್ರಿಕ ವಿವರ ಇರುವ ಪುಸ್ತಕಗಳು ಇತ್ಯಾದಿಗಳೆಲ್ಲ ಮಾರಾಟಕ್ಕಿದ್ದುವು. ಬೇರೆ ಸ್ಥಳದಲ್ಲಾಗಿದ್ರೆ ಬಹುಶಃ ನಾನು ಕೊಂಡ್ಕೋತಾ ಇದ್ದೆ. ಆದ್ರೆ ಅಲ್ಲಿಂದ ಅಮೆರಿಕದಿಂದ ಯಾವುದೇ ಬೀಜಗಳನ್ನ ನಾವು ಭಾರತಕ್ಕೆ ತರೋ ಹಾಗಿಲ್ಲ, ಭಾರತದಿಂದಲೂ ತಗೊಂಡು ಹೋಗೋ ಹಾಗಿಲ್ಲ. ಹಾಗಾಗಿ ಹೂವಿನ ಗಿಡಗಳ ಬೀಜಗಳನ್ನು ಕೊಳ್ಳುವ ಯೋಜನೆಯನ್ನ ಅಲ್ಲೇ ಬಿಟ್ಟೆ. ಅದಾದ ನಂತರ ಮರುದಿನ ನಮ್ಮನ್ನ ಲ್ಯೂರೆ ಕ್ಯಾವರ್ನ್ಸ್ ಅಂತಕ್ಕಂಥ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋದ್ರು ಜೋಶಿ ಅವರು. ಅದ್ಭುತವಾದದ್ದು. ನಾನು ನನ್ನ ಕಾಲೇಜು ದಿನಗಳಲ್ಲಿ ಭೂಗರ್ಭ ವಿಜ್ಞಾನವನ್ನ, ಜಿಯಾಲಜಿಯನ್ನ ವಿಶೇಷವಾಗಿ ಅಧ್ಯಯನ ಮಾಡಿದ್ದೇನೆ. ನಾನು ಭೂಗರ್ಭ ಶಾಸ್ತ್ರವೂ ಸಹ ನನ್ನ ನೆಚ್ಚಿನ ವಿಚಾರ. ಅಲ್ಲಿ ಸ್ಟಾಲಕ್ಟೈಟ್ಸ್ ಅಂಡ್ ಸ್ಟಾಲಗ್ಮೈಟ್ಸ್ ರಚನೆಗಳ ಬಗ್ಗೆ ನಾನು ಓದಿದ್ದೆ. ಇದನ್ನ ತೂಗು ತೊಂಗಲು, ನೆಲದೊಂಗಲು ಅಂತ ಕರೀತೇವೆ. ಏನು ಅಂತ ಹೇಳ್ತಂದ್ರೆ, ಗುಹೆಗಳು ಸಹಜವಾಗಿ ರೂಪುಗೊಂಡಿರುತ್ತಲ್ಲ, ಆ ಗುಹೆಗಳ ರಚನೆಯಲ್ಲಿ ಸುಣ್ಣ ಕಲ್ಲುಗಳು ಭಾಗವಹಿಸಿದ್ದು, ಮೇಲ್ಗಡೆ ನೀರು ಹರ್ಕೊಂಡು ಬಂದಾಗ ಅದು ಈ ಸಣ್ಣ ಸುಣ್ಣ ಕಲ್ಲುಗಳಲ್ಲಿ ಕರಗಿ ಹನಿ ಹನಿ ರೂಪದಲ್ಲಿ ಕೆಳಗೆ ಬೀಳುತ್ತೆ. ಆ ಹನಿ ಕೆಳಗೆ ಬರ್ತಾ ಇದ್ದ ಹಾಗೆ ಒಳಗೆ ಇದ್ದಂತ ಕಾರ್ಬನ್ ಡೈಆಕ್ಸೈಡ್ ಆವಿ ಆಗೋಯ್ತು ಅಂದ್ರೆ ಅಲ್ಲೇ ಆ ಸುಣ್ಣ ಘನೀಕರಿಸುತ್ತೆ. ಹೀಗೆ ಸಾವಿರಾರು ಲಕ್ಷಾಂತರ ವರ್ಷಗಳಲ್ಲಿ ಘನೀಕರಣಗೊಂಡಾಗ ಅದು ತೂಗು ಬೀಳುತ್ತೆ. ಹೇಗೆ ಆಲದ ಮರದಿಂದ ಬಿಳಲುಗಳು ತೂಗಿ ಬೀಳುತ್ತೋ ಹಾಗೆಯೇ ಗುಹೆಯ ಛಾವಣಿಯಿಂದ ತೂಗು ಬೀಳುತ್ತೆ. ಕೆಲವು ಸಲ ಹನಿಗಳು ನೇರವಾಗಿ ನೆಲದ ಮೇಲೆ ಬಿದ್ದಾಗ ಆ ನೆಲದೊಂಗಲು ಕೆಳಗೆ ನೆಲದಿಂದ ಮೇಲಕ್ಕೆ ಬೆಳೀತಾ ಹೋಗುತ್ತೆ. ಅದ್ಭುತವಾದ ರಚನೆಗಳು ಇವು. ಕೆಲವು ಸಂದರ್ಭಗಳನ್ನಂತೂ ಈ ತೂಗು ತೊಂಗಲು, ನೆಲತೊಂಗಲು ಎರಡೂ ಪರಸ್ಪರ ಸೇರ್ಕೊಂಡು ಒಂದು ದೊಡ್ಡ ಕಂಬದ ಹಾಗೆ ಅದು ಬೆಳೀತಾ ಇದ್ದದನ್ನ ನಾವು ನೋಡಬಹುದು. ಇದನ್ನೆಲ್ಲ ನಾನು ಕೇವಲ ಸೈದ್ಧಾಂತಿಕವಾಗಿ ತಿಳಿದಿದ್ದೇ ಹೊರತು ಕಣ್ಣಾರೆ ಕಾಣೋಕೆ ಅವಕಾಶ ಆಗ್ಲಿಲ್ಲ. ಆದ್ರೆ ಇಲ್ಲಿ ಈ ಲ್ಯೂರೆ ಕ್ಯಾವರ್ನ್ಸ್ ಅಂತಕ್ಕಂಥ ಈ ಒಂದು ಗುಹಾ ಪ್ರದೇಶಕ್ಕೆ ಬಂದಾಗ ನನಗಂತೂ ಆಶ್ಚರ್ಯವಾಗೋಯ್ತು, ಆನಂದವಾಯಿತು. ಆ ಆನಂದವನ್ನ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ಅದೆಷ್ಟು ಚಿತ್ರಗಳನ್ನ ನಾನು ತೆಗೆದ್ನೋ, ಅದೆಷ್ಟು ಚಿತ್ರೀಕರಣ ಮಾಡಿದೆ ಅಂತ ಹೇಳ್ತಂದ್ರೆ, ನನ್ನ ಬ್ಯಾಟರಿಯಲ್ಲಿ ಇದ್ದಂತ ಅಷ್ಟೂ ಕರೆಂಟು ಪೂರ್ತಿ ಖರ್ಚಾಗಿ ಕೊನೆಗೆ 10% ಮಟ್ಟಕ್ಕೆ ಬಂದು ಇಳಿತು. ಆಗ ನಾನು ನಿಲ್ಲಿಸ್ದೆ. ಅಷ್ಟು ಅದ್ಭುತವಾದಂತ ಸ್ಥಳ. ಇಲ್ಲಿ ಅಮೆರಿಕನ್ನರು ಮಾಡಿದಂತ ಒಂದು ಅದ್ಭುತವಾದ ಕೆಲಸ ಏನು ಅಂದ್ರೆ, ಆ ರಚನೆಗಳು ಏನಿದೆ ಆ ರಚನೆಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಅವುಗಳಿಗೆ ಒಂದು ವಿಶೇಷವಾದ ಹೆಸರನ್ನ ಕೊಟ್ಟು ನಮ್ಮ ಕಲ್ಪನೆಯನ್ನ ವಿಸ್ತರಿಸ್ತಾರೆ. ಡಿಸ್ಕವರಿ ರೂಮ್ ಅನ್ನೋದು ಆರಂಭದ್ದು. ಆ ನಂತರ ಆಂಫಿ ಥಿಯೇಟರ್ ಅಂತ ಕರೀತಾರೆ. ಆಂಫಿ ಥಿಯೇಟರ್ ಅಂತ ಹೇಳ್ತಂದ್ರೆ ಅರ್ಧ ಚಂದ್ರಾಕೃತಿಯಲ್ಲಿ ಇರ್ತಕ್ಕಂಥ ವೇದಿಕೆ. ನೀವು ರಾಮನಗರಕ್ಕೆ ಹೋಯ್ತು ಅಂದ್ರೆ ಇಂತಹ ವೇದಿಕೆ ನೋಡಬಹುದು. ನೀವು ರಾಮನಗರದಲ್ಲಿ ನಮ್ಮ ಜಾನಪದ ಲೋಕ ಇದೆಯಲ್ಲ, ಅಲ್ಲಿ ಒಂದು ಆಂಫಿ ಥಿಯೇಟರ್ ಇದೆ. ಹಾಗೆಯೇ ಒಂದು ಆಂಫಿ ಥಿಯೇಟರ್ ಅನ್ನ ನೀವು ನಮ್ಮ ರೇಸ್ ಕೋರ್ಸ್ ಅಲ್ಲೂ ಸಹ ನೋಡಬಹುದು. ಆ ರೀತಿಯಾದ ಆಂಫಿ ಥಿಯೇಟರ್ ಅನ್ನ ನೆನಪಿಗೆ ತರುವಂತ ಆ ಅರ್ಧ ಚಂದ್ರಾಕೃತಿಯ ವೇದಿಕೆಯ ಮೇಲೆ ಅನೇಕ ರೀತಿಯ ತೂಗು ತೊಂಗಲುಗಳು ಬಿದ್ದಿರೋದು ನಾವು ನೋಡಬಹುದು. ಇನ್ನೊಂದು ಫಿಶ್ ಮಾರ್ಕೆಟ್ ಅಂತ.
ಎಲ್ಲ ರೀತಿಯ ತೂಗು ತೊಂಗಲೆಗಳು, ಎಲ್ಲ ಆಕಾರದ್ದು, ಎಲ್ಲ ಉದ್ದದ್ದು, ಗಿಡ್ಡದ್ದು, ದೊಡ್ಡದ್ದು ಎಲ್ಲವೂ ತುಂಬಿಕೊಂಡು ಕಚಾಬಚಾ ಅಂತ ತುಂಬಿರ್ತಕ್ಕಂತ ಒಂದು ಪ್ರದೇಶ. ಅದಕ್ಕೆ ಫಿಶ್ ಮಾರ್ಕೆಟ್ ಅಂತ ಹೆಸರಿಟ್ಟಿದ್ದಾರೆ. ಡ್ರೀಮ್ ಲೇಕ್, ಆ ನೀರು ಕೆಳಗಡೆ ತುಂಬಿರೋದು. ಅಲ್ಲಿ ಒಂದು ನಂಬಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ. ಅಲ್ಲಿ ಬಂದಂತ ಯಾತ್ರಿಕರು, ಆ ಪ್ರವಾಸಿಗರು ಯಾರಿದ್ದಾರೆ, ಅವರು ಮನಸ್ಸಲ್ಲೇ ಹರಕೆಯನ್ನು ಹೊತ್ತು ಒಂದು ನಾಣ್ಯವನ್ನ ಹಾಕಿದರೆ ಅವರ ಹರಿಕೆ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ. ಆ ನಂಬಿಕೆ ಎಷ್ಟರ ಮಟ್ಟಿಗೆ ಅದು ಪ್ರಭಾವಶಾಲಿಯಾಗಿದೆ ಅಂದ್ರೆ, ಅಲ್ಲಿ ನೀರಲ್ಲಿ ಎಷ್ಟು ಡಾಲರ್ಗಳು ಕಂಡುವೋ ಲೆಕ್ಕನೇ ಇಲ್ಲ. ಅಷ್ಟು ಡಾಲರ್ಗಳು, ಅಷ್ಟು ನಾಣ್ಯಗಳು. ಅಲ್ಲಿ ಕೊನೆಗೆ ಒಂದು ಫಲಕವನ್ನ ಹಾಕಿದ್ರು. ಇದುವರೆಗೂ ಸುಮಾರು 11.5 ಲಕ್ಷ ಡಾಲರ್ಗಳು ಅಲ್ಲಿ ಜನ ಹಾಕಿದಾರಂತೆ ಆ ನೀರಲ್ಲಿ. ಕೊನೆಗೆ ಆ ಹಣವನ್ನೆಲ್ಲ ತಗೊಂಡು ಯಾವುದೋ ಒಂದು ವೈಜ್ಞಾನಿಕ ಸಂಶೋಧನೆಗೆ ಅವರು ಕೊಡ್ತಾ ಇದ್ದಾರೆ. ಹಾಗೆಯೇ ಪ್ಲೂಟೋಸ್ ಗೋಸ್ಟ್, ಟೈಟೇನಿಯಾಸ್ ವೇಲ್, ಜೈಂಟ್ ರೆಡ್ವುಡ್ ಅಂಡ್ ಓವರ್ಲೋಕ್, ಹೀಗೆ ಅನೇಕ ಹೆಸರುಗಳನ್ನ ಕೊಡ್ತಾ ಇದ್ದಾರೆ. ಫಾಲನ್ ಸ್ಟಾಲಕ್ಟೈಟ್, ಜೈಂಟ್ಸ್ ಹಾಲ್, ಬೃಹತ್ತರವಾದದ್ದು ಜೈಂಟ್ಸ್ ಹಾಲ್ ಅಂದ್ರೆ ನೆಲದಿಂದ ಮುಗಿಲಿಗೆ, ಅಂದ್ರೆ ನೆಲದಿಂದ ಸೂರಿಗೆ ಏಕರೂಪವಾಗಿ ಒಬ್ಬ ವ್ಯಕ್ತಿ ಎರಡೂ ಕೈಯಿಂದ ತಬ್ಬಕ್ಕೆ ಆಗದೇ ಇರತಕ್ಕಂಥ ಬೃಹತ್ತಾದಂತ ಒಂದು ಸ್ತಂಭ. ಹೀಗೆ ಅದ್ಭುತವಾದಂತ ಸ್ಥಳ. ಅದಕ್ಕೆ ವಿಶೇಷವಾದ ಹೆಸರುಗಳನ್ನ ಇಟ್ಟು ನಮ್ಮನ್ನ ಯೋಚನೆ ಮಾಡೋದಕ್ಕೆ, ನಮ್ಮ ಕಲ್ಪನೆಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಒಂದು ಸಹಾಯವನ್ನ ಮಾಡಿದ್ರು. ಅರ್ಲಿಂಗ್ಟನ್ ಅನ್ನೋ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋದ್ರು ನಮ್ಮನ್ನ ಜೋಶಿಯವರು. ಇದು ನ್ಯಾಷನಲ್ ಸಿಮೆಟ್ರಿ, ರಾಷ್ಟ್ರೀಯ ರುದ್ರಭೂಮಿ ಅಂತ ನಾವು ಕರೀಬಹುದು. ಅಂದ್ರೆ ಅಮೆರಿಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದಂತ ಮೊದಲ ಸೈನಿಕನಿಂದ ಹಿಡಿದು ಇವತ್ತಿನವರೆಗೆ ಯಾರೇ ಸತ್ತರೋ ಅವರ ಶವ ಸಂಸ್ಕಾರವನ್ನ ಮಾಡುವ ಒಂದು ವಿಶೇಷವಾದಂತ ಸ್ಥಳ ಇದು. 639 ಎಕರೆ ವಿಶಾಲವಾಗಿದೆ. ಇದುವರೆಗೂ 4 ಲಕ್ಷ ಸೈನಿಕರ ಶವ ಸಂಸ್ಕಾರ ಅಲ್ಲಿ ನಡೆದಿದೆ. ಇವತ್ತಿಗೂ ಸಹ ಪ್ರತಿದಿನ 27ರಿಂದ 30 ಜನ ಸೈನಿಕರ ಸಂಸ್ಕಾರ ನಡೆಯುತ್ತೆ. ಅಂದ್ರೆ ಒಂದು ವರ್ಷದಲ್ಲಿ ಹೆಚ್ಚು ಕಡಿಮೆ 6500 ಜನರ ಸೈನಿಕರ ಕ್ರಿಯಾಕರ್ಮಗಳು ಅಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ಒಂದು ವರ್ಷದಲ್ಲಿ ಹೆಚ್ಚು ಕಡಿಮೆ ಒಂದು 30ರಿಂದ 40 ಲಕ್ಷ ಜನ ಬಂದು ಈ ಒಂದು ಸ್ಥಳಕ್ಕೆ ಬಂದು ಗೌರವವನ್ನ ಸೂಚಿಸ್ತಾರೆ. ಈ ಒಂದು ಸ್ಥಳಕ್ಕೆ ಹೋಗಿ ನಾವು ನಡ್ಕೊಂಡು ಹೋದ್ವಿ, ಅದಂತೂ ಸ್ಮಶಾನ ಅನ್ನೋ ಭಾವನೆಯೇ ಬರಲಿಲ್ಲ. ಅಲ್ಲಿ ಸಮಾಧಿಗಳನ್ನ, ಗೋರಿಗಳನ್ನ ಎಷ್ಟು ಕರಾರುವಾಕ್ಕಾಗಿ ಅವರು ಜೋಡಿಸಿದ್ದಾರೆ ಅಂದ್ರೆ, ನಾವು ಪೆನ್ಸಿಲ್ ಸ್ಕೇಲ್ ಇಟ್ಕೊಂಡು ಒಂದು ಗೆರೆಯನ್ನ ಹಾಕಿದ್ರೆ ಆ ಗೆರೆಯಲ್ಲಿ ತಪ್ಪು ಬರಬಹುದೇನೋ, ಆದ್ರೆ ಇಲ್ಲಿ ತಪ್ಪನ್ನ ಕಾಣೋದು ಅಪರೂಪ ಆಗಿತ್ತು. ಅಷ್ಟು ಸೊಗಸಾಗಿ ವ್ಯವಸ್ಥಿತವಾಗಿ ಈ ಗೋರಿಗಳನ್ನ ರಚಿಸಿದ್ರು. ಪ್ರತಿಯೊಂದು ಗೋರಿ ಮೇಲೆ ಆ ಸೈನಿಕನ ಹೆಸರು, ಮತ್ತೆ ಇತರ ಅವನು ಯಾವ ತುಕಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಇತ್ಯಾದಿ ಮಾಹಿತಿಗಳೆಲ್ಲ ಇದ್ದುವು. ಇದನ್ನೆಲ್ಲ ನೋಡಿ ನಿಜಕ್ಕೂ ಈ ಜನಕ್ಕೆ ತಮ್ಮ ಸೈನಿಕರ ಬಗ್ಗೆ, ತಾಯ್ನಾಡಿಗಾಗಿ ಜೀವವನ್ನ ತೆತ್ತವರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಅನಿಸಿದ್ದು ಸುಳ್ಳಲ್ಲ. ಹಾಗೇನೆ ಇಲ್ಲಿ ಹಸಿರು, ಎಲ್ಲೆಲ್ಲಿ ನೋಡಿದ್ರು ಹಸಿರು ಹುಲ್ಲುಗಾವಲು, ಅದನ್ನು ಬಿಟ್ರೆ ಮರಗಳು. ಎಷ್ಟು ಮರಗಳು ಅಂತ ಹೇಳ್ತಂದ್ರೆ ಸುಮಾರು 350 ಪ್ರಭೇದಗಳಿಗೆ ಸೇರಿದಂತ 9,000ಕ್ಕೂ ಹೆಚ್ಚು ಮರಗಳು ಈ 639 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ವು. ಆಮೇಲೆ ಇಷ್ಟು ದೊಡ್ಡ ವಿಶಾಲವಾದ ಸ್ಥಳದಲ್ಲಿ ನಡ್ಕೊಂಡು ಹೋಗ್ಲಿಕ್ಕಾಗಲ್ಲ ಅಂದ್ರೆ ಸ್ವಲ್ಪ ವಯಸ್ಸಾದವರಿಗೆ ಅಥವಾ ಅಂಗವಿಕಲರಿಗೆ ವಿಶೇಷವಾದ ಸೌರವಾಹನಗಳನ್ನು ಸಹ ಅವರು ಏರ್ಪಡಿಸಿದ್ರು. ಇಲ್ಲಿ ಬಂದಾಗ ಎಲ್ಲೋ ಒಂದು ಕಡೆಗೆ ಶಿಸ್ತಲ್ಲಿ ನಾವು ಬಹಳ ಹಿಂದೆ ಬಿದ್ದಿದ್ದೇವೆ ಅಂತ ಮನಸ್ಸಿಗೆ ಅನ್ನಿಸಿದ್ದು ಸುಳ್ಳಲ್ಲ. ಹಾಗೆಯೇ ಮತ್ತೊಂದು ಅದ್ಭುತವಾದ ಸ್ಥಳವನ್ನ ನಾನು ನೋಡಿದ್ದು ಅಂತ ಹೇಳ್ತಂದ್ರೆ ಏರ್ ಸ್ಪೇಸ್ ಮ್ಯೂಸಿಯಂ ಅಂತ. ಇಲ್ಲಿ ವಿಮಾನಗಳಿಗೆ ಮತ್ತು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತ ಸಂಶೋಧನೆಗಳು ಏನಿದೆ, ಆ ಸಂಶೋಧನೆಗಳಿಗೆ ಸಂಬಂಧಪಟ್ಟಂತ ಒಂದು ಅದ್ಭುತವಾದ ಒಂದು ವಸ್ತು ಪ್ರದರ್ಶನ ಮ್ಯೂಸಿಯಂ. ಇಲ್ಲಿ ನಾನು ನೋಡಿ ಆನಂದದಿಂದ ತುಂದಿಲನಾದದ್ದು ಯಾವುದು ಅಂತ ಕೇಳ್ತಂದ್ರೆ ಅಲ್ಲಿ ಇರ್ತಕ್ಕಂಥ
ಸ್ಪೇಸ್ ಶಟಲ್ ಡಿಸ್ಕವರಿ. ಸ್ಪೇಸ್ ಶಟಲ್ ಡಿಸ್ಕವರಿ ನಮಗೆಲ್ಲ ಗೊತ್ತಿರೋ ಹಾಗೇನೆ ಬಾಹ್ಯಾಕಾಶಕ್ಕೆ ಮನುಷ್ಯನನ್ನ ಕರ್ಕೊಂಡು ಹೋದಂತ ಒಂದು ಅದ್ಭುತವಾದ ವಾಹನ. 11 ಸಲ ಯಶಸ್ವಿ ಹಾರಾಟವನ್ನ ನಡೆಸಿ ಇದು ವಾಪಸ್ಸು ಬಂದ ಮೇಲೆ ವಯಸ್ಸಾಯ್ತು ಅಂತ ಹೇಳಿ ಇದನ್ನ ಒಂದು ಕಡೆಗೆ ಬಿಚ್ಚಿ ಬಿಡೋದು ಮತ್ತೊಂದೋ ಮಾಡೋ ಬದಲು ಅದನ್ನ ಒಂದು ಸ್ಮಾರಕವಾಗಿ ಇಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸಿ ಅವರಿಗೆ ಈ ಏರೋಸ್ಪೇಸ್ ಮ್ಯೂಸಿಯಂ ಅಲ್ಲಿ ಅದನ್ನ ಸ್ಥಾಪಿಸಿದ್ದಾರೆ. ಅದನ್ನ ನೋಡಿ ನನ್ನ ಬದುಕಂತೂ ಧನ್ಯವಾಯಿತು. ಯಾಕಂದ್ರೆ ಈ ಬಾಹ್ಯಾಕಾಶ ವಿಜ್ಞಾನ ಏನಿದೆ ಅದರ ಬಗ್ಗೆ ಅಪಾರ ಆಸಕ್ತಿ ನಾನು ತಳೆದವನು ನನ್ನ ಬಾಲ್ಯದ ದಿನಗಳಲ್ಲಿ. ಅದರಲ್ಲೂ ಸ್ಟಾರ್ ವಾಚಿಂಗ್ ಅನ್ನೋದು ಏನಿದೆ, ನಕ್ಷತ್ರಗಳ ವೀಕ್ಷಣೆ, ಗ್ರಹಗಳ ಬಗ್ಗೆ, ಇವುಗಳ ಬಗ್ಗೆ ತುಂಬಾ ಆಸಕ್ತಿಯನ್ನ ಬೆಳೆಸ್ಕೊಂಡಿದ್ದವನು. ಹಾಗಾಗಿ ಈ ಒಂದು ಸ್ಪೇಸ್ ಶಟಲ್ ಅನ್ನ ನೋಡಿದಾಗ ನನಗೆ ನಿಜಕ್ಕೂ ಬಹಳ ಸಂತೋಷ ಕೊಡ್ತು. ಇಲ್ಲಿ 30,000 ವಸ್ತುಗಳುಂಟು ಈ ವಿಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಬಾಹ್ಯಾಕಾಶ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ. ರೈಟ್ ಬ್ರದರ್ಸ್ ಮೊದಲ ವಿಮಾನವನ್ನ ಏನು ಅವರು ರೂಪಿಸಿದ್ರು, ಆ ವಿಮಾನದಿಂದ ಹಿಡಿದು ಇತ್ತೀಚಿನ ವಿಮಾನದವರೆಗೆ ಎಲ್ಲ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯನ್ನ ಪಡೆದಂತ ವಿಮಾನಗಳು ಏನಿವೆ ಅವುಗಳನ್ನೆಲ್ಲ ತಂದು ಇಲ್ಲಿಟ್ಟಿದ್ದಾರೆ. ಸಂಬಂಧಪಟ್ಟಂತ ಮಾಹಿತಿಯನ್ನೆಲ್ಲ ಅಲ್ಲಲ್ಲಿ ನೀಡ್ತಾ ಹೋಗ್ತಾರೆ. ಹಾಗಾಗಿ ಇವನ್ನೆಲ್ಲ ನೋಡಬೇಕು, ಅರ್ಥ ಮಾಡ್ಕೋಬೇಕು ಅಂದ್ರೆ ನಮಗೆ ಇದ್ದಂತ 1-1.5 ಗಂಟೆ ಯಾವುದಕ್ಕೂ ಸಾಕಾಗ್ಲಿಲ್ಲ ನಮ್ಗೆ. ಹಾಗಾಗಿ ಒಂದು ಸಲ ಅನ್ನಿಸ್ತು, ಕನಿಷ್ಠ 1 ವಾರ ಆದ್ರೂ ಬಿಡುವು ಮಾಡ್ಕೊಂಡು ಬಂದು ಪ್ರತಿಯೊಂದು ವಿಮಾನದ ಮಹತ್ವ ಏನು, ಹೇಗೆ ಈ ವಿಮಾನಯಾನ, ಈ ವಿಮಾನ ವಿಜ್ಞಾನ ಬೆಳೀತು ಅನ್ನೋದನ್ನ ಸಮಗ್ರವಾಗಿ ಓದಬೇಕು ಅಂತ ಆಸೆ ಬಂದದ್ದಂತೂ ಖಂಡಿತ ಸುಳ್ಳಲ್ಲ. 1 ವಾರ ಬಹಳ ಕಡಿಮೆ ಅವಧಿ ಇದನ್ನ ಸಮಗ್ರವಾಗಿ ಓದಲಿಕ್ಕೆ. ಇರ್ಲಿ, ಅಮೆರಿಕದಲ್ಲಿ ನೀವು ಅಧ್ಯಯನ ದೃಷ್ಟಿಯಿಂದ ಹೋಯ್ತು ಅಂದ್ರೆ 1 ಜೀವಮಾನ ಸಾಕಾಗಲ್ಲ ನಿಮಗೆ ಇವುಗಳನ್ನ ಅಧ್ಯಯನ ಮಾಡ್ಲಿಕ್ಕೆ. ಯಾಕಂದ್ರೆ ನಾನು ಕಂಡಂತ ಆ ಗುಹೆಗಳು ಏನಿದ್ವೋ, ಸ್ಟಾಲಕ್ಟೈಟ್ ಸ್ಟಾಲಗ್ಮೈಟ್ ಏನಿದ್ವೋ ಅವುಗಳ ರಚನೆಯನ್ನ ಅಧ್ಯಯನ ಮಾಡೋದಕ್ಕೇನೆ ನಮ್ಗೆ ತಿಂಗಳು ವರ್ಷಗಟ್ಟಲೆ ಬೇಕಾಗುತ್ತೆ. ಅಷ್ಟು ಸೊಗಸಾಗಿರ್ತಕ್ಕಂಥ ಪ್ರದೇಶ ಅದು. ಪ್ರತಿಯೊಂದು ವೈಜ್ಞಾನಿಕ ಆಯಾಮವನ್ನ ಅಧ್ಯಯನ ಮಾಡುವಾಗ ದೊರೆಯುವಂತ ಒಂದು ರೋಮಾಂಚನ ಏನಿದೆ, ಥ್ರಿಲ್ ಏನಿದೆ, ಅದನ್ನ ಅನುಭವಿಸಿಯೇ ನಾವು ತೀರಬೇಕು. ಹಾಗಾಗಿ ಅಮೆರಿಕದಿಂದ ಅಕ್ಕ ಸಮ್ಮೇಳನ ಮುಗಿಸ್ಕೊಂಡು ನೀವು ವಾಪಸ್ ಬಂದಿದ್ದೀರಲ್ಲ, ನಿಮ್ಮ ಮನಸ್ಸಲ್ಲಿ ಮರೆಯಲಾಗದೆ ಉಳಿಯಬಹುದಾದಂತ ಚಿತ್ರಗಳು ಯಾವುದು ಅಂತ ನೀವು ಕೇಳೋದಾದ್ರೆ ಅನುಮಾನ ಇಲ್ಲದ ಹಾಗೆ ನಾನು ಹೇಳಬಹುದಾದ್ದು ಮೊದಲನೇದು, ಅಮೆರಿಕದಲ್ಲಿ ಈ 38 ಕನ್ನಡಿಗರ ಸಂಘಗಳು ಹೊರಟಂತಹ ಒಂದು ಅದ್ಭುತವಾದ ಮೆರವಣಿಗೆ, ಇದು ಮೊದಲನೇದು. ಅದಾದ ನಂತರ ಈ ಗುಹೆಗಳು, ಈ ಗುಹೆಗಳ ನಂತರ ಈ ಅರ್ಲಿಂಗ್ಟನ್ ರುದ್ರಭೂಮಿ, ಇವು 3 ನನ್ನ ಮನಸ್ಸಿನ ಮೇಲೆ ಅದ್ಭುತವಾದ ಪರಿಣಾಮ ಬೀರಿದೆ, ಸಂತೋಷವನ್ನ ನೀಡಿದೆ. ಅಮೆರಿಕಕ್ಕೆ ಬಂದದ್ದು ಸಾರ್ಥಕವಾಯಿತು ಅಂತ ನನಗೆ ಅನ್ನಿಸಿದೆ. ಹಾಗಾಗಿ ನನ್ನನ್ನ ಅಮೆರಿಕಕ್ಕೆ ಕರೆಸಿಕೊಳ್ಳೋದಿಕ್ಕೆ ಕಾರಣರಾದಂತ ಶ್ರೀವತ್ಸ ಜೋಶಿ ಅವರಿಗೆ, ಅವರ ಕುಟುಂಬದವರಿಗೆ ಹಾಗೂ ಅಕ್ಕ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ, ಶ್ರೀನಾಥ್ ಭಲ್ಲೆ ಹಾಗೂ ಶ್ರೀವತ್ಸ ಜೋಶಿ ಇವರಿಬ್ರು ನಿರ್ಧಾರ ಮಾಡಿ ಥಟ್ಟಂತ ಹೇಳಿ ಕ್ವಿಜ್ ಸ್ಪರ್ಧೆಯನ್ನ ಏರ್ಪಡಿಸಬೇಕು ಅಂತ ನಿರ್ಣಯ ತಗೊಂಡು ಪದಾಧಿಕಾರಿಗಳನ್ನ ಒಪ್ಪಿಸಿ ಅವರು ನನ್ನನ್ನ ಅಲ್ಲಿಗೆ ಕರೆಸಿದ್ದು. ಹಾಗಾಗಿ ಅವರಿಗೆ ಕೃತಜ್ಞತೆಗಳು. ಸಂಘಟನೆಯ ಎಲ್ಲರಿಗೂ ಸಹ ಈ ಒಂದು ಕ್ಷಣದಲ್ಲಿ ಕೃತಜ್ಞತೆಗಳನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗಾಗಿಯೇ ನಮ್ಮನ್ನ ಆತ್ಮೀಯವಾಗಿ ನೋಡಿಕೊಂಡಂತ ಸುಚೇತನ ದಂಪತಿಗಳಿಗೆ, ಹಾಗೆಯೇ ಶರಾವತಿ ಸಂಘದಿಂದ ನಮ್ಮನ್ನ ಆತ್ಮೀಯವಾಗಿ ಕರೆಸಿ ಗೌರವವನ್ನ ನೀಡಿ ಅದ್ಭುತವಾದ ಊಟವನ್ನ ನೀಡಿದಂತ ನಮ್ಮ ಚಂದ್ರು ಅವರಿಗೆ, ಫಣಿಶ್ರೀ ಅವರಿಗೆ, ಮಮತಾ ಅವರಿಗೆ, ಎಲ್ರಿಗೂ ಸಹ ಈ ಒಂದು ಕ್ಷಣದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ ನಾನು. ಇನ್ನೇನು ಹೇಳಬೇಕು ಅಮೆರಿಕದ ಬಗ್ಗೆ? 2 ಉಂಟು. ಅಮೆರಿಕದ ಅಕ್ಕ ಸಮ್ಮೇಳನದಲ್ಲಿ ಇತ್ಯಾತ್ಮಕ ಹಾಗೂ ನೇತ್ಯಾತ್ಮಕ ಎರಡೂ ಸಹ ಸರಿ ಸಮಾನವಾಗಿ ಮಿಳಿತವಾಗಿವೆ. ಹಾಗೆ ನಾವೇನ್ ಮಾಡಬೇಕು? ಇತ್ಯಾತ್ಮಕವಾಗಿರೋದನ್ನ ತಗೊಂಡು ನೇತ್ಯಾತ್ಮಕವಾಗಿರೋದನ್ನ ಬಿಟ್ಟು ಬಿಡಬೇಕಾಗುತ್ತೆ. ಹಾಗಾಗಿ ಅಮೆರಿಕದಿಂದ ಬರಬೇಕಾದ್ರೆ ಯಾವುದೇ
ಕಹಿ ಭಾವನೆಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳದೆ ಕೇವಲ ಇತ್ಯಾತ್ಮಕ ಮನಸ್ಸಿಗೆ ಸಂತೋಷವನ್ನು ಕೊಡುವಂತ ಭಾವನೆಗಳನ್ನೇ ಇಟ್ಕೊಂಡು ನಾನು ಬಂದಿದ್ದೇನೆ. ಹಾಗಾಗಿ ಮುಂದೆ ನೀವು ಯಾರಾದರೂ ಅಮೆರಿಕದ ಅಕ್ಕ ಸಮ್ಮೇಳನಕ್ಕೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದ್ರೆ ನೀವು ಅತಿಯಾದ ನಿರೀಕ್ಷೆಯನ್ನ ಇಟ್ಕೊಂಡು ಹೋಗ್ಬೇಡಿ. ಖುಷಿ ಪಡೋದಕ್ಕೆ ಹೋಗಿ. ಖಂಡಿತ ನಿಮಗೆ ಖುಷಿ, ಮನರಂಜನೆ ಸಿಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದ ಕೊರೆ ಉಂಟಾಗಲ್ಲ. ಮತ್ತೇನು ಹೇಳಿ, ಇವತ್ತು ತಮ್ಮ ಜೊತೆ ನನ್ನ ಒಂದಷ್ಟು ಅನಿಸಿಕೆಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ರೂಪಾ ಅವರು ಹಾಗೂ ವಿಶ್ವೇಶ್ವರ ಭಟ್ ಅವರು. ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ ಮಂಗಳವನ್ನ ಹಾಡ್ತೇನೆ. ನಮಸ್ಕಾರ. ಧನ್ಯವಾದ ಸರ್. ನಮ್ಮ ಕಣ್ಣ ಮುಂದೆ ಅಕ್ಕ ಈ ಸಮ್ಮೇಳನದ ಸಂಪೂರ್ಣ ಚಿತ್ರಣವನ್ನ ನಮ್ಗೆ ಬಹಳ ಚೆನ್ನಾಗಿ ಕೊಟ್ರಿ. ಮತ್ತೆ ಎಷ್ಟು ನಿರೀಕ್ಷಿಸ್ಬೇಕು, ಹೇಗಿರುತ್ತೆ, ಇದನ್ನೆಲ್ಲ ಬಹಳ ಚೆನ್ನಾಗಿ ಕೊಟ್ರಿ. ಈ ಅಕ್ಕ ಸಮ್ಮೇಳನದ ಉದ್ದಕ್ಕೂ ಕೂಡ ಅಲ್ಲಿನ ಪ್ರತಿಯೊಂದು ವಿವರವನ್ನು ಕೂಡ ವಿಶ್ವವಾಣಿ ದಿನಪತ್ರಿಕೆಯಲ್ಲಿ ನಮ್ಮ ಪತ್ರಿಕೆಯ ಅಂಕಣಕಾರರಾದಂತ ಶ್ರೀವತ್ಸ ಜೋಶಿ ಅವರು ಹಂಚ್ಕೋತಿದ್ರು. ಅಕ್ಕ ಸಮ್ಮೇಳನದಲ್ಲಿ ಕೂಡ ಒಂದು ದೊಡ್ಡ ಪಾತ್ರವನ್ನ ವಹಿಸಿ ಅತಿಥಿಗಳ ಅಭ್ಯಾಗತರ ಒಂದು ಯೋಗಕ್ಷೇಮ ನೋಡ್ಕೊಳ್ಳೋದಾಗಿರಬಹುದು, ಕಾರ್ಯಕ್ರಮ ಆಯೋಜನೆ ಆಗಿರಬಹುದು, ಇದನ್ನೆಲ್ಲ ಅವರು ಬಹಳ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಶ್ರೀವತ್ಸ ಜೋಶಿ ಅವರೇ, ನಿಮ್ಮ ಮಾತು. ನಮಸ್ಕಾರ ಎಲ್ಲರಿಗೂ. ನಾನು ಕೂಡ ಸೋಮೇಶ್ವರ ಅವರ ಮಾತುಗಳನ್ನು ಕೇಳುತ್ತಾ ಅಕ್ಕ ಸಮ್ಮೇಳನವನ್ನು ರೀಲೈವ್ ಅಂದರೆ ಮತ್ತೊಮ್ಮೆ ಕಣ್ಮುಂದೆ ಎಲ್ಲಾ ಚಿತ್ರಣವನ್ನು ನಾನು ತಂದುಕೊಂಡೆ. ಬಹಳ ಸಂತೋಷ ಆಯಿತು. ಸೋಮೇಶ್ವರ ಅವರು ಅಕ್ಕ ಅಸೋಸಿಯೇಷನ್ ಆಫ್ ಕನ್ನಡ ಕೂಟಾಸ್ ಆಫ್ ಅಮೇರಿಕಾ ಅಂತ ಒಂದು ಎಕ್ಸ್ಪಾನ್ಷನ್ ಹೇಳಿದ್ರು. ಅದೇ ರೀತಿ ಇನ್ನೊಂದು ಕನ್ನಡದ್ದೇ ಎಕ್ಸ್ಪಾನ್ಷನ್ ಇದೆ ಆ ಅಕ್ಕ ಎಕ್ರೋನಿಮಿಗೆ. ಏನಂದ್ರೆ ಅಮೇರಿಕಾ ಕನ್ನಡ ಕೂಟಗಳ ಆಗರ ಅಂತ. ಅದು ಕೂಡ AKKA ಅಂತಾನೆ ಆಗುತ್ತೆ, ಅಮೇರಿಕಾ ಕನ್ನಡ ಕೂಟಗಳ ಆಗರ ಅಂತ. ಜಸ್ಟ್ ಒಂದು ಟ್ರಿವಿಯಾ ರೀತಿಯಲ್ಲಿ ಹೇಳಿದೆ. ಇನ್ನು ಸೋಮೇಶ್ವರ ಅವರು ಅಕ್ಕ ಸಮ್ಮೇಳನಕ್ಕೆ ಬರಬೇಕು ಅನ್ನುವ ನನ್ನ ಆಶಯ ಇದ್ದದ್ದು, ನಾನು ನನ್ನ ಮೊನ್ನೆ ಅಂಕಣದಲ್ಲೂ ಬರೆದ ಹಾಗೆ, ಅಕ್ಕ ವೇದಿಕೆಯಲ್ಲಿ ಶುದ್ಧವಾದ ಸ್ಪಷ್ಟವಾದ ಕನ್ನಡ ಅಭಿರುಚಿಯ ಮಾತುಗಳು ಅಕ್ಕ ವೇದಿಕೆಯ ಮೇಲೆ ಮೊಳಗಬೇಕು ಅನ್ನುವ ನನ್ನ ಒಂದು ಆಂತರಿಕ ಆಸೆಯಿಂದಾಗಿ ಅವತ್ತು ನನ್ನ ಬಳಿ ಆಶಯ ಭಾಷಣಕ್ಕೆ ಯಾರನ್ನಾದ್ರೂ ಸಜೆಸ್ಟ್ ಮಾಡ್ತೀರಾ ಅಂತ ಕೇಳಿದಾಗ ನಾನು ಥಟ್ ಅಂತ ನನಗೆ ಹೊಳೆದದ್ದು ನಾ ಸೋಮೇಶ್ವರ ಅವರ ಹೆಸರು. ಹಾಗಾಗಿ ಅವರು ಅಕ್ಕ ಸಮ್ಮೇಳನಕ್ಕೆ ಬರೋದಕ್ಕೆ ನಾನು ಕಾರಣ ಅಂತ ನಾನೀಗ ಕಾಲರ್ ಎತ್ತಿ ಹೇಳ್ತಿಲ್ಲವಾದರೂ ಒಂದು ರೀತಿಯಲ್ಲಿ ನಾನೇ ಕಾರಣ. ಮತ್ತು ಆ ಕಾರಣದಿಂದಾಗಿ ನನಗೀಗ ಒಂದು ಸ್ವಲ್ಪ ಅಪರಾಧಿ ಭಾವವೂ ಇದೆ. ಏನಂದ್ರೆ ಅವರನ್ನು ಆಶಯ ಭಾಷಣಕಾರನಾಗಿ ಕರೆಸಿಯೂ ಸರಿಯಾದ ರೀತಿಯಲ್ಲಿ ಅವರ ಆಶಯ ಭಾಷಣ ಆಗಿಲ್ಲ ಅಂತ ಆ ಒಂದು ಅಪರಾಧಿ ಭಾವ ಕಾಡ್ತದೆ, ಮುಂದೆನೂ ಯಾವಾಗಾದ್ರೂ ಕಾಡುತ್ತೆ. ಆದರೂ ಸೋಮೇಶ್ವರ ಅವರು ಹೇಳಿದ ಹಾಗೆ ವಿಶ್ವವಾಣಿಯಲ್ಲಿ ಅದು ಪ್ರಕಟವಾಗುವ ಹಾಗೆ ನೋಡಿಕೊಂಡೆ, ಅದು ಸ್ವಲ್ಪ ಸಮಾಧಾನ ತಂದಿತ್ತು. ಇವತ್ತು ವಿಶ್ವವಾಣಿ ಕ್ಲಬ್ ಹೌಸ್ನವರು ಸೋಮೇಶ್ವರ ಅವರನ್ನು ಕರೆದು ಅವರ ಇಡೀ ಅನುಭವ, ಅಂದರೆ ಅಕ್ಕ ಸಮ್ಮೇಳನ ಅಷ್ಟೇ ಅಲ್ಲ, ಇಡೀ ಅಮೇರಿಕಾ ಈ ಸಲದ ಅವರ ಪ್ರವಾಸದ ಅನುಭವ ಹಂಚಿಕೊಳ್ಳಿಕ್ಕೆ ಈ ಥರ ಒಂದು ವೇದಿಕೆ ವಿಶ್ವವಾಣಿ ಕ್ಲಬ್ ಹೌಸಲ್ಲಿ ಕಲ್ಪಿಸಿದ್ದು, ಅದು ಕೂಡ ನನಗೆ ಹೆಚ್ಚಿನ ಸಮಾಧಾನ ಕೊಟ್ಟಿದೆ. ಸೋಮೇಶ್ವರ ಅವರು ಕೂಡ ಅವರ ಅಂತರಂಗದ ಮಾತುಗಳನ್ನು ಸಮಾನ ಮನಸ್ಕರೊಂದಿಗೆ, ಸದಭಿರುಚಿಯ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳಿಕ್ಕೆ ಸಾಧ್ಯವಾಯಿತು ಅಂತ. ಇನ್ನು ಸೋಮೇಶ್ವರ ಮತ್ತು MS ನರಸಿಂಹಮೂರ್ತಿ ಹಾಗೂ ಡುಂಡಿರಾಜ್ ಅವರೆಲ್ಲರನ್ನೂ ಅಕ್ಕ ಸಮ್ಮೇಳನದ ಸಂದರ್ಭದಲ್ಲಿ ಅವರ ಆತಿಥೇಯನಾಗಿ ನೋಡಿಕೊಂಡದ್ದು, ಅವರ ಜೊತೆ ಸಮಯ ಕಳೆದದ್ದು ನನಗೂ ಸಹನಾಗೂ ಬಹಳ ಸಂತೋಷ ಕೊಟ್ಟ ವಿಚಾರ. ಅವರನ್ನು ಒಂದಿಷ್ಟಾದರೂ ಸ್ಥಳಗಳಿಗೆ ಕರ್ಕೊಂಡು ಹೋಗಬೇಕು ಅಂತ ಇದ್ದದ್ದು, ಎಷ್ಟು ಸಾಧ್ಯವೋ ಅಷ್ಟು ಮಾಡಿದೆ. ಆದರೆ ಒಂದು ದಿನ ಅಷ್ಟೇ ನಮಗೆ ರಜೆ ಇದ್ದದ್ದು, ಮಿಕ್ಕ 2 ದಿನ ಅವು ಕೆಲಸದ ದಿನಗಳು. ಹಾಗಾಗಿ ನನ್ನ ಕೆಲಸವನ್ನೂ ಮಾಡುತ್ತಾ ಅವರಿಗೆ ಈ ಸ್ಥಳಗಳನ್ನೂ ತೋರಿಸುತ್ತಾ ಆ ರೀತಿ ಮಾಡಿದೆ. ರಜೆನೇ ಇರೋದಾದ್ರೆ ಅವ್ರ ಜೊತೆನೆ ಹೋಗಿ ನಾನೇ ಆ ಗುಹೆಗಳ ವಿಚಾರಗಳನ್ನು ಇನ್ನೂ ನಾನೇ ಆಸ್ ಇಫ್ ಎ ಟೂರಿಸ್ಟ್ ಗೈಡ್ ತರ ವಿವರಿಸ್ಬೇಕು ಅಂತ ನನಗಿದ್ದದ್ದು. ಅದು ಸಾಧ್ಯ ಆಗಲಿಲ್ಲ ನನ್ನಿಂದ. ಅದೇ ಥರ ಏರ್ ಅಂಡ್ ಸ್ಪೇಸ್ ಮ್ಯೂಸಿಯಂ, ಯಾಕಂದರೆ ಅವೆಲ್ಲ ಕೆಲವು ಸ್ಥಳಗಳನ್ನು ನಾನು ಇಲ್ಲಿ ವಾಷಿಂಗ್ಟನ್ನಿಗೆ ಯಾರೇ ಬಂದರೂ ಅವರನ್ನು ಕರ್ಕೊಂಡು ಹೋಗ್ತೇನೆ ನಾನು. ಆದರೆ ಈ ಸಲ ಅವರನ್ನು ಅವರ ಪಾಡಿಗೆ ನೋಡ್ಕೊಂಡು ಬನ್ನಿ ಅಂತ ಬಿಟ್ಟು ನಾನು ನನ್ನ ಪಾಡಿಗೆ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡುವ ಹಾಗೆ ಆಯಿತು. ಅದು ಕೂಡ ಒಂದು ಸ್ವಲ್ಪ ಬೇಸರದ ಸಂಗತಿ ನನಗೆ.
ಆದರೂ ಅವರು ಎಷ್ಟು ಆನಂದ ಪಟ್ಟಿದ್ದಾರೆ ಅನ್ನೋದು ಅವರ ಮಾತುಗಳಲ್ಲಿ ಗೊತ್ತಾಯಿತು ನನಗೆ. ತುಂಬ ಖುಷಿ ಆಯಿತು. ಅವರು ಸಂತೋಷ ಪಟ್ಟುಕೊಂಡು ಅಮೆರಿಕಾದಿಂದ ಹಂಸಕ್ಷೀರ ನ್ಯಾಯದ ಹಾಗೆ ಏನು ನೆನಪಿಟ್ಟುಕೊಳ್ಬೇಕೋ ಅದನ್ನು ನೆನಪಿಟ್ಟುಕೊಂಡು ಇರ್ತೇವೆ, ಅದನ್ನಷ್ಟೇ ಎತ್ತುಕೊಳ್ತೇವೆ ಅಂತ ಹೇಳಿದ್ದು ಅವರ ಒಂದು ವ್ಯಕ್ತಿತ್ವ ಯಾವ ರೀತಿಯದು ಅಂತ ಕೂಡ ಪರಿಚಯಿಸ್ತದೆ. ಒಟ್ಟಿನಲ್ಲಿ ತುಂಬ ಚಿರಸ್ಮರಣೀಯವಾದ ಒಂದು ಅನುಭವ ಈ ಅಕ್ಕ ಸಮ್ಮೇಳನಕ್ಕೆ ಸೋಮೇಶ್ವರ ಅವರು, MS ನರಸಿಂಹಮೂರ್ತಿ ಅವರು ಮತ್ತು ಎಲ್ಲ ಗಣ್ಯರು ಬಂದಿರೋದು. ನಾವು ಬಹುಕಾಲದವರೆಗೆ ಇದನ್ನು ಚೆರಿಶ್ ಮಾಡ್ತಿರ್ತೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬೇರೆ ಯಾರಾದರೂ ಪ್ರಶ್ನೆಗಳು ಅಥವಾ ಅನಿಸಿಕೆ ಹಂಚಿಕೊಳ್ಳುವವರಿಗೂ ಅವಕಾಶ ಕೊಡೋಣ. ಧನ್ಯವಾದಗಳು ರೂಪಾ ಮೇಡಮ್. ಧನ್ಯವಾದ ಶ್ರೀವತ್ಸ ಜೋಶಿ ಅವರೇ. ಪ್ರಸಾದ್, ನಿಮ್ಮ ಮಾತು. ಸರ್, ಸೋಮಶೇಖರ್ ಅವರು ಬಹಳ ಅದ್ಭುತವಾಗಿ ಅಕ್ಕ ಸಮ್ಮೇಳನದ ಬಗ್ಗೆ ನೀವು ತಿಳಿಸ್ಕೊಟ್ರಿ. ನಾವು ಏನ್ ತಿಳ್ಕೊಂಡಿದ್ರು ಅಕ್ಕ ಸಮ್ಮೇಳನ ಅಂದ್ರೆ ಕನ್ನಡದ ಬಗ್ಗೆ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಡೀತಿದೆ ನಾನು ಅನ್ಕೊಂಡಿದ್ದೆ. ಬಟ್ ಇದೆಲ್ಲ ಕೇಳೋ ಮನಸ್ಸಿಗೆ ಬಹಳ ನೋವಾಯ್ತು. ಈ ರಾಜಕಾರಣಿಗಳಿಗೆ ಮತ್ತು ಸ್ವಾಮೀಜಿಗಳಿಗೆ ನಮ್ಮ ದೇಶದಲ್ಲೇ ಸುಮಾರು ವೇದಿಕೆಗಳಿರುತ್ತೆ, ಏನಾದ್ರು ಮಾಡ್ಲಿ ಬಿಡ್ಲಿ ಅಂತ. ಅಲ್ಲಿ ಕನ್ನಡ ಸಮ್ಮೇಳನ 2 ವರ್ಷಕ್ಕೆ ಒಂದ್ಸಲ ನಡೀತದೆ. ಅಲ್ಲಿ ಹೋಗಿ ಕನಿಷ್ಠ ಜ್ಞಾನನಾದ್ರೂ ಬೇಡವಾ ಸರ್ ಅವ್ರಿಗೆ? ನಾವು ವೇದಿಕೆನ ತಗೊಂಡು ಇದರಿಂದ ಏನ್ ಪ್ರಯೋಜನ, ನಾವ್ ಏನ್ ಸಂದೇಶ ಕೊಡ್ತೀವಿ ಅಂತ. ಆಮೇಲೆ ನಿಮ್ಮಂತವರೆಲ್ಲ ಇಲ್ಲಿಂದ ಕರ್ಸಿ ಆಶಯ ಭಾಷಣ ಮಾಡ್ಬೇಕು, ಅದು ಇದು ಅಂತ ಎಲ್ಲಾ ಮಾಡಿರ್ತಾರೆ. ಇವ್ರು ಏನಕ್ಕೆ ಹೀಗ್ ಮಾಡ್ತಾರೆ ಅಂತ ನಂಗೆ ಅರ್ಥ ಆಗಲ್ಲ. ಮನ್ಸಿಗೆ ಬಹಳ ಬೇಜಾರ ಸರ್ ನನಗೆ. ನೀವು ಇನ್ನೊಂದು ಹೇಳ್ತಾ ಇದ್ದು ನಿಮ್ ಮನಸ್ಸಿನಲ್ಲಿ ಎಷ್ಟು ನೋವಿದೆ ಅನ್ನೋದು. ನಾನು ಅಕ್ಕ ಅಂದ್ರೆ ಬ್ಯೂಟಿಫುಲ್, ಬಹಳ ಚೆನ್ನಾಗಿ ನಡೀತದೆ 12 ವರ್ಷ ಅಂತ ನಾನು ಅನ್ಕೊಂಡಿದ್ದೆ. ಮನ್ಸಿಗೆ ಬಹಳ ಬೇಜಾರಾಯ್ತು. ಆಮೇಲೆ ಅಲ್ಲಿರೋ ಅಷ್ಟೇ ಸರ್, ಬರೀ ಮೋಜಿ ಮಸ್ತಿಗೋಸ್ಕರನೇ ಸಮ್ಮೇಳನಗಳ ಮಾಡಿದ್ರೆ ಕನ್ನಡದ ಬಗ್ಗೆ ಏನು ಆಗತ್ತೆ ಅಂತ ನಾವು ಅನ್ಕೊಂಡಿದ್ದೇ ಒಂದು, ಇದಾಗ್ತಾ ಇರೋದು ಒಂದು ನನ್ನ ಮನಕ್ಕೆ ಅನಿಸ್ತು. ಆಮೇಲೆ ನೀವು ಅಮೆರಿಕಕ್ಕೆ ಹೋದದ್ದು ಕನ್ನಡ ಸಮ್ಮೇಳನದ ಆಶಯ ಭಾಷಣ ಮಾಡ್ಬೇಕು ಅಂತ. ಅದಕ್ಕಿಂತ ಹೆಚ್ಚಾಗಿ ನೀವು ವಿಜ್ಞಾನದ ಬಗ್ಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ರಿ ನಮ್ಗೆ ಈ ವೇದಿಕೆಗೆ. ಬಹಳ ಸಂತೋಷ ಆಯ್ತು ಸರ್. ಆಮೇಲೆ ತೂಗು ತಂಗಲು ನೆಲ ತಂಗಲು ಅಂತ ಹೇಳ್ತಾರಲ್ಲ, ಅದು ಬಹಳ ಚೆನ್ನಾಗಿತ್ತು. ಆಮೇಲೆ ಇವರು ಶ್ರೀವತ್ಸ ಜೋಶಿ ಪಾಪ ಅಪರಾಧಿ ಭಾವ ಮೂಡ್ತದೆ ಅಂತ ಹೇಳಿದ್ರು. ಅದೇನು ಮಾಡಕ್ಕಾಗಲ್ಲ, ಅವರು ನಿಮ್ನ ಬಹಳ ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ. ಕೆಲವು ಸಮಯ ಆತರ ಆಗುತ್ತೆ, ಅವ್ರು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಟ್ಟಾರೆ ಕನ್ನಡ ಸಾಹಿತ್ಯ ನಮ್ಗೆ ಅಕ್ಕ ಸಮ್ಮೇಳನದ ಬಗ್ಗೆ ಏನು ನಂಗೆ ಒಳ್ಳೆ ಅಭಿಪ್ರಾಯ ಇತ್ತು, ಯಾಕೋ ಒಂದ್ ಸ್ವಲ್ಪ ಅಭಿಪ್ರಾಯ ಕಡಿಮೆ ಆಯ್ತು ಅಂತ ನನ್ನ ಮನಸ್ಸಿಗೆ ಸರ್, ಅಷ್ಟೇ. ಪ್ರಸಾದ್ ಅವರೇ, ಬೇಸರ ಇಟ್ಕೋಬೇಡಿ. ಅಮೆರಿಕದಲ್ಲಿ ಅದ್ಭುತವಾದ ಕೆಲಸ ನಡೀತಾ ಇದೆ ಕನ್ನಡದ ಬಗ್ಗೆ. ಪ್ರತಿಯೊಂದು ಅಕ್ಕ ಸಂಘವೂ ಸಹ ತಮ್ಮ ಮಕ್ಕಳಿಗೆ ಕನ್ನಡ ಭಾಷೆಯನ್ನ ಕಲಿಸ್ತಾ ಇದ್ದಾರೆ. ಅದನ್ನೆಲ್ಲ ಹೇಳೋದಕ್ಕೆ ನನ್ನಲ್ಲಿ ಅಷ್ಟು ಸಮಯ ಇರಲಿಲ್ಲ. ಅದು ಮತ್ತೊಂದು ಆಯಾಮ. ಕನ್ನಡ ಕಲಿ ಅಂತ ಹೇಳಿ ಅವ್ರೇನ್ ಕಾರ್ಯಕ್ರಮಗಳನ್ನ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ, ಅಲ್ಲಿ ಹೋದಾಗ ನನಗೆ ಅಪರಾಧಿ ಮನೋಭಾವ ಕಾಡುತ್ತೆ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ನಾವು ಕನ್ನಡ ಕಲಿಸ್ತಾ ಇಲ್ಲ. ಅಲ್ಲಿ ಮಕ್ಕಳಿಗೆ ಕನ್ನಡವನ್ನ ಎಷ್ಟು ಸೊಗಸಾಗಿ ಕಲಿಸ್ತಾರೆ, ಈ ಕಲಿಸುವ ಕೆಲಸವನ್ನ ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಅಂದ್ರೆ, ಮುಂದೆ ಕನ್ನಡವನ್ನ ಏನಾದ್ರೂ ಉಳಿಸೋರಿದ್ರೆ ಅದು ಹೊರದೇಶದ ಕನ್ನಡಿಗರೇ ಅನ್ನೋದನ್ನ ಖಚಿತವಾಗಿ ಹೇಳಬಲ್ಲೆ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಕನ್ನಡದಲ್ಲಿ 4 ಸಾಲನ್ನ ಮಾತಾಡ್ಲಿಕ್ಕೆ ಬರೋಲ್ಲ, ಒಂದು ವಾಕ್ಯವನ್ನ ಓದ್ಲಿಕ್ಕಾಗಲ್ಲ ನಮ್ಮ ಮಕ್ಕಳಿಗೆ. ಆದ್ರೆ ಅಲ್ಲಿನ ಮಕ್ಕಳು ಬಹಳ ಚೆನ್ನಾಗಿ ಕನ್ನಡವನ್ನ ಕಲಿತಾ ಇದ್ದಾರೆ. ಕೇವಲ ಶಾಲಾ ಮಟ್ಟದಲ್ಲಿ ಕನ್ನಡವನ್ನ ಕಲಿತರೆ ಸಾಲದು ಅಂತ ಹೇಳಿ ಅನೇಕ ಸಂಘಟನೆಗಳು ಸ್ಥಳೀಯ ಕಾಲೇಜುಗಳಲ್ಲಿ ಕನ್ನಡವನ್ನ ಐಚ್ಛಿಕ ವಿಷಯವನ್ನಾಗಿ ತಗೊಂಡು ಓದಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಅಮೆರಿಕ ಸರ್ಕಾರಕ್ಕೆ ಒತ್ತಾಯವನ್ನ ಹಾಕಿ ಕನ್ನಡವನ್ನ ಕಲಿಯೋದಕ್ಕೆ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅಮೆರಿಕದಲ್ಲಿ ಒಂದು ಕಡೆ ಅದ್ಭುತವಾದ ಕನ್ನಡ ಕೆಲಸ ನಡೀತಾ ಇದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಅಕ್ಕ ಸಂಘಟನೆಗೆ ಕನ್ನಡ ನಾಡು ನುಡಿ ಭಾಷೆ ಸಾಹಿತ್ಯ ಅಷ್ಟು ಮುಖ್ಯ ಅಲ್ಲ ಅಂತ ಗೊತ್ತಾದ ಮೇಲೆ ಕನ್ನಡ ಸಾಹಿತ್ಯ ರಂಗ ಅಂತಕ್ಕಂಥ ಒಂದು ಪ್ರತ್ಯೇಕ ಸಂಘಟನೆಯೇ ರೂಪುಗೊಂಡಿದೆ. ಈ ಕನ್ನಡ ಸಾಹಿತ್ಯ ರಂಗ ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದೆ. ಅವರು ಪ್ರಕಟಿಸಿರುವಂತಹ ಬಹಳಷ್ಟು ಕೃತಿಗಳನ್ನ ನಾನು ಓದಿದೆ. ಇತ್ತೀಚೆಗೆ ಅವರು ಅವಳು ಅಂತಕ್ಕಂಥ ಒಂದು ಪುಸ್ತಕವನ್ನ ಪ್ರಕಟಿಸಿದ್ರು. ಹೆಣ್ಣು ಮಕ್ಕಳ ಬಗ್ಗೆ ನಮ್ಮ ಸಾಹಿತ್ಯ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಹೆಣ್ಣು ಮಕ್ಕಳೇ ಬರೆದಂತ ಅದ್ಭುತವಾದ ಕಥೆಗಳು, ಲೇಖನಗಳು ಎಲ್ಲವನ್ನೂ ಒಳಗೊಂಡಂತದ್ದು. ಹಾಗಾಗಿ ಆ ರೀತಿಯ ಅನೇಕ ಕೃತಿಗಳನ್ನ ಅವರು ಕೊಟ್ಟಿರೋ ಕಾರಣ ಕನ್ನಡದ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ನಡೆದೇ ಇರ್ತಕ್ಕಂಥ ಕೆಲವು ಕೆಲಸಗಳು ಅಮೆರಿಕದಲ್ಲಿ ನಡೀತಾ ಇವೆ ಅನ್ನೋದನ್ನ ಹೇಳಬಹುದು. ಹೀಗೆ 2 ರೀತಿಯ ಮುಖಗಳಿದೆ ಅಮೆರಿಕದಲ್ಲಿ. ಹಾಗಾಗಿ ಅದಕ್ಕೆ ನಾ ಹೇಳಿದ್ದು, ಕೆಲವು ಅನಿವಾರ್ಯ ಇರಬಹುದು. ಯಾಕಂದ್ರೆ ಸರ್ಕಾರದಿಂದ ಹಣ ತಗೊಂಡಾಗ ಅವರಿಗೆ ಮಣೆಯನ್ನ ಹಾಕ್ಲೇಬೇಕಾಗುತ್ತೆ. ಅದನ್ನ ತೀಕ್ಸೋದಿಕ್ಕೆ ಹೋಗೋದ್ರಲ್ಲಿ ಅರ್ಥವಿಲ್ಲ ಅಂತ ನನ್ನ ಅನಿಸಿಕೆ. ಅಂತದನ್ನ ಬಿಟ್ಟು ಬಿಡೋಣ. ಬಿಟ್ಬಿಟ್ಟು ಅವ್ರೇನು ಒಳ್ಳೆ ಕೆಲಸ ಮಾಡ್ತಿದ್ದಾರೆ
ಅದನ್ನ ಶ್ಲಾಘಿಸೋಣ. ಕನ್ನಡ ಕಲಿ ಕೆಲಸ ಹಾಗೆ ಕಸಾರಂ ಕನ್ನಡ ಸಾಹಿತ್ಯ ರಂಗ ಮಾಡ್ತಾ ಇರೋ ಕೆಲಸ ಅದ್ಭುತವಾದದ್ದು ಅಮೆರಿಕದಲ್ಲಿ. ಅದರ ಬಗ್ಗೆ ಎರಡು ಮಾತಿಲ್ಲ. ಧನ್ಯವಾದಗಳು ಸರ್. ಧನ್ಯವಾದ. ಈಗೂ ಸ್ವಲ್ಪ ಸಮಾಧಾನ ಆಯ್ತು ಸರ್. ವಿದ್ಯಾಸುಂದರ್ ಅವರೇ, ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ ಸರ್. ಬಹಳ ಸೊಗಸಾಗಿ ಮಾತಾಡಿದ್ರಿ. ಅಲ್ಲಿ ಅಕ್ಕ ಸಮ್ಮೇಳನದ ಮರುದಿವಸ ಅಥವಾ ಎರಡನೇ ದಿವಸವೇ ಜಯಶ್ರೀ ದೇಶಪಾಂಡೆ ಅವರು ತಮ್ಮ ಅನುಭವ ಹಂಚ್ಕೊಂಡಿದ್ರು ಮೇಡಮ್ ಅವರ ಉಪನ್ಯಾಸದ ಬಗ್ಗೆ ಎಲ್ಲ. ಅದಾದ್ಮೇಲೆ ಇವತ್ತು ತಮ್ಮ ಅನುಭವನೂ ಕೇಳಿದಾಗ ನಿಜವಾಗ್ಲೂ ನಮ್ಮ ಕನ್ನಡದ ಬಾವುಟವನ್ನ ಆ ದೇಶದಲ್ಲಿ ಎಷ್ಟು ಸೊಗಸಾಗಿ ಎಲ್ಲರೂ ಹಾರಿಸ್ತಿದ್ದಾರೆ. ಅವರ ಬೇರುಗಳು ಎಷ್ಟು ಗಟ್ಟಿಯಾಗಿ ಅಲ್ಲೂ ಹಬ್ಬುತ್ತಾ ಇದೆ, ಬರೀ ಈ ದೇಶದಲ್ಲಿ ಅಷ್ಟೇ ಉಳಿದಿಲ್ಲ. ಇದೆಲ್ಲ ನನಗೆ ಬಹಳ ಸಂತೋಷ ಆಯಿತು ಸರ್ ಕೇಳ್ತಾ ಹೋದಾಗ. ತಾವು ಭಾಗವಹಿಸಿದ ಈ ಸಮ್ಮೇಳನ ಇದರ ಯೂಟ್ಯೂಬ್ ಕೊಂಡಿಯನ್ನ ಇಲ್ಲಿ ಹಾಕ್ಲಿಕ್ಕೆ ಸಾಧ್ಯವೇ? ಕಾಮೆಂಟ್ಸ್ ಅಲ್ಲಿ ನಾವು ನೋಡಿ ಸಂತೋಷ ಪಡ್ತೀವಿ ಸರ್. ಇದು ನನಗೆ ಕೇಳಬೇಕಿತ್ತು, ಅದಕ್ಕೋಸ್ಕರ ಮೇಲ್ ಬಂದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಕೊಂಡಿ ದೊರೆತು ಕೂಡಲೇ ಖಂಡಿತ ನಾನು ಹಂಚ್ಕೋಬಹುದು, ಏನು ತೊಂದರೆ ಇಲ್ಲ. ನಾನು ರೂಪಾ ಅವ್ರಿಗೆ ಕೊಂಡಿ ಕಳಿಸ್ತೇನೆ. ರೂಪಾ ಅವರು ಅದನ್ನ ಈ ಒಂದು ವೇದಿಕೆಯಲ್ಲಿ ಹಂಚ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯತೆ ಇದೆ. ನನಗೆ ದೊರೆತು ಕೂಡಲೇ ನಾನು ಖಂಡಿತ ಹಂಚ್ಕೋತೇನೆ. ಧನ್ಯವಾದಗಳು. ಧನ್ಯವಾದ. ಇನ್ಯಾರಾದ್ರೂ ನಿಮ್ಮ ಪ್ರಶ್ನೆಗಳನ್ನ ಅಥವಾ ಅನಿಸಿಕೆಗಳನ್ನ ಹಂಚ್ಕೊಳ್ಳೋಕಿದ್ರೆ ಖಂಡಿತ ಮೇಲ್ ಬರ್ಬೋದು. ಇನ್ನೊಂದು 7 ನಿಮಿಷದ ಕಾಲಾವಕಾಶ ಇದೆ. ಮತ್ತೊಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವರನ್ನ ಆಹ್ವಾನಿಸಿದ್ದೇನೆ. ಜಗದೀಶ್ ಅವರೇ, ನಿಮ್ಮ ಮಾತು. ಜಗದೀಶ್ ಅವರೇ, ನಿಮ್ಮ ಆಡಿಯೋ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಂಡು ನೀವು ಮಾತಾಡ್ಬೋದು. ಮುಂದಿನ ಬಾರಿ ದಯವಿಟ್ಟು ಸಾಧ್ಯ ಆದ್ರೆ ಫೋಟೋ ಹಾಕೊಂಡ್ ಬನ್ನಿ, ನಿಮ್ಮ ಪರಿಚಯ ನಮಗೂ ಆಗತ್ತೆ. ಆಯ್ತು, ನಮಸ್ಕಾರ. ಜಗದೀಶ್. ನಮಸ್ತೆ. ನಾನು ಸೋಮೇಶ್ವರ್ ಅವರ ಮಾತು ಕೇಳಕ್ಕೆ ಸಂತೋಷ ಆಗತ್ತೆ ನಮ್ಗೆ. ಸೊ ಅವ್ರು ಹೇಳಿದ ಪ್ರಕಾರ ನೋಡ್ತಾ ಹೋದ್ರೆ ಇದು ಕನ್ನಡ ಸಮ್ಮೇಳನಕ್ಕಿಂತ ಕನ್ನಡಿಗರ ಸಮ್ಮೇಳನ ಅಂತ ಅನ್ಕೊಂಡ್ಬಿಡ್ಬೋದು ಅನ್ಸತ್ತೆ. ಖಂಡಿತ ಕನ್ನಡಿಗರ ಸಮ್ಮೇಳನವೇ ಅದು. ಧನ್ಯವಾದ. ಅನೇಕ ಸಂದೇಶಗಳು ಕೂಡ ಹರಿದು ಬಂದಿದೆ. ಎಲ್ಲಾ ಸಂದೇಶಗಳಲ್ಲಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ, ನಿಮ್ಮ ಮಾತುಗಳ ಬಗ್ಗೆ ಬಹಳ ಮೆಚ್ಚುಗೆಯ ಮಾತನ್ನ ಬರೆದಿದ್ದಾರೆ ಸರ್. ಸದಾಶಿವಯ್ಯ ಹಿರೇಮಠ್ ಅವರು 1 ತಾಸು 10 ನಿಮಿಷಗಳ ಕಾಲ ಆಡಿದಂಥ ಸೋಮೇಶ್ವರ್ ಅವರ ಮಾತುಗಳು ಸದಾ ಕಾಲ ಸ್ಮರಣೀಯವಾದಂಥ ನುಡಿಗಳು. ತೂಗು ತೊಂಗಲು ಹಾಗೂ ನೆಲ ತೊಂಗಲ ಈ ಮಾತುಗಳನ್ನ ಖಂಡಿತ ನೆನಪಿಟ್ಕೋತೇವೆ. ನಾನು ಕೇಳಿದ ಮೊದಲ ಸೊಗಸಾದ ಮತ್ತು ಸುಂದರವಾದ ವಿಜ್ಞಾನ ಪದಗಳು ಅಂತ ಅವರೇ ಬರೆದಿದ್ದಾರೆ. ಧನ್ಯವಾದಗಳನ್ನ ತಿಳಿಸೋಣ ಅವರಿಗೆ. ಎಸ್ ಸರ್. ರಾಧಾಮಣಿ MN ಅವರು, ನಮಸ್ತೆ. ನಾ ಸೋಮೇಶ್ವರ್ ಅವರ ಮಾತುಗಳಲ್ಲಿ ಅಕ್ಕ ಸಮಾರಂಭವೇ ಕಣ್ಮುಂದೆ ಸುಳಿದಂತೆ ಭಾಸವಾಗಿದೆ. ಅತ್ಯಂತ ಸೊಗಸಾಗಿ ಮನಮುಟ್ಟುವಂತೆ ವಿವರಿಸಿದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನೊಬ್ರು ಹ್ಯಾಂಡ್ ರೈಸ್ ಮಾಡಿದ್ರು. ಶಾಸ್ತ್ರಿ ಮನಿಲಾ, ನಿಮ್ಮ ಮಾತು. ನಮಸ್ತೆ. ಈ ಒಂದು ಅವಕಾಶಕ್ಕೆ ಧನ್ಯವಾದ ಮೊದಲಾಗಿ. ಈಗ ನಾನು ಆ ಸಮ್ಮೇಳನಕ್ಕಿಂತ ಹೆಚ್ಚು ಕೊನೆಯಲ್ಲಿ ನಾ ಸೋಮೇಶ್ವರ್ ಅವರು ಹೇಳಿದರು ಕರ್ನಾಟಕದಲ್ಲಿ ಕನ್ನಡ ಅಳಿತಾ ಇದೆ, ಅಮೆರಿಕದಲ್ಲಿ ಬೆಳಗ್ತಾ ಇದೆ ಅಂತ. ಈ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿದರೆ ಇಲ್ಲಿಯ ಕನ್ನಡವನ್ನ ಉಳಿಸಿಕೊಳ್ಳುವುದಕ್ಕೆ ನಾವು ಏನು ಮಾಡ್ಬೋದು, ಅದನ್ನ ಕನ್ನಡದ ನೆಲದಲ್ಲಿರುವ ನಾವು ಇನ್ನಾದರೂ ಆರಂಭಿಸಬೇಕು. ಅಥವಾ ಈಗ ಉದಾಹರಣೆಗೆ ಇಂಗ್ಲಿಷ್ ಮೀಡಿಯಂನಲ್ಲಿ ಓದುವವರಿಗೆ ಕನ್ನಡವೂ ಸರಿಯಾಗಿ ಬರುವುದಿಲ್ಲ, ಇಂಗ್ಲಿಷು ಜ್ಞಾನ ಅಂತ ದೊಡ್ಡ ಜ್ಞಾನವೂ ಇಲ್ಲ. ನಾನು ಸಾಮಾನ್ಯ ಒಂದು ತಾಲೂಕು ಹೆಡ್ ಕ್ವಾರ್ಟರ್ನಲ್ಲಿ ಅಥವಾ ಮಂಗಳೂರಿನಂಥ ಜಿಲ್ಲೆಗಳಲ್ಲಿ ಸಂಬಂಧಿಸಿ ನಾನು ಮಾತಾಡ್ತಾ ಇದ್ದೇನೆ. ದೊಡ್ಡ ನಗರಗಳಲ್ಲಿ ಹೇಗುಂಟು ನನಗೇನು ಅದರ ಬಗ್ಗೆ ಒಂದು ದೊಡ್ಡ ಯೋಚನೆ ಕೂಡ ನಮಗಿಲ್ಲ, ಅಂದಾಜಿಲ್ಲ. ಆದರೆ ಇಂಥ ಕಡೆಗಳಲ್ಲಿ ಈಗ ಆಂಗ್ಲ ಮಾಧ್ಯಮ ಶಾಲೆಗಳನ್ನ ಮಾಡಿದ್ರಿಂದಾಗಿ ಕನ್ನಡಕ್ಕೆ ಎಂತ ಹೊಡೆತ ಬೀಳ್ತಾ ಇದೆ ಅಂದ್ರೆ, ಯಾವ ಭಾಷೆಯಲ್ಲಿಯೂ ಪ್ರಭುತ್ವ ಇಲ್ಲದಂತಹ ಸ್ಥಿತಿ ನಮ್ಮ ಮಕ್ಕಳಿಗೆ ನಿರ್ಮಾಣ ಆಗ್ತಾ ಇದೆ. ಇದನ್ನ ಒಂದು ನೇರ ಮಾಡಬೇಕಾಗಿದ್ರೆ ನಾವು ಏನು ಮಾಡಬಹುದು? ನಾ ಸೋಮೇಶ್ವರ್ ಅಂತವರು ಇದಕ್ಕೆ ಏನಾದರೂ ಪರಿಹಾರವನ್ನ ಸೂಚಿಸಬೇಕು ಅಂತ ನನ್ನ ಪ್ರಾರ್ಥನೆ. ಶಾಸ್ತ್ರಿಯವರೇ, ನನ್ನ ಆಶಯ ಭಾಷಣದಲ್ಲಿ ಕನ್ನಡ ಅಳಿವಿನಂಚಿಗೆ ಹೋಗುತ್ತಿದೆಯೇ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಬಹಳ ಮುಖ್ಯವಾದಂತ 9 ಅಂಶಗಳನ್ನ ಗುರುತು ಹಾಕಿ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದೆ. ಈ 9 ಅಂಶಗಳನ್ನ ಸೂಚಿಸಿದವರು ಯುನೆಸ್ಕೋ ಸಂಸ್ಥೆಯವರು. ಯುನೆಸ್ಕೋದವರು ಒಂದು ಭಾಷೆ ಅಳಿವಿನ ಅಂಚಿಗೆ ಹೋಗ್ತಾ ಇದೆಯೇ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ 9 ಲಕ್ಷಣಗಳನ್ನ ಸೂಚಿಸಿದ್ದಾರೆ. ಆ 9 ಲಕ್ಷಣಗಳನ್ನ ಕನ್ನಡಕ್ಕೆ ಅನ್ವಯಿಸಿ ನಾನು ಒಂದು ರೀತಿಯಾದ ಒಂದು ಪುಟ್ಟ ಸಂಶೋಧನಾ ರೀತಿಯಲ್ಲೇ ಆ ಭಾಗವನ್ನ ಸಿದ್ಧಪಡಿಸಿದ್ದೆ, ಅಲ್ಲಿ ಮಂಡಿಸ್ಬೇಕು ಅಂತ. ಅಲ್ಲಿ ಮಂಡಿಸಕ್ಕಾಗದಿದ್ರೆ ಏನಂತೆ ಚಿಂತೆ ಇಲ್ಲ, ರೂಪಾ ಅವರು ಹಾಗೂ ವಿಶ್ವೇಶ್ವರ ಭಟ್ ಅವರು ಒಪ್ಪೋದಾದ್ರೆ
ಮುಂದಿನ ಕ್ಲಬ್ ಹೌಸ್ ಕಾರ್ಯಕ್ರಮದಲ್ಲಿ ಕನ್ನಡ ಅಳಿವಿನಂಚಿಗೆ ಹೋಗುತ್ತಿದೆಯೇ ಅನ್ನೋದನ್ನೇ ವಿಚಾರವಾಗಿಟ್ಕೊಂಡು ನಾನೇನು 9 ಅಂಶಗಳನ್ನ ಗುರ್ತು ಹಾಕೊಂಡಿದ್ದೆ ಅದನ್ನ ವಿಸ್ತೃತವಾಗಿ ತಮ್ಮ ಜೊತೆ ಹಂಚ್ಕೋತೇನೆ. ನಾನು ಹಂಚ್ಕೊಂಡು 1 ಗಂಟೆ ಮಾತಾಡೋ ಬದಲು ನಾನು 40 ನಿಮಿಷಕ್ಕೆ ನಿಲ್ಲಿಸಿ ಅಥವಾ 45 ನಿಮಿಷಕ್ಕೆ ನಿಲ್ಲಿಸ್ತೇನೆ. ಹೆಚ್ಚಿನ ಸಮಯವನ್ನ ಚರ್ಚೆಗೆ ಕೊಡ್ತೇನೆ. ಹಾಗಾಗಿ ನೀವು ನಿಮ್ಮ ಅನಿಸಿಕೆಗಳನ್ನ ಹೇಳ್ಬೋದು. ಅಂತಹ ಒಂದು ಕೆಲಸವನ್ನ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡಬಹುದು ಅಂತ ನನಗನ್ಸುತ್ತೆ. ಖಂಡಿತ ಇದು ಅಗತ್ಯ ಇದೆ, ಆದ್ರಿಂದ ನಾನು ಪ್ರಸ್ತಾಪಿಸಿದ್ದು. ಹಾಗೆ ತಾವು ಮಾತಾಡಬೇಕು ಅಂತೇಳಿಯೂ ನಮ್ಮ ಕೋರಿಕೆ. ಧನ್ಯವಾದ. ಖಂಡಿತ ಹಾಗೆ ಸಂದೇಶಗಳು ಹರಿದು ಬರ್ತಾ ಇದೆ. MS ನರಸಿಂಹಮೂರ್ತಿ ಅವರು ಕೂಡ ಬಹುಶಃ ಕೋಣೆಯಲ್ಲಿದ್ದಾರೆ. ಸಾಧ್ಯವಾದ್ರೆ ಅವರನ್ನ ವೇದಿಕೆಗೆ ಕರೆಯೋದಕ್ಕೆ ಸಾಧ್ಯನಾ ಅಂತ. ನರಸಿಂಹಮೂರ್ತಿ ಅವರೇ, ನಾವು ಇಲ್ಲಿಂದ ತಮ್ಮನ್ನ ಹುಡುಕಿ ಇನ್ವೈಟ್ ಕೊಡೋದು ಸ್ವಲ್ಪ ಕಷ್ಟ ಇದೆ. ಸಾಧ್ಯ ಆದ್ರೆ ತಾವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ನಿಮ್ಮನ್ನ ವೇದಿಕೆಗೆ ಕರೆಸಿ ನಿಮ್ಮ 1-2 ಮಾತುಗಳನ್ನ ಕೇಳೋದಕ್ಕೆ ಅವಕಾಶವಾಗುತ್ತೆ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡೋದಕ್ಕೆ ಸಾಧ್ಯನಾ? ಇನ್ನೊಂದು 2-3 ನಿಮಿಷದ ಕಾಲಾವಕಾಶ ಇದೆ. ನಾವು ನಿಮ್ಮ ಮಾತುಗಳನ್ನ ಕೂಡ ಕೇಳ್ಬೋದು. ಬಹುಶಃ ಸಾಧ್ಯ ಆಗ್ತಿಲ್ಲ ಈ ಕ್ಷಣದಲ್ಲಿ ಅವ್ರಿಗೆ ಹ್ಯಾಂಡ್ ರೈಸ್ ಮಾಡಿ ಮೇಲ್ ಬಂದು ಮಾತನಾಡೋದಕ್ಕೆ ಅಂತ ಅನ್ಕೋತೇನೆ. ಇವತ್ತಿನ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಪ್ರತಿ ಬಾರಿ ನಾ ಸೋಮೇಶ್ವರ್ ಅವರು ಬಂದಾಗ ಹೇಗೆ ಒಂದು ಹಂಸ ಕ್ಷೀರ ನ್ಯಾಯದಂತೆ ಅವರಿಗೆ ಸರಿ ಅನ್ಸಿದ್ದನ್ನ ಬಹಳ ಖಂಡಿತವಾಗಿ ಹೇಳ್ತಾ, ಯಾವುದು ಇನ್ನೂ ಬೆಟರ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಒಂದು ಮಾರ್ಜಿನ್ ಹಾಕಿ ಇದಕ್ಕೆ ದೇರ್ ಇಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಅನ್ನುವಂತ ಒಂದು ಬ್ರಾಕೆಟ್ ನಲ್ಲಿ ತುಂಬಾ ಚೆನ್ನಾಗಿ ಅದನ್ನ ಮಾರ್ಕ್ ಮಾಡಿ ಮಾತಾಡ್ತಾರೆ. ಹೀಗಾಗಿ ಈ ರೀತಿಯ ಒಂದು ಸಮಚಿತ್ತ, ಈ ರೀತಿಯ ಒಂದು ಬ್ಯಾಲೆನ್ಸ್ ಆಫ್ ಮೈಂಡ್ ನಮ್ಮೆಲ್ಲರಿಗೂ ಬಹಳ ಮುಖ್ಯ ಅಂತ ನಾನು ಅನ್ಕೋತೇನೆ. ಬರೀ ನಾವು ಯಾವುದೋ ಒಂದು ಕಾರ್ಯಕ್ರಮದ ಭಾಗವಾಗಿದ್ದೇವೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಮಗ್ ಗೊತ್ತಿದೆ ಅಂದ ಮಾತ್ರಕ್ಕೆ ಅದನ್ನ ಹೊಗಳಿ ಅಟ್ಟಕ್ಕೇರ್ಸೋದು ಅಲ್ಲ, ಅಥವಾ ನಮಗಲ್ಲೆಲ್ಲೋ ಒಂದು ಕಹಿ ಅನುಭವ ಆದ ಮಾತ್ರಕ್ಕೆ ಆ ಇಡೀ ಕಾರ್ಯಕ್ರಮವನ್ನ ಅಲ್ಲಗೆಳೆಯೋದು ಅಲ್ಲ. ವಸ್ತುನಿಷ್ಠವಾಗಿ ಒಂದು ಕಾರ್ಯಕ್ರಮದ ಆಯೋಜನೆಯ ಹಿಂದೆ ಅದೆಷ್ಟು ಜನರ ಶ್ರಮ ಇದೆ, ಮತ್ತೆ ಇನ್ನು ಹೇಗೆ ಅದನ್ನ ಸುಧಾರಿಸಬಹುದು ಅನ್ನುವಂಥ ಒಂದು ಪಕ್ಷಿ ನೋಟವನ್ನ ಬಹಳ ಚೆನ್ನಾಗಿ ಡಾಕ್ಟರ್ ನಾ ಸೋಮೇಶ್ವರ್ ಅವರು ಇವತ್ತು ನಮ್ಮ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಅವರೇ ಹೇಳಿದಂತೆ ಕನ್ನಡ ಭಾಷೆ ಉಳಿವಿಗಾಗಿ ನಾವು ಏನು ಮಾಡಬಹುದು ಅನ್ನುವಂಥ ಅವರ ಈ ಅಕ್ಕ ಸಮ್ಮೇಳನದ ಮಾತುಗಳನ್ನ ಖಂಡಿತ ನಮ್ಮ ವೇದಿಕೆಯಲ್ಲೂ ಕೂಡ ಕೇಳೋದಕ್ಕೆ ನಾವೆಲ್ಲ ತುಂಬಾ ಉತ್ಸುಕರಾಗಿ ಕಾಯ್ತಾ ಇದ್ದೇವೆ. ಮುಂದಿನ ತಿಂಗಳ ಅವರ ಮಾತು ಇದೇ ವಿಷಯದ್ದಾಗಿರುತ್ತೆ. ಅವರ ಸಮಯವನ್ನ ಕೇಳಿ ಅವರನ್ನ ನಮ್ಮ ಮುಂದಿನ ಕ್ಲಬ್ ಹೌಸ್ ಕಾರ್ಯಕ್ರಮಕ್ಕೆ ಆಯೋಜಿಸ್ತೇನೆ. ನಾ ಸೋಮೇಶ್ವರ್ ಅವರೇ, ನೀವು ಖಂಡಿತ ಯಾವ ವಿಷಯವನ್ನ ಹೇಳಿದ್ರು ಕೂಡ ನಮ್ಮ ಮನಸ್ಸಿಗೆ ನಾಟುವಂತೆ, ನಾವು ಅದನ್ನ ಒಂದು ರೀತಿ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಅನುವಾಗುವಂತೆ ಹೇಳ್ತೀರಿ. ಆ ನಿಟ್ಟಿನಲ್ಲಿ ನಿಮ್ಮ ಮುಂದಿನ ಕಾರ್ಯಕ್ರಮದ ಮಾತುಗಳು ಕೂಡ ವಸ್ತುನಿಷ್ಠವಾಗಿ ನಮಗೆ ಬಹಳ ಸಹಾಯ ಆಗತ್ತೆ ಅಂತ ನಾನು ಅನ್ಕೋತೇನೆ. ಆಗ್ಲಿ ರೂಪಾ ಅವರೇ, ಮಾಡೋಣ ಖಂಡಿತ. ಧನ್ಯವಾದ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಟ್ಟಂತ ಎಲ್ಲ ವಿಶ್ವವಾಣಿ ಕ್ಲಬ್ ಹೌಸ್ ನ ಶ್ರೋತೃಗಳಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭರಾತ್ರಿ. ನಮಸ್ತೆ. ನಮಸ್ತೆ. ಶುಭರಾತ್ರಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದ ಸರ್.